ಎಲ್ಲ ರೈತ ಮಿತ್ರರಿಗೂ ನಮಸ್ಕಾರಗಳು. ಸೊ ಇನ್ನು ಕೆಲವೇ ಕ್ಷಣದಲ್ಲಿ ಈ ಲೈವ್ ಇವೆಂಟ್ ಸ್ಟಿಲ್ ಹಾಗೂ ಅಗ್ರಿಪ್ಲೆಕ್ಸ್ ಇಂಡಿಯಾ ಆರ್ಗನೈಸ್ ಮಾಡಿರುವ ಒಂದು ಫೇಸ್ಬುಕ್ ಲೈವ್ ಇವೆಂಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಆಗ್ತದೆ. ಸೊ ಸೊ ಲಾಗಿನ್ ಆಗ್ತಾ ಇದ್ದಾರೆ ಎಷ್ಟೋ ಜನ ಇವಾಗ. ಸೊ ವಿ ವಿಲ್ ಜಸ್ಟ್ ವೆಯ್ಟ್ ಫಾರ್ 2 to 3 minutes so that everyone logs in. ಸೊ ನಮಸ್ಕಾರ ರೈತ ಬಂದವರೇ, ನಾನು ಹೇಳ್ದಂಗೆ ಇವಾಗಲೇ ಸೊ ಇನ್ನೇನು ಒಂದು 2 to 3 minutesಲ್ಲಿ ಲೈವ್ ಇವೆಂಟ್ ಸ್ಟಾರ್ಟ್ ಆಗ್ತದೆ. ಸೊ ಮೀನ್ ವೈಲ್ ಸೊ ಗೇರ್ ಅಪ್. ಸೊ ಕ್ವಿಸ್ ಕಾಂಪಿಟೇಷನ್ಗೆ ಜಸ್ಟ್ ಥಿಂಕ್ ಮಾಡಿ ಯಾವ ಕ್ವಶನ್ಸ್ ಕೇಳ್ಬೋದು. ಸೊ ಗಿಫ್ಟ್ ಹ್ಯಾಂಪರ್ ನಿಮ್ಮ ಮುಂದೆ ಇದೆ, ಸೊ ಯು ಕ್ಯಾನ್ ಜಸ್ಟ್ ಚೆಕ್ ಇಟ್ ಔಟ್. ಆಕರ್ಷಕ ಬಹುಮಾನ ಬಂದ್ಬಿಟ್ಟು ವಾಲ್ ಕ್ಲಾಕ್, ಸ್ಟಿಲ್ ವಾಲ್ ಕ್ಲಾಕ್ ಇದೆ, ಆ್ಯಂಡ್ customized and what do you say, still duffel bag ಇದೆ. ಸೊ ವೆರಿ ಗುಡ್ ಕ್ವಾಲಿಟಿ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಇದು. ಸೊ ನಿಮ್ಮ ಫ್ರೆಂಡ್ಸು ಈ ಕ್ವಿಸ್ ಕಾಂಪಿಟೇಷನಲ್ಲಿ ಜಾಯ್ನ್ ಆಗಬೇಕು ಅಂದರೆ ಜಸ್ಟ್ ಶೇರ್ ಮಾಡಿ ಲಿಂಕ್ನ, ಫೇಸ್ಬುಕ್ ಲೈವ್ ಇವೆಂಟ್ನ ಶೇರ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸು ಬರಲಿ. ಸೊ ಇನ್ನು 1 ನಿಮಿಷದಲ್ಲಿ ಲೈವ್ ಇವೆಂಟ್ ಸ್ಟಾರ್ಟ್ ಆಗ್ತದೆ. ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಎಲ್ಲ ರೈತ ಮಿತ್ರರಿಗೂ ಅಗ್ರಿಪ್ಲೆಕ್ಸ್ ವತಿಯಿಂದ ಇವತ್ತಿನ ಸ್ಟಿಲ್ ಹಾಗೂ ಅಗ್ರಿಪ್ಲೆಕ್ಸ್ ಫೇಸ್ಬುಕ್ ಲೈವ್ ಇವೆಂಟ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ದಿವಸ ನೀವು ನೋಡಿದಂಗೆ ನಾವು ಸ್ಟಿಲ್ ಸೌತ್ ಇಂಡಿಯಾ ರೀಜನಲ್ ಆಫೀಸಲ್ಲಿ ಸೊ ಸೌತ್ ಇಂಡಿಯಾ ಹೆಡ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಮಿಸ್ಟರ್ ಹೇಮಂತ್ ಗೌಡ ಅವರನ್ನು ಭೇಟಿ ನೀಡಿ ಅವರಲ್ಲಿ ಇರುವ ಅಗ್ರಿಕಲ್ಚರ್ ಹಾಗೂ ಫಾರೆಸ್ಟ್ರಿ ಎಕ್ವಿಪ್ಮೆಂಟ್ಸ್ ಬಗ್ಗೆ ಮಾಹಿತಿ ಪಡೆಯೋಣ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಕ್ವಿಸ್ ಕಾಂಪಿಟೇಷನ್ ಕೂಡ ನಾವು ನಡೆಸ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಒಂದು 2 minutes ನಿಮ್ಗೆ ಡೀಟೇಲ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಕ್ವಿಸ್ ಕಾಂಪಿಟೇಷನ್ ಯಾವ ರೀತಿ ಆಗತ್ತೆ ಸೊ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಸೊ ಮುಂದೆ ನಿರಾಶರಾಗಿದ್ದೀರಿ, ಸೊ ಏನಾದ್ರು ಡೌಟ್ ಇತ್ತು ಅಂದ್ರೆ ಪ್ಲೀಸ್ ಕಮೆಂಟ್ ಮೀ. ಏನಾದ್ರು ಡೌಟ್ ಇತ್ತು ಡೀಟೇಲ್ಸ್ ಬಗ್ಗೆ ಕ್ವಿಸ್ ಯಾವ ತರ ನಡೆಯುತ್ತೆ ಅಂತ, ಸೊ ಐ ಜಸ್ಟ್ ಎಕ್ಸ್ಪ್ಲೇನ್ ಇದು. ಸೊ ಟೋಟಲ್ ಈ ಕ್ವಿಸ್ ಕಾಂಪಿಟೇಷನ್ ಅಲ್ಲಿ 2 ಪ್ರಶ್ನೆಗಳನ್ನು ಕೇಳಲಾಗುವುದು. ಸೊ 2 ಪ್ರಶ್ನೆಗೆ 2 ಬಹುಮಾನಗಳನ್ನು ನೀಡಲಾಗುತ್ತದೆ.
ಸೊ ಈ ತರ ಯಾವ ತರ ನಿಮ್ಗೆ ವಿನ್ನರ್ ನ ಸೆಲೆಕ್ಟ್ ಮಾಡ್ತೀರಿ ಅಂತ ಅಂದ್ರೆ, ಸೊ ಒಂದು ಪ್ರಶ್ನೆ ಕೇಳಿ ಆ ಪ್ರಶ್ನೆಗೆ ಕೊಟ್ಟಿರುವ ಕಾಲಾವಧಿಯಲ್ಲಿ ಸರಿಯಾಗಿ ಉತ್ತರವನ್ನು ಕೊಟ್ಟಿರುವ ಸರಿಯಾದ ಉತ್ತರವನ್ನು ಕೊಟ್ಟಂತವ್ರಿಗೆ ಲಕ್ಕಿ ಡಿಪ್ ಅಲ್ಲಿ ಆಯ್ಕೆ ಮಾಡಿ ಆ ಲಕ್ಕಿ ಡಿಪ್ ವಿಜೇತರಿಗೆ ಒಂದು ಬಹುಮಾನ ಕೊಡಲಾಗುತ್ತದೆ. ಸೊ ನೀವು ನೋಡಿದಂಗೆ ಸೊ ಇವತ್ತು ಸ್ಟಿಲ್ ವತಿಯಿಂದ ಸೊ ದೇ ಆರ್ ಸ್ಪಾನ್ಸರಿಂಗ್ ದ ಪ್ರೈಸ್. ಸೊ ವಾಟ್ ಯು ಕ್ಯಾನ್ ಸಿ ಹಿಯರ್ ಇಸ್ ದಟ್ ಸ್ಟಿಲ್ ವಾಲ್ ಕ್ಲಾಕ್ ಇದೆ, ಒಂದು ಬ್ರ್ಯಾಂಡ್ ನ್ಯೂ ಸ್ಟಿಲ್ ವಾಲ್ ಕ್ಲಾಕ್ ಇದೆ, ಗುಡ್ ಕ್ವಾಲಿಟಿ ವಾಲ್ ಕ್ಲಾಕ್, ಅಂಡ್ ಅಟ್ ದ ಸೇಮ್ ಟೈಮ್ ಟಫಲ್ ಬ್ಯಾಗ್ ಇದೆ. ಸೊ ಇದು ರಿಜಿಡ್ ಟಫಲ್ ಬ್ಯಾಗ್. ಸೊ ನಿಮ್ಗೆ ನಾರ್ಮಲ್ ಆಗಿ ನೀವು ಅಂಗಡಿ ಎಲ್ಲಿ ತಗೊಂತೀರಾ ಆ ತರ ಟಫಲ್ ಬ್ಯಾಗ್ಸ್ ಅಲ್ಲ, ಇವೆಲ್ಲ ರಿಜಿಡ್ ಅಂಡ್ ವೆಲ್ ಬಿಲ್ಟ್ ಪ್ರಾಡಕ್ಟ್ಸ್ ಇವೆಲ್ಲ. ಸೊ ನಾನು ಹೇಳ್ದಂಗೆ ಸೊ ಫಸ್ಟ್ ಒಂದು ಪ್ರಶ್ನೆಗೆ ಒಂದು ಬಹುಮಾನ, ಸೊ ಆ ತರ 2 ಪ್ರಶ್ನೆಗಳಲ್ಲಿ ಇರುತ್ತೆ. ಸೊ ಮೇಕ್ ಶ್ಯೂರ್ ದಟ್ ನೀವು ಕೊಟ್ಟಿರೋ ಟೈಮ್ ಅಲ್ಲಿ ನೀವು ಆನ್ಸರ್ ಮಾಡ್ತೀರಾ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳುತ್ತಾ, ಸೊ ನಿಮ್ಗೆ ಏನೇ ಡೌಟ್ ಇದ್ರು so you can just call to 08061116333, and as well as you also know that our WhatsApp number 953851000100. ಸೊ ಇನ್ನ ತಡ ಮಾಡದೆ ಸೊ ಮಿಸ್ಟರ್ ಹೇಮಂತ್ ಗೌಡ ಅವ್ರನ್ನ ವೇದಿಕೆಗೆ ಬರೋ ಮಾಡೋಣ. ಸೊ ಪ್ಲೀಸ್ ಮಿಸ್ಟರ್ ಹೇಮಂತ್. ನಮಸ್ಕಾರ ಸರ್. ನಮಸ್ಕಾರ. So first of all, Mr. Hemant, thank you for giving your valuable time and as well as the place in your organization to conduct this event. And so just few words ಅಂದ್ರೆ ನಿಮ್ಮ ಬಗ್ಗೆ ಹಾಗೂ ಸ್ಟಿಲ್ ಬಗ್ಗೆ ಒಂದು 2 ಮಾತು ನಮ್ಮ ವೀಕ್ಷಕರಿಗೋಸ್ಕರ. ಖಂಡಿತ ಮಂಜೇಶ್ ಅವರೇ, ನಾವು ಎಂಟೈರ್ ಸ್ಟಿಲ್ ಸೌತ್ ಇಂಡಿಯಾ ಟೀಮು ಅಗ್ರಿಫ್ಲೆಕ್ಸ್ಗೆ ಥ್ಯಾಂಕ್ ಯು ಹೇಳ್ತೀವಿ ಈ ಥರ ಒಂದು ವೇದಿಕೆ ಒಂದು ಕ್ರಿಯೇಟ್ ಮಾಡೋದಕ್ಕೆ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ನಿಮಗೆ ಗೊತ್ತು ಯಾವ ಥರ ನಡೀತಿದೆ ಅಂತ. ಮೋಸ್ಟ್ ಆಫ್ ದ ಫಾರ್ಮರ್ಸ್ ಆರ್ ಫ್ರಮ್ ಯಂಗ್ ಜನರೇಷನ್. ಸೊ ಅದಕ್ಕಾಗಿ ಇದು ತುಂಬ ಇಂಪ್ಯಾಕ್ಟ್ಫುಲ್ ಒಂದು ಸ್ಟೇಜ್ ಅನ್ಕೊಂತ ನಾವು ಬಯಸ್ತೀವಿ. ಸೊ ಈ ಥರ ಒಂದು ವೇದಿಕೆ ಕ್ರಿಯೇಟ್ ಮಾಡೋದಕ್ಕೆ ನಿಮ್ಮ ಎಂಟೈರ್ ಅಗ್ರಿಫ್ಲೆಕ್ಸ್ ಟೀಮ್ಗೆ ನಾವು ಫಸ್ಟ್ ಥ್ಯಾಂಕ್ಸ್ ಹೇಳ್ತಾ ಸ್ಟಾರ್ಟ್ ಮಾಡ್ತೀವಿ. ಸೊ ನೀವು ಇಂಟ್ರೊಡಕ್ಷನ್ ಕೊಟ್ಟಾಗ ನಾನು ಹೇಮಂತ್ ಗೌಡ ಅಂತ, ಸೌತ್ ಇಂಡಿಯಾ ರೀಜನಲ್ ಟೆಕ್ನಿಕಲ್ ಇನ್ಚಾರ್ಜ್. ಸೊ ಸ್ಟಿಲ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಕಂಪನಿ 1926ರಲ್ಲಿ ಸ್ಟಾರ್ಟ್ ಆಗಿದ್ದು. ಇಟ್ಸ್ ಅನ್ MNC ಕಂಪನಿ, ನಂಬರ್ 1 ಇನ್ ಚೈನ್ ಸಾಸ್ ಫಾರ್ ದಿ ಎಂಟೈರ್ ವರ್ಲ್ಡ್. ನಂಬರ್ 1 ಅಂತ ಯಾವ ಥರ ಹೇಳ್ಬೋದು ಅಂದರೆ, ಇವತ್ತು ಪ್ರಪಂಚದಲ್ಲಿ ಒಂದು ಇನ್ಸ್ಟೆನ್ಸ್ ಅಲ್ಲಿ ಯಾವುದೇ 3 ಚೈನ್ ಸಾಸ್ ಸೇಲ್ ಆಗ್ತಾ ಇದೆ ಅಂದರೆ ಅದು 1 ಚೈನ್ ಸಾಸ್ ಸ್ಟಿಲ್ ಆಗಿರುತ್ತೆ 100%. ಸೊ ಆ ಥರ ಒಂದು ಬ್ರ್ಯಾಂಡ್ ನೇಮ್ ಇದೆ. ಸೊ ಈ ಕಂಪನಿ 1971ಇಂದ ನಂಬರ್ 1 ಫಾರ್ ಚೈನ್ ಸಾಸ್ ಗ್ಲೋಬಲಿ ಸೆಲ್ಲಿಂಗ್ ಬ್ರ್ಯಾಂಡ್ ಆಗಿದೆ. ಸೊ ನಾವು ಚೈನ್ ಸಾಸ್ ಒಂದು ಅಗ್ರಿಕಲ್ಚರ್, ಇವತ್ತಿನ ಫೋಕಸ್ ಅಗ್ರಿಕಲ್ಚರ್ ಚೈನ್ ಸಾ ಮತ್ತೆ ಕೆಲವೊಂದು ಎಕ್ವಿಪ್ಮೆಂಟ್ಸ್ ನಾವು ಅದೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನಿಮಗೆ ಕಾನ್ಸೆಪ್ಟ್ ಪ್ರಕಾರ ಎಕ್ಸ್ಪ್ಲೈನ್ ಮಾಡಿ. ಸೊ ಇನ್ನೂ ಕಂಪ್ನಿ ಬಗ್ಗೆ ಹೇಳಬೇಕಂದ್ರೆ ನಮ್ಮದು ಮೇನ್ ಹೆಡ್ ಆಫೀಸ್ ಜರ್ಮನಿ. ಸೊ ಇವತ್ತು ನಾವಿಲ್ಲ ರೀಜನಲ್ ಆಫೀಸ್, ಸೌತ್ ರೀಜನಲ್ ಆಫೀಸ್. ಸೊ ಇಲ್ಲಿ ಹೆಡ್ ಆಫೀಸ್ ಪುಣೆಲಿ ಇದೆ. ಮತ್ತೆ ಎಂಟೈರ್ ಇಂಡಿಯಾದಲ್ಲಿ ನಮ್ದು ಈ ತರ ರೀಜನಲ್ ಆಫೀಸ್ 4 ಇದೆ. ಇದು ಸೌತ್ ಅಲ್ಲಿ ನಾವು ಇವತ್ತು ನಡೆಸ್ತಾ ಇರೋ ಪ್ರೋಗ್ರಾಮ್, ನಾರ್ತ್ ಅಲ್ಲಿ ಒಂದಿದೆ, ಈಸ್ಟ್ ಅಂಡ್ ವೆಸ್ಟ್ ಅಲ್ಲಿ ಒಂದೊಂದಿದೆ. ಸೊ 4 ಕಡೆಯಿಂದ ನಾವು ಆ ರೀಜನ್ಸ್ನ ನಾವು ಆಪರೇಟ್ ಮಾಡ್ತೀವಿ. ಎಂಟೈರ್ ಸೇಲ್ಸ್ ಸ್ಟಾಫ್ ಆಗಲಿ, ಬ್ಯಾಕ್ ಎಂಡ್ ಸಪೋರ್ಟ್ ಟೀಮ್ ಆಗಲಿ, ಸರ್ವಿಸ್ ಟೀಮ್ ಆಗಲಿ ಎಲ್ಲ ನಾವು ಇಲ್ಲಿಂದನೇ ಆಪರೇಟ್ ಮಾಡ್ತೀವಿ. ಸೊ ಮುಂದಕ್ಕೆ ಲೈಕ್ ಇವಾಗ ಒಂದು ಸ್ಟಿಲ್ ಎಲ್ಲೆಲ್ಲಿ ಬ್ರಾಂಚಸ್ ಇದೆ ಅಂತ ಗೊತ್ತಾಯ್ತು. ಅಂಡ್ ಅಟ್ ದ ಸೇಮ್ ಟೈಮ್ ಈ ಸ್ಟಿಲ್ ಪ್ರಾಡಕ್ಟ್ಸ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆಗುವ ಸ್ಥಳ ಎಲ್ಲಿ ಅಂತ ತಿಳ್ಕೊಬೋದಾ? ಎಸ್, ಇವಾಗ ನಾನು ಹೇಳ್ದಂಗೆನೆ ಸ್ಟಾರ್ಟೆಡ್ ಫ್ರಮ್ ಚೈನ್ಸಾ. ನಾವು ವಿ ಆರ್ ಡೈವರ್ಸಿಫೈಡ್ ಟು ಮೆನಿ ಪ್ರಾಡಕ್ಟ್ಸ್. ಕಸ್ಟಮರ್ ಯಾವ ಥರ ರಿಕ್ವೈರ್ಮೆಂಟ್ ಇದೆ ಮಾರ್ಕೆಟಲ್ಲಿ, ಔಟ್ಡೋರ್ ಪವರ್ ಟೂಲ್ಸ್ ಆಗಿರ್ಬೋದು ಅಥವಾ ಒಂದು ಅಗ್ರಿಕಲ್ಚರ್ ಫಾರೆಸ್ಟ್ರಿ ಎಕ್ವಿಪ್ಮೆಂಟ್ ಆಗಿರ್ಬೋದು, ಈ ಥರ ತುಂಬ ಎಕ್ವಿಪ್ಮೆಂಟ್ ಡೈವರ್ಸಿಫೈ ಆಗಿದೆ. ಡೈವರ್ಸಿಫೈ ಆಗಿದ ತಕ್ಷಣ ಡಿಮ್ಯಾಂಡ್ ಪ್ಯಾಟರ್ನ್ ಅಲ್ಟಿಮೇಟ್ಲಿ ವಿಲ್ ಇನ್ಕ್ರೀಸ್. ಸೊ ಆ ಡಿಮ್ಯಾಂಡ್ ಪ್ಯಾಟರ್ನ್ ನ ಸ್ಯಾಟಿಸ್ಫೈ ಮಾಡೋಕ್ಕೆ ಒಂದೇ ಕಡೆ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ಲಿಕ್ಕಾಗಲ್ಲ. ಸೊ ಇದಕ್ಕೆ ನಾವು ಕರೆಂಟ್ಲಿ ವಿ ಹ್ಯಾವ್ 8 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್. ಸೊ ಮೇನ್ ಜರ್ಮನಿಯಲ್ಲಿ, ಯುರೋಪಿಯನ್ ಕಂಟ್ರಿಯಲ್ಲಿ 3 ಇದೆ, ಬ್ರೆಜಿಲಲ್ಲಿ ಒಂದಿದೆ, ನಾರ್ತ್ ಅಮೆರಿಕಲ್ಲಿ ಒಂದಿದೆ, ಆಸ್ಟ್ರೇಲಿಯಲ್ಲಿ ಒಂದಿದೆ, ಫಿಲಿಪೈನ್ಸ್ ಅಲ್ಲಿ ಇದೆ. ಸೊ ಈ ಥರ 8 ಜಾಗದಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಬೇಸ್ಡ್ ಆನ್ ದ ಡಿಮ್ಯಾಂಡ್ ಅಂಡ್ ಬೇಸ್ಡ್ ಆನ್ ದ ಟೆಕ್ನಾಲಜಿ ಪ್ರೆಸೆಂಟ್ ಇನ್ ದಟ್ ಕಂಟ್ರಿ. ಕೆಲವೊಂದು ಪಾರ್ಟ್ಸ್ನ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಕೆಲವೊಂದು ಪಾರ್ಟ್ಸ್ನ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸೊ ಇಟ್ಸ್ ಆಲ್ ಡೈವರ್ಸಿಫೈಡ್ ಬೇಸ್ಡ್ ಆನ್ ಡಿಮ್ಯಾಂಡ್ ಅಂಡ್ ಟೆಕ್ನಾಲಜಿ ಯುಟಿಲೈಸ್ ಇನ್ ದಟ್ ಕಂಟ್ರಿ. ಸೊ ಈ ಥರ ಮಾಡಿದ ಮ್ಯಾನುಫ್ಯಾಕ್ಚರಿಂಗ್ನ ವಿ ವಿಲ್ ಗೆಟ್ ಇಟ್ ಟು ಅವರ್ ವೇರ್ ಹೌಸ್. ಇಲ್ಲಿಂದ ನಾವು ವಿ ಡಿಸ್ಟ್ರಿಬ್ಯೂಟ್ ಇಟ್ ಟು ಕಸ್ಟಮರ್ಸ್. ಓಕೆ. ಸೊ ಒಂದು ವೀಕ್ಷಕರೇ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಬಗ್ಗೆ ಎಲ್ಲೆಲ್ಲಿದೆ, ಯಾವ ತರ ತಯಾರಿ ಮಾಡ್ತಾರೆ, ಸೊ ನೀವು ತಿಳ್ಕೊಂಡಂಗೆ ಇವಾಗ ಎಲ್ಲ ಇನ್ನೋಸ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತಂತೆ.
ಸೊ ಫಾರ್ ಎಕ್ಸಾಂಪಲ್ ಇವಾಗ ಎಷ್ಟೋ ಕಂಪ್ನೀಸ್ ಆಗಿರ್ಬೋದು, ಸೊ ಬೇರೆ ಕಡೆ ಎಲ್ಲೋ ಒಂದು ಔಟ್ಸೋರ್ಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಆಮೇಲೆ ಅವ್ರ ಬ್ರ್ಯಾಂಡ್ ನೇಮ್ ಹಾಕಿ ಮಾಡ್ತಾರೆ. ಬಟ್ ನೀವು ಹೇಳೋ ಪ್ರಕಾರ ಸೊ ಕಂಪ್ಲೀಟ್ ಪ್ರಾಡಕ್ಟ್ಸ್ ಎಲ್ಲ ಇನ್ನೋಸ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೋಸ್ ಅಂತ ನಾನು ಇನ್ನೊಂದು ಪಾಯಿಂಟ್ ಹೇಳಕ್ ಬರ್ತೀನಿ. ಯಾವುದೇ ಒಂದು ಪ್ರಾಡಕ್ಟ್ ತಗೊಂಡ್ರು ಯು ಕ್ಯಾನ್ ಡಿವೈಡ್ ಇಟ್ ಇಂಟು 3 ಪಾರ್ಟ್ಸ್. ಒನ್ ಇಸ್ ಎಂಜಿನ್, ಸಪೋರ್ಟಿಂಗ್ ಡ್ರೈವ್ ಫ್ರಮ್ ಎಂಜಿನ್ ಟು ಟೂಲ್, ಆ ಸಪೋರ್ಟ್ ಡ್ರೈವ್ ಮತ್ತೆ ಆ ಟೂಲ್. ಈ 3 ಕಾಂಪೋನೆಂಟ್ಸ್ ತಗೊಂಡ್ರೆ 3 ಕಾಂಪೋನೆಂಟ್ಸ್ ಇನ್ನೋಸ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ಇನ್ನು ಡೆಪ್ತ್ ಅಲ್ಲಿ ಹೇಳ್ಬೇಕಾದ್ರೆ 99.99% ಆಫ್ ದ ಪಾರ್ಟ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಬೈ ಸ್ಟಿಲ್ ಇಟ್ಸೆಲ್ಫ್ ಬೈ ಇಟ್ಸ್ ಓನ್ ಫ್ಯಾಕ್ಟರೀಸ್ ಇನ್ ಡಿಫರೆಂಟ್ ಲೊಕೇಶನ್ಸ್. ನಾವು ಯಾವುದೇ ಒಂದು ಪಾರ್ಟ್ ನಾವು ಔಟ್ಸೋರ್ಸ್ ಮಾಡಲ್ಲ, ಬಿಕಾಸ್ ವಿ ಪುಟ್ ಅವರ್ ಫೌಂಡರ್ಸ್ ನೇಮ್. 1926 ಆಂಡ್ರಿಯಾ ಸ್ಟಿಲ್ ಅನ್ನೋರು ಕಂಪ್ನಿ ಫೌಂಡ್ ಮಾಡಿದ್ರು. ಅವ್ರದ್ದು ಹೆಸರೇನಿದೆ ಅದೇ ಹೆಸರು ನಾವು ಎಲ್ಲ ಬ್ರ್ಯಾಂಡ್. ಸೊ ಅವ್ರದ್ದೊಂದು ಹೆಸರು ನಾವು ಒಂದು ಮಿಷಿನ್ ಮೇಲೆ ಹಾಕ್ತಾ ಇದೀವಿ ಅಂದ್ರೆ ಆ ಹೆಸರಿಗೆ ನಾವು ತಕ್ಕಂತ ಕ್ವಾಲಿಟಿ ಕೊಡಬೇಕಾಗುತ್ತೆ. ಸೊ ನಮ್ದು ಕಾನ್ಸೆಪ್ಚುಯಲಿ ವಾಟ್ ಎವರ್ ಇಸ್ ಮ್ಯಾನುಫ್ಯಾಕ್ಚರ್ಡ್ ವಿತ್ ಇನ್ ದಿ ಹೌಸ್ ಅಂದ್ರೆ ಇನ್ನೋಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ನಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ. ಇಟ್ಸ್ ಕಂಪ್ಲೀಟ್ಲಿ ಇನ್ ಕಂಟ್ರೋಲ್ ಆಫ್ ಅವರ್ ಇಂಜಿನಿಯರ್ಸ್, ಅವರ್ ಟೆಕ್ನಿಷಿಯನ್ಸ್ ಆರ್ ಅವರ್ ಬ್ಯಾಕ್ ಎಂಡ್ ಟೀಮ್. ಸೊ ಅದಕ್ಕಾಗಿ ನಾವು ಮ್ಯಾನುಫ್ಯಾಕ್ಚರ್ ಮಾಡೋ ಮ್ಯಾಕ್ಸಿಮಮ್ ಎಲ್ಲ ಇನ್ನೋಸ್ ಆಗಿರುತ್ತೆ. ಸೊ ದಟ್ ಕ್ವಾಲಿಟಿ ಡ್ರೈವ್ಸ್ ಫ್ರಮ್ ದಿ ಸೋರ್ಸ್ ಟು ದ ಎಂಡ್ ಟು ದ ಕಸ್ಟಮರ್. ಹೌದು. ಸೊ ಕಸ್ಟಮರ್ ಅಂದಾಗ ಆಗ್ತಾ ಬಂತು ಹೇಮಂತ್ ಅವರೇ. ಸೊ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಹೇಳಿದ್ರಿ, ಬಟ್ ಆಬ್ವಿಯಸ್ಲಿ ಆಸ್ ಎ ಕಸ್ಟಮರ್ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಆಗಿರ್ಬೋದು ಅಥವಾ ಬೇರೆ ಕಡೆ ಹೋಗಿರ್ಬೋದು ತಗೊಳಕ್ಕಾಗಲ್ಲ. ಸೊ ನಾನು ಆಸ್ ಎ ಕಸ್ಟಮರ್ ನಾನು ಇವಾಗ ನಿಮ್ದು ಸ್ಟಿಲ್ ಪ್ರಾಡಕ್ಟ್ ಒಂದು ಸ್ಟಿಲ್ ಎಕ್ವಿಪ್ಮೆಂಟ್ ಬೇಕು ಅಂದ್ರೆ ಸೊ ಡೈರೆಕ್ಟ್ ಆಗಿ ನಾನು ಸೌತ್ ಅಲ್ಲಿ ವಾಸಿಸ್ತಿರೋದ್ರಿಂದ ಸೊ ನಾನು ನಿಮಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೇಕಾ ಅಥವಾ ಯಾವ್ದಾದ್ರು ಒಂದು ಸ್ಟಿಲ್ ಶೋರೂಮ್ ಅನ್ನೋದು ಏನಾದ್ರು ಇದೆಯಾ, ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕಾ, ಯಾವ ತರ ನಡೆಯುತ್ತೆ ನಿಮ್ದು ಸಪ್ಲೈ ಚೈನ್ ಯಾವ ತರ ಇದೆ? ಡೆಫಿನೆಟ್ಲಿ ಮಂಜೇಶ್ ಅವರೇ, ಒಳ್ಳೆ ಕ್ವಶನ್ ಇದು ನಿಜವಾಗ್ಲೂ. ಯಾಕಂದ್ರೆ ತುಂಬಾ ಜನ ಕಸ್ಟಮರ್ಸ್ಗೆ ಇವತ್ತು ಪ್ರಾಡಕ್ಟ್ ಬಗ್ಗೆ ಗೊತ್ತಿರುತ್ತೆ, ಪ್ರಾಡಕ್ಟ್ ಯಾವ ತರ ಯುಟಿಲೈಸ್ ಆಗುತ್ತೆ ಅಂತ ಗೊತ್ತಿರುತ್ತೆ, ಬಟ್ ಎಲ್ಲಿ ಪರ್ಚೇಸ್ ಮಾಡಬೇಕು, ಯಾರ ಹತ್ರ ಪರ್ಚೇಸ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಪರದಾಡ್ತಿರ್ತಾರೆ. ಫಸ್ಟ್ ಆಫ್ ಆಲ್ ನಾನು ಏನ್ ಹೇಳಕ್ ಬಯಸ್ತೀನಿ ನಮ್ಮ ವೀಕ್ಷಕರಿಗೆ ಅಂದ್ರೆ, ನಮ್ಮ ಕಂಪ್ನಿಯಲ್ಲಿ ಯಾವುದೇ ರೀತಿಯ ಆನ್ಲೈನ್ ಸೇಲ್ಸ್ ಪಾಲಿಸಿ ಇಲ್ಲ. ಸೊ ನಾವು ಯಾವುದೇ ಕಸ್ಟಮರ್ಗೆ ಆನ್ಲೈನ್ ಅಮೆಝಾನ್ ಅಲ್ಲಿ ಸಿಗ್ತಾ ಇದೆ ಪ್ರಾಡಕ್ಟು ಅಥವಾ ಬೇರೆ ಕಡೆ ಎಲ್ಲೋ alibaba.com ಅಲ್ಲಿ ಸಿಗ್ತಾ ಇದೆ ಅಂದ್ರೆ ಅದೆಲ್ಲ ಖಂಡಿತವಾಗೂ ನಾವು ಕಂಪ್ನಿ ಕಡೆಯಿಂದ ಅಥರೈಸ್ಡ್ ಸೇಲ್ಸ್ ಅಲ್ವೇ ಅಲ್ಲ. ಸೊ ದಯವಿಟ್ಟು ಅಂತ ಒಂದು ಜಾಲತಾಣಗಳಿಗೆ ಡೈರೆಕ್ಟ್ ನೀವು ಬಿಡಕ್ ಹೋಗ್ಬೇಡಿ. ಯಾಕಂದ್ರೆ ಅಲ್ಲಿ ಬಿದ್ದಿದ್ಗೆ ನಿಮಗೆ ಸರ್ವಿಸ್ ಸಪೋರ್ಟ್ ಸಿಗಲ್ಲ, ಒಂದು ಮಿಷಿನ್ ಉಪಯೋಗಿಸಕ್ಕೆ ಡೆಮೋ ಕೊಡ್ತಾರೆ, ಆ ಡೆಮೋಗಳು ಸಿಗಲ್ಲ, ಯಾವುದೇ ರೀತಿಯಾದ ಒಂದು ಸಪೋರ್ಟ್ ಬೇಕಾದ್ರೆ ಸರಿಯಾಗಿ ಸಿಗಲ್ಲ ನಿಮ್ಮ ಆನ್ಲೈನ್ ಅಲ್ಲಿ ಇದ್ದಾಗ. ಸೊ ನಿಮಗೆ ಗೊತ್ತಿರಂಗೆ ನೀವು ಒಂದು ಡೀಲರ್ ಸರ್ವಿಸ್ ನೆಟ್ವರ್ಕ್ ಅಲ್ಲಿ ಇದ್ದೀರಾ ಅಗ್ರಿಪ್ಲೆಕ್ಸ್ ಇಂಡಿಯಾ. ಸೊ ನಿಮಗೆ ಗೊತ್ತಿರೋ ರೀತಿಯಲ್ಲಿ ನಮ್ಗೆ ಇಡೀ ಎಂಟೈರ್ ಸೌತ್ ರೀಜನ್ ಅಲ್ಲಿ ನಮ್ದು ಪ್ರತಿಯೊಂದು ಡಿಸ್ಟ್ರಿಕ್ಟ್ಸ್ ಅಲ್ಲಿ ಡೀಲರ್ ಪ್ರೆಸೆನ್ಸ್ ಇದೆ. ಡಿಸ್ಟ್ರಿಕ್ಟ್ ವೈಸ್ ಬಂದಾಗ ಡೀಲರ್ಸ್ ಇರ್ತಾರೆ, ತಾಲೂಕಾ ವೈಸ್ ಬಂದಾಗೂ ಡೀಲರ್ಸ್ ಇರ್ತಾರೆ, ಬಟ್ ತಾಲೂಕು ವೈಸ್ ಯೂಶಲಿ ಸಬ್ ಡೀಲರ್ಸ್ ಆಗಿರ್ತಾರೆ. ಸೊ ದೇ ವಿಲ್ ಬಿ ವರ್ಕಿಂಗ್ ವಿತ್ ದಿಸ್ ಮೇನ್ ಡೀಲರ್ಸ್ ಇನ್ ಡಿಸ್ಟ್ರಿಕ್ಟ್ಸ್. ಸೊ ಈ ಡೀಲರ್ಸ್ ಅಥವಾ ಸಬ್ ಡೀಲರ್ಸ್ ಮುಖಾಂತರ ನಿಮ್ಗೆ ಯಾವುದೇ ಮಷಿನ್ಸ್ ಬೇಕಾದ್ರೂ ಅಥವಾ ಯಾವುದೇ ಮಷಿನ್ ಬಗ್ಗೆ ಎನ್ಕ್ವೈರಿ ಇದ್ರೂ ಅಥವಾ ಅದ್ರ ಬಗ್ಗೆ ಒಂದು ತಿಳಿವಳಿಕೆ ಬೇಕಾದ್ರೆ ಅದ್ರದ್ದೊಂದು ಡೆಮೋ ನೋಡೋ ಆಸಕ್ತಿ ಇದೆ, ಈ ಕೆಲವೊಂದು ಪಾಯಿಂಟ್ಸ್ ಹೋಗ್ಬೋದು. ನೀವು www.still.in ವೆಬ್ಸೈಟ್ ಹೋದ್ರೆ ಡೀಲರ್ ಲೊಕೇಟರ್ ಇರುತ್ತೆ, ಇಲ್ಲ ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮ್ಮ ನಿಯರೆಸ್ಟ್ ತಾಲೂಕು ಡಿಸ್ಟ್ರಿಕ್ಟ್ ಡೀಲರ್ ನೆಟ್ವರ್ಕ್ ನಂಬರ್ ಕೊಡ್ತೀವಿ. ಇನ್ನೊಂದೇನಂದ್ರೆ ಈ ಡೀಲರ್ಸ್ ಎಲ್ಲ ಟ್ರೈನ್ ಡೀಲರ್ಸ್ ಆಗಿರ್ತಾರೆ. ಸೊ ನಾ ಡೀಲರ್ಸ್ ಅನ್ನೋದ್ ಬದಲು ಲೆಟ್ ಅಸ್ ಟೇಕ್ ಇಟ್ ಅಸ್ ಸರ್ವಿಸಿಂಗ್ ಡೀಲರ್, ಅಥರೈಸ್ಡ್ ಸರ್ವಿಸಿಂಗ್ ಡೀಲರ್ ಅಂತ ಕರಿತೀವಿ ನಾವು. ಅಥರೈಸ್ಡ್ ಸರ್ವಿಸಿಂಗ್ ಡೀಲರ್ ಅಂದ ತಕ್ಷಣ ಫಸ್ಟ್ ಬರೋದು ಈಸ್ ಅಥರೈಸ್ಡ್ ಫಾರ್ ಸೆಲ್ಲಿಂಗ್ ಸ್ಟೀಲ್ ಪ್ರಾಡಕ್ಟ್. ಈ ಅಥರೈಸೇಷನ್ ಅವ್ರಿಗೆ ಸಿಗಬೇಕು ಅಂದ್ರೆ ಈ ಶುಡ್ ನೋ ದ ವ್ಯಾಲ್ಯೂ ಆಫ್ ದ ಪ್ರಾಡಕ್ಟ್. ಫಾರ್ ಎಕ್ಸಾಂಪಲ್ ಒಂದು ಕಸ್ಟಮರ್ ವಾಕಿಂಗ್ ಆಗಿದ ತಕ್ಷಣ ನನಗೆ ಚೈನ್ಸಾ ಬೇಕು ಅಥವಾ ಬ್ರಷ್ ಕಟ್ಟರ್ ಬೇಕು ಇಲ್ಲ ಅರ್ಥ ಆಗಬೇಕು ಅಂತ ಇದ್ದಿದ್ದ ಪ್ರಾಡಕ್ಟ್ ಇಟ್ಕೊಟ್ಬಿಡೋಲ್ಲ. ಫಸ್ಟ್ ಅವ್ರ ಹತ್ರ ಇಂಟ್ರಾಕ್ಟ್ ಮಾಡ್ತಾರೆ ಡೀಲರ್ಸು. ಇಂಟ್ರಾಕ್ಟ್ ಮಾಡಿ ಅವ್ರಿಗೆ ಯಾವ ಪರ್ಪಸ್ಗೆ ಮಿಷಿನ್ ಬೇಕು ಅಂತ ತಿಳ್ಕೊಂತಾರೆ, ಯಾವ ಕೆಲಸಕ್ಕೋಸ್ಕರ ಈ ಮಿಷಿನ್ ಬೇಕು ಅಂತ ತಿಳ್ಕೊಂಡಾಗೆ ನಿಮಗೆ ಯಾವ ಮಿಷಿನ್ ಕೊಡಬೇಕು ಅಂತ ಗೊತ್ತಾಗುತ್ತೆ. ಸೊ ಆ ಥರ ತಿಳ್ಕೊಂಡಾಗ ಒಂದು ಇಂಟ್ರಾಕ್ಷನ್ ನಡೆಯುತ್ತೆ ಕಸ್ಟಮರ್ಗೂ ಡೀಲರ್ಗೂ. ಸೊ ಎಷ್ಟು ಕೆಲಸ ಮಾಡ್ತೀಯಪ್ಪ, ಎಷ್ಟು ಅವರ್ ಕೆಲಸ ಮಾಡ್ತೀರಾ, ನಿಮ್ದು ಏನು ಕೆಲಸ ಇದೆ ಎಲ್ಲ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಒಂದು 3-4 ಥರದ ಸೂಟೇಬಲ್ ಚಾಯ್ಸ್ ಆಫ್ ಮಿಷಿನ್ಸ್ ಕೊಡ್ತಾರೆ ಬೇಸ್ಡ್ ಆನ್ ದ ಬಜೆಟ್ ಅಂಡ್ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್. ಸೊ ಅಲ್ಲಿಂದ ಕಸ್ಟಮರ್ ಚಾಯ್ಸ್ ಆಗಿರುತ್ತೆ. ಸೊ ಈ ಸೂಟಬಲ್ ಒಂದು ಸೂಟಬಲ್ ಪ್ರಾಡಕ್ಟ್ ಕಸ್ಟಮರ್ ಪರ್ಚೇಸ್ ಮಾಡಿದ ತಕ್ಷಣ ಆ ಮಿಷಿನ್ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ನಾವು ಟೆಕ್ನಿಕಲ್ ಸೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಅದನ್ನ ಟೆಕ್ನಿಕಲ್ ಡೆಲಿವರಿ ಅಂತ ಕರಿತೀವಿ. ಸೊ ಡೀಲರ್ ಏನ್ ಮಾಡ್ತಾರೆ, ಈ ಮಿಷಿನ್ಗೆ ಏನ್ ಮಾಡ್ಬೇಕು ನೀವು, ಫಾರ್ ಎಕ್ಸಾಂಪಲ್ ನಮ್ದೆಲ್ಲ 2 ಸ್ಟ್ರೋಕ್ ಮಿಷಿನ್ಸ್, ಪೆಟ್ರೋಲ್ ಜೊತೆ ಆಯಿಲ್ ಮಿಕ್ಸ್ ಮಾಡಬೇಕಾಗಿರುತ್ತೆ. ಸೊ ಯಾವ ರೀತಿ ಆಯಿಲ್ ಮಿಕ್ಸ್ ಮಾಡಬೇಕು, ಎಷ್ಟು ಆಯಿಲ್ ಮಿಕ್ಸ್ ಮಾಡಬೇಕು, ಸ್ಟಿಲ್ ಓನ್ ಇನ್ನೋಸ್. ನಾನು ಹೇಳ್ದಂಗೆ 99% ಇನ್ನೋಸ್ ಪ್ರೊಡಕ್ಷನ್ ಇದೆ. ಸೊ ನಮ್ದೇ ಇನ್ನೋಸ್ ಆಯಿಲ್ ಪ್ರೊಡಕ್ಷನ್ ಇದೆ.
Okay. ಯಾಕಂದ್ರೆ ಆಟೋಮೋಟಿವ್ ಆಯಿಲ್ ನ ಮಿಷಿನ್ ಹಾಕ್ಬೋದು, ಹಾಕಕ್ ಆಗಲ್ಲ. ಯಾಕಂದ್ರೆ ಆಟೋಮೋಟಿವ್ RPM ಬಂದು ಜಸ್ಟ್ ಒಂದು 7000 ಇರುತ್ತೆ. ಸೊ ಈ ತರ ಪವರ್ ಟೂಲ್ಸ್ ಇದ್ದಾಗ ನಿಮ್ದು ವರ್ಕ್ ಫಾಸ್ಟ್ ಆಗಿರ್ಲಿ ಅಂತ ಅದೊಂದು RPM ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಆ RPM ಒಂದು 13,000 14,000 ವರೆಗೂ ಹೋಗುತ್ತೆ. ಆ RPM ಮ್ಯಾಚ್ ಮಾಡ್ಲಿಕ್ಕೆ ಅಂತಾನೆ ನಮ್ದೇ ಒಂದು ಸಿಂಥೆಟಿಕ್ ಆಯಿಲ್ ನ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಇದೊಂದು ಕೆಲವೊಂದು ಡೀಟೇಲ್ಸ್ ಏನಿದೆ, ಈ ತರ ಒಂದು ಡೀಟೇಲ್ಸ್ ಹಾಕಿ ಮಿಷಿನ್ ಯಾವ ತರ ಅಸೆಂಬಲ್ ಮಾಡಬೇಕು ಅಂದ್ರೆ, ಇವಾಗ ಮಿಷಿನ್ ಬಂದಾಗ ಪವರ್ ಟೂಲು ಡ್ರೈವ್ ಎಲ್ಲ ಸಪ್ರೇಟ್ ಆಗಿರುತ್ತೆ. ಸೊ ಟೂಲ್ ಹೆಂಗ್ ಅಟ್ಯಾಚ್ ಮಾಡಬೇಕು, ಆ ಮಿಷಿನ್ ಮೇಂಟೆನೆನ್ಸ್ ಹೆಂಗ್ ಮಾಡಬೇಕು, ಆ ಮಿಷಿನ್ ಹೆಂಗ್ ಆಪರೇಟ್ ಮಾಡಬೇಕು, ಯಾವ ತರ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ನೀವು ಧರಿಸಬೇಕು ಮಿಷಿನ್ ಆಪರೇಟ್ ಮಾಡ್ಬೇಕಾದ್ರೆ, ಯಾವ ತರ ಎಷ್ಟು ಲೆವೆಲ್ ಅಲ್ಲಿ ಇಟ್ಕೊಂಡು ಆಪರೇಟ್ ಮಾಡಬೇಕು, ಪ್ರತಿಯೊಂದು ಇನ್ಫಾರ್ಮೇಶನ್ ಟೆಕ್ನಿಕಲ್ ಡೆಲಿವರಿ ಮಾಡ್ತಾರೆ. ಮಾಡಿ ಕಸ್ಟಮರ್ಗೆ ಡೆಲಿವರಿ ಕೊಡ್ತಾರೆ ಮಿಷಿನ್ ನ. ಸೊ ಬೇಸಿಕಲಿ ಏನು ಅಂದ್ರೆ, ಮಿಷಿನ್ ನಾವು ಸುಮ್ಮನೆ ಸಿಂಪಲ್ ಆಗಿ ಕೊಡ್ತಿಲ್ಲ. ವಿ ಆರ್ ಗಿವಿಂಗ್ ಅ ಎಂಟೈರ್ ಎಕ್ಸ್ಪೀರಿಯನ್ಸ್ ಆಫ್ ಹೌ ದ ಮಿಷಿನ್ ಇಸ್ ವರ್ಕಿಂಗ್, ಹೌ ಇಟ್ ಶುಡ್ ಬಿ ಮೇಂಟೈನ್, ಹೌ ಇಟ್ ಈಸ್ ಅಪ್ಲಿಕೇಬಲ್ ಟು ಯುವರ್ ಡೈಲಿ ರೂಟೀನ್ ಅಂತ ಹೇಳಿಕೊಟ್ಟು ನಾವು ಮಿಷಿನ್ ಕೊಡೋದ್ರಿಂದ ನಮಗನ್ಸಿಕೆ ಪ್ರಕಾರ ಒಂದು 60 to 75% ಆಫ್ ದ ಇನಿಷಿಯಲ್ ಪ್ರಾಬ್ಲಮ್ಸ್ ಆರ್ ಅರೆಸ್ಟೆಡ್. ಆ ಒಂದು ಬೇಸಿಕ್ ನಾಲೆಜ್ ಕೊಟ್ಟಾಗ. ಸೊ ಅದೇ ರೀತಿ ಒಂದು ಯೂಸ್ ಮಾಡಿದ್ರೆ, ಕಸ್ಟಮರ್ ಯೂಸ್ ಮಾಡಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ಸೊ ಇದೊಂದು ಬೇಸಿಕ್ ಕಾನ್ಸೆಪ್ಟ್ ನಮ್ದು. ಸೊ ಈ ರೀತಿ ಡೀಲರ್ಗೂ ಟ್ರೈನ್ ಮಾಡಿರ್ತೀವಿ. ಸೊ ಟ್ರೈನಿಂಗ್ಸ್ ಅಂತ ಬಂದಾಗ ನಾವು ಸಾಕಷ್ಟು ಟ್ರೈನಿಂಗ್ಸ್ ಮಾಡ್ತೀವಿ ಡೀಲರ್ಗೆ. ಅದಕ್ಕೋಸ್ಕರ ಅಥರೈಸ್ಡ್ ಸರ್ವಿಸಿಂಗ್ ಡೀಲರ್ ಅಂತ ಕರಿತೀವಿ. ಸೊ ಈ ಸರ್ವಿಸಿಂಗ್ ಡೀಲರ್ಗೆ ಟ್ರೈನಿಂಗ್ಸ್ ಮಾಡ್ತೀವಿ. ಸೊ ಈ ಟ್ರೈನಿಂಗ್ಸ್ ಮುಖಾಂತರ ನಾವು ಒಂದು ಡೀಲರ್ನ ಇದು ಮಾಡ್ತೀವಿ, ಬ್ಯಾಕಪ್ ನಾಲೆಜ್ ಟ್ರಾನ್ಸ್ಫರ್ ಅಂತ ಕೊಡ್ತೀವಿ. ಸೊ ವೀಕ್ಷಕರೇ, ನೀವು ಇಷ್ಟೊತ್ತು ಕೇಳಿದ್ದು ಒಂದು ಟ್ರೈನಿಂಗ್ ಪ್ರೋಸೆಸ್ ಅಥವಾ ಒಂದು ಡೀಲರ್ಶಿಪ್ ಯಾವ ತರ ನಡೆಯುತ್ತೆ, ನೀವು ಪ್ರಾಡಕ್ಟ್ಸ್ ನ ಎಲ್ಲಿ ತಗೋಬಹುದು ಅಂತ. ಸೊ ಇವಾಗ ನಾನು ಕಂಪ್ಲೀಟ್ ಒಂದು ಕ್ಲಾರಿಟಿ ಬಂತು. ಏನಂತವ್ರೆ, ಏನಕ್ಕೆ ನೀವು ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಅಂದ್ರೆ ಲೈಕ್ ಆನ್ಲೈನ್ ಮುಖಾಂತರ ನೀವು ಸೆಲ್ ಮಾಡಕ್ ಇಷ್ಟಪಡಲ್ಲ ಸ್ಟಿಲ್ ಪ್ರಾಡಕ್ಟ್ಸ್ ನ ಅಂತ. ಸೊ ವೀಕ್ಷಕರೇ, ನಿಮ್ಗೂ ಒಂದು ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ಸೊ ಯಾವುದೇ ಒಂದು ಸ್ಟಿಲ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಸೊ ನಿಮ್ಗೆ ಅದು ಫಿಸಿಕಲಿ ಬಂದು ಪರ್ಚೇಸ್ ಮಾಡೋದು ತುಂಬಾ ಒಳ್ಳೇದಾಗತ್ತೆ. ಯಾಕಂದ್ರೆ ಒಂದು ಕೌನ್ಸಿಲಿಂಗ್ ತರನೇ ನಡೆಸ್ತಾರೆ ಅನ್ಕೊಂತೀನಿ ನಾನು. ಸೊ ಪೇನ್ ಏರಿಯಾಸ್ ಇಂದ ನೀವು ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಲೈಕ್ ಏನೇನ್ ಪ್ರಾಬ್ಲಮ್ ಇದೆ, ಯಾವ ತರ ಪ್ರಾಪರ್ ಟೂಲ್ ಬೇಕು, ಸೊ ಆಸ್ ಯು ಸೆಡ್ ಪ್ರಾಪರ್ ಟೂಲ್ ಫಾರ್ ದ ಪ್ರಾಪರ್ ವರ್ಕ್, ಆ ತರ. ಸೊ ನಿಮ್ಗೆ ಏನೇ ಒಂದು ಮಾಹಿತಿ ಬೇಕಾಗಿದ್ರು, ಲೈಕ್ ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ ಏನೇ ಪರ್ಚೇಸ್ ಮಾಡ್ಬೇಕಾಗಿತ್ತು ಅಥವಾ ಅದ್ರ ಬಗ್ಗೆ ಜಸ್ಟ್ ಮಾಹಿತಿ ಬೇಕಾಗಿತ್ತು ಅಂದ್ರೂ, ಸೊ ನಿಮ್ಗೆ ಗೊತ್ತಿರೋ ನಂಬರು 08061116333 ಕಾಲ್ ಮಾಡಿ, ಅಥವಾ ಜಸ್ಟ್ ಒಂದು ಮೆಸೇಜ್, ವಾಟ್ಸ್ಆಪ್ ಮೆಸೇಜ್ ನ ಡ್ರಾಪ್ ಮಾಡ್ಬೋದು ನೀವು 9538510000ಗೆ. ಸೊ ನೀವು ನಮ್ಮ ಕಡೆಯಿಂದ ನಮ್ಮ ಏನೇನು ಇನ್ಫಾರ್ಮೇಶನ್ ಬೇಕೋ ಅಥವಾ ಸ್ಟಿಲ್ ಕಡೆಯಿಂದ ಏನೇನು ಇನ್ಫಾರ್ಮೇಶನ್ ಬೇಕೋ, ಸೊ ಪೂರ್ತಿ ಮಾಹಿತಿ ಕೊಡಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸೊ ನೆಕ್ಸ್ಟ್, ಸೊ ಸರ್ ಇವಾಗ ಡೀಲರ್ ಬಗ್ಗೆ ಎಲ್ಲ ಹೇಳಿದ್ರಿ ನಮ್ಗೆ. ಸೊ ಯಾವ ತರ ಪ್ರಾಡಕ್ಟ್ ಪರ್ಚೇಸ್ ಮಾಡ್ಬೋದು ಅಥವಾ ಎಲ್ಲಿ ಅವ್ರು ಏನೇನ್ ಮಾಡ್ತಾರೆ ಪ್ರಾಡಕ್ಟ್ ಕೊಡಕ್ಕಿಂತ ಮುಂಚೆ ಅಂತ. ಬಟ್ ಫಸ್ಟ್ ಆಫ್ ಆಲ್ ನಂದು ಫಸ್ಟ್ ಬೇಸಿಕ್ ಕ್ವಶನ್ ಏನು ಅಂತ ನನಗೆ ಡೌಟ್ ಅದಕ್ಕಿಂತ ಒಂದು ಕ್ಲಾರಿಟಿ ಏನ್ ಬೇಕು ಅಂದ್ರೆ, ಸೊ ನೀವು ಯಾಕಂದ್ರೆ ಒಂದು ಏರಿಯಾ ಅಥವಾ ಒಂದು ತಾಲೂಕು, ಒಂದು ಡಿಸ್ಟ್ರಿಕ್ಟ್ ಅಂತ ಹೋದ್ರೆ ತುಂಬಾ ಜನ ಡೀಲರ್ಸ್ಗೆ ಕಾಯ್ತಾ ಇರ್ತಾರೆ ಸ್ಟಿಲ್ ಡೀಲರ್ ಆಗ್ಬೇಕು ಅಥವಾ ಸ್ಟಿಲ್ ಪಾರ್ಟ್ ಆಫ್ ದಿ ಫ್ಯಾಮಿಲಿ ಆಗ್ಬೇಕು ಅಂತ. ಸೊ ಸ್ಟಿಲ್ ಅನ್ನೋದೊಂದು ಸ್ಟಿಲ್ ನೀವು ಸೌತ್ ಇಂಡಿಯಾ ರೀಜನಲ್ ಆಫೀಸ್ ಅಲ್ಲಿ ಇದ್ದು, ಸೊ ಯಾವ ತರ ನೀವು ಒಂದು ಡೀಲರ್ಶಿಪ್ ನ ರೆಕಗ್ನೈಸ್ ಮಾಡ್ತೀರಾ, ಇವ್ರಿಗೆ ಕೊಡ್ಬೋದು ಅಥವಾ ಇವ್ರಿಗೆ ಕೊಡ್ಬೋದು ಅಂತ ಏನೊಂದು ಪ್ಯಾರಾಮೀಟರ್ಸ್ ಏನಾದ್ರು ಸೆಟ್ ಮಾಡ್ಕೊಂಡಿದ್ದೀರಾ ಸ್ಟಿಲ್ ಅಲ್ಲಿ? ಖಂಡಿತ ಮಂಜೇಶ್, ಇದು ಒಂದು ಅದ್ಭುತವಾದ ಪ್ರಶ್ನೆ. ಆಕ್ಚುಲಿ ನಾನು ಮಿಸ್ ಮಾಡಿದೆ ಪಾಯಿಂಟ್ ನ. ಹೌದು, ನಮ್ಮ ಹತ್ರ ಒಂದು ಕೆಲವೊಂದು ಪ್ಯಾರಾಮೀಟರ್ಸ್ ಇದೆ. ಸೊ ನಾನು ಹೇಳ್ದಂಗೆ ಅಥರೈಸ್ಡ್ ಸರ್ವಿಸಿಂಗ್ ಡೀಲರ್ಸ್ ಅಂತ. ಈ ಅಥರೈಸ್ಡ್ ಸರ್ವಿಸಿಂಗ್ ಡೀಲರ್ಸ್ ಹೆಂಗೆ ಅಂದ್ರೆ, ಅಥರೈಸೇಷನ್ ಬಗ್ಗೆ ಹೇಳಿದೆ, ಇಸ್ ಅಥರೈಸ್ಡ್ ಸೇಲ್ಸ್ ಪಾಯಿಂಟ್, ಅವ್ರಿಗೆ ಏನ್ ನಾಲೆಜ್ ಟ್ರಾನ್ಸ್ಫರ್ ಮಾಡ್ತೀವಿ ಹೇಳಿದೆ ನಾನು. ಸೊ ಇನ್ನೊಂದು ನೆಕ್ಸ್ಟ್ ಪಾರ್ಟ್ ಬರೋದು ನಿಮಗೆ ಸರ್ವಿಸಿಂಗ್ ಡೀಲರ್. ಸೊ ಸರ್ವಿಸಿಂಗ್ ಡೀಲರ್ ಕಾನ್ಸೆಪ್ಟ್ ಅಂದ್ರೆ, he is not only having knowledge to sell the machine to you, he is not only having knowledge to train you how to use the machine, but same instance ಅಲ್ಲಿ he should be knowing how to do a service give a required service for your machine. For instance, ನಾನು ಹೇಳ್ಬೇಕಂದ್ರೆ, ಇವಾಗ ರೈತರು ಮಳೆ ಬಂದಾಗ ಕಳೆ ತೆಗಿಬೇಕು. ಮಳೆ ಬಂದಿದ ತಕ್ಷಣ ಕಳೆ ಇರುತ್ತೆ, ಭೂಮಿ ಹದ ಆಗಿರುತ್ತೆ, ಅವಾಗಲೇ ಕಳೆ ತೆಗಿಯಕ್ಕಾಗೋದು. ಭೂಮಿ ಗಟ್ಟಿ ಇದ್ದಾಗ ಕಳೆ ತೆಗಿಯಕ್ಕಾಗಲ್ಲ, ಟೂಲು ಸರಿಗೆ ವರ್ಕ್ ಆಗಲ್ಲ. ಸೊ ರೈತರಿಗೆ ಹೆಂಗೆ ಅಂದ್ರೆ, ಆ ಒಂದು ಇನ್ಸ್ಟೆನ್ಸ್ ಮಳೆ ಯಾವಾಗ ಬರುತ್ತಂತೆ ಈ ಕಾಲದಲ್ಲಿ ಯಾರು ಹೇಳಕ್ಕಾಗಲ್ಲ. ಒಂದು ಅಪ್ರಾಕ್ಸಿಮೇಟ್ ಡೇಟಾ ಹೇಳಿದ್ರು ಯಾವಾಗ ಬೇಕಾದ್ರೂ ಅವ್ರು ಮಳೆ ಬರ್ಬೋದು, ಭೂಮಿ ಹದ ಆಗ್ಬೋದು, ಹೋಗಿ ಎಕ್ವಿಪ್ಮೆಂಟ್ ರೆಡಿ ಇರಬೇಕು. ಸೊ ಸಡನ್ನಾಗಿ ಅವ್ರು ಅವತ್ತು ಹೊಡಿಬೇಕು. 4-5 ಅವರಲ್ಲಿ ಮೆಷಿನ್ ಸಿಗ್ತಾ ಇಲ್ಲ, ಪಕ್ಕದ ಡೀಲರ್ ಹೋದ್ರೆ ಅವ್ರು 4-5 ಅವರು ರೆಡಿ ಮಾಡಿ ಮೆಷಿನ್ ಕೊಡೋಷ್ಟು ಸರ್ವಿಸ್ ನಾಲೆಜ್ ಡೀಲರ್ ಇರಬೇಕು. ಸೊ ಸರ್ವಿಸ್ ನಾಲೆಜ್ ಅಂತ ಹೇಳೋದಕ್ಕಿಂತ, ಸರ್ವಿಸ್ ನಾಲೆಜ್ ಇದ್ರೂ ಸರ್ವಿಸ್ ಮಾಡ್ಲಿಕ್ಕೆ ಒಂದು ಅದರದೇ ಆಗಂತ ಒಂದು ಜಾಗ ಇರಬೇಕು. ಸೊ ನಮ್ಮ ಹಿಂದೆ ನಾವ್ ಏನ್ ನೋಡ್ತಾ ಇದೀವಿ, ಇಷ್ಟೊಂದು ಟೂಲ್ಸ್ ಎಲ್ಲ ಇದೆ. ಇದು ಒಂದು ಕಾನ್ಸೆಪ್ಚುಲೈಸ್ ಸರ್ವಿಸ್ ಸೆಟಪ್. ಸೊ ನಮ್ಮಲ್ಲಿ 3 ತರದ ಸರ್ವಿಸ್ ಸೆಟಪ್ಸ್ ಇದೆ. there are 3 types. ಒಂದು ಬಂದು ಸಿಲ್ವರ್,
ಗೋಲ್ಡ್ ಅಂಡ್ ಬ್ರಾನ್ಸ್. ಇಟ್ ಈಸ್ ಲೈಕ್ ಹೈರಾರ್ಕಿ, ಗೋಲ್ಡ್, ಸಿಲ್ವರ್ ಅಂಡ್ ಬ್ರಾನ್ಸ್. ಬ್ರಾನ್ಸ್ ಬಂದು ಬೇಸಿಕ್ ಲೆವೆಲ್. ಓಕೆ ಸೊ ನಾವು ಡೀಲರ್ ನೇಮ್ ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ ಬೇಸಿಕಲಿ ಹಿ ಶುಡ್ ಹ್ಯಾವ್ ದ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಪ್ರಾಡಕ್ಟ್ಸ್. ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಓಕೆ ಅವ್ರ ಹತ್ರ ಒಂದು ಟೆಕ್ನಿಕಲ್ ಸ್ಟಾಫ್ ಇರಲೇಬೇಕು, ಹೂ ಇಸ್ ಅ ನಾಲೆಜಬಲ್ ಟೆಕ್ನಿಕಲ್ ಸ್ಟಾಫ್. ನಾಲೆಜ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಬೇಸಿಕ್ ಇದ್ರೆ ನಾನು ಹೇಳ್ದಂಗೆ ಸಿಕ್ಕಾಪಟ್ಟೆ ಟ್ರೈನಿಂಗ್ಸ್ ನಾವು ಕೊಡ್ತೀವಿ. ತುಂಬಾ ಸತಿ ನೀವು ಬಂದು ಹಾ, ಟ್ರೈನಿಂಗ್ ಕೊಟ್ಟಿದ್ದೀರಾ. ಸೊ exactly. ವಿ ಆರ್ ವೆರಿ ಮಚ್ ಥ್ಯಾಂಕ್ಫುಲ್ ಫಾರ್ ಇಟ್. ಸೊ Exactly. ಯಾವುದೇ ಸೆಕೆಂಡಿಗೆ ಕಾಲ್ ಮಾಡಿ ಸರ್ ಈ ತರ ಒಂದು ಎಂಪ್ಲಾಯ್ ಚೇಂಜ್ ಆಗಿದ್ದಾರೆ, ತಿರ್ಗಾ ಕೇಟಿ ನಾಲೆಜ್ ಟ್ರಾನ್ಸ್ಫರ್ ಆಗ್ಬೇಕು ಅವ್ರಿಗೆ ಅಂದಾಗ ಏನು ಹಿಂದೆ ಮುಂದೆ ನೋಡ್ದಲೆ ವಿದಿನ್ 24 hours ಅಲ್ಲಿ ಆಕ್ಷನ್ ತಗೊಂಡಿರ್ತೀರಾ ನೀವು. ಸೊ ಅದೇ ತರ ಅದೇ ರೀತಿ ಸೇಮ್ ಆಸ್ ಅಗ್ರಿಪ್ಲೆಕ್ಸ್ ನಾವು ಟ್ರೈನಿಂಗ್ ಮಾಡೋದು ರೀಸೆಂಟ್ ಟೈಮ್ಸ್ ಅಲ್ಲೆಲ್ಲ, ಆ ರೀತಿ ನಾವು ಪ್ರತಿಯೊಂದು ಡೀಲರ್ಗೂ ಡೀಲರ್ ಸ್ಟಾಫ್ಗೂ ಎಲ್ಲಾ ತರದ ಟ್ರೈನಿಂಗ್ ಕೊಡ್ತೀವಿ. ಸೊ ನಾವು ಫಸ್ಟ್ ರೆಕಗ್ನೈಸ್ ಮಾಡೋದು ಒಂದು ಸರ್ವಿಸ್ ಸೆಂಟರ್ ಇರಬೇಕು. ಇಟ್ ಶುಡ್ ಬಿ ಮಿನಿಮಮ್ ಆಫ್ 100 square feet. ಆಮೇಲೆ ಒಂದು ಟೆಕ್ನಿಕಲ್ ಪರ್ಸನ್ ಇರಲೇಬೇಕು. ಯಾಕಂದ್ರೆ ಮಿಷಿನ್ ಮಾಡಿದ ತಕ್ಷಣ ನಾವು ಅಥರೈಸ್ ಡೀಲರ್ ಅಂತ ಹೇಳ್ತಾರೆ, ಹಿ ಶುಡ್ ಬಿ ಏಬಲ್ ಟು ಸರ್ವಿಸ್ ಅಂಡ್ ಪ್ರೊವೈಡ್ ದ ಸ್ಪೇರ್ ಪಾರ್ಟ್ ಆಲ್ಸೋ. ಸೊ ಆ ತರ ಇರೋರು ನಾವು ಸೆಲೆಕ್ಟ್ ಮಾಡ್ತೀವಿ. ಇಫ್ ದೇರ್ ಇಸ್ ನೋ ಡೀಲರ್ ಪ್ರೆಸೆನ್ಸ್ ಅಥವಾ ನಮ್ಮ ಒಂದು ಡೀಲರ್ ಹಾಕಬೇಕು ಅನ್ಸ್ದಾಗ ಸೆಲೆಕ್ಟ್ ಮಾಡಿದ್ಮೇಲೆ ವಿಲ್ ಆನ್ ಬೋರ್ಡ್ ದೆಮ್. ಆನ್ ಬೋರ್ಡ್ ಮಾಡಿದ್ಮೇಲೆ ಫಸ್ಟ್ 6 months ಏನಿದೆ, ಫಸ್ಟ್ 6 months ಇದು ನಾಲೆಜ್ ಟ್ರಾನ್ಸ್ಫರ್ ಪೀರಿಯಡ್. ಸೇಲ್ಸ್ ಟ್ರೈನಿಂಗ್ ಆಗ್ಬೋದು, ನಮ್ಮ ಡೆಮೋ ಸಪೋರ್ಟ್ ಆಗ್ಬೋದು. ನಮ್ಮ ಹತ್ರ ಒಂದು ಸ್ಪೆಷಲೈಸ್ಡ್ ಡೆಮೋ ವೆಹಿಕಲ್ ಇದೆ ಪ್ರತಿಯೊಂದು ಸ್ಟೇಟ್ಗೂ. ಸೊ ಆ ಡೆಮೋ ವೆಹಿಕಲ್ ಸಪೋರ್ಟ್ ಅಂತ ಇರುತ್ತೆ, ಡೆಮೋ ವೆಹಿಕಲ್ ಸಪೋರ್ಟ್ ಕೊಡ್ತೀವಿ. ಅಂದ್ರೆ ಅದು ಅವ್ರ ರೀಜನ್ಗೆ ಹೋಗಿ ಅವ್ರಿಗೆ ಇರೋ ಮಿಷಿನ್ಸ್ ಎಲ್ಲ ಅವ್ರಿಗೂ ತೋರಿಸಿ ಅವ್ರ ಕಸ್ಟಮರ್ಸ್ಗೂ ಅವ್ರ ಮುಂದೆ ಡಿಸ್ಪ್ಲೇ ಮಾಡೋದ್ರ. ನೆಕ್ಸ್ಟ್ ಏನಂದ್ರೆ ಟೆಕ್ನಿಕಲ್ ಟ್ರೈನಿಂಗ್. ಟೆಕ್ನಿಕಲ್ ಟ್ರೈನಿಂಗ್ ಅಲ್ಲಿ ಅವ್ರ ಟೆಕ್ನಿಷಿಯನ್ಗೆ ವಿ ವಿಲ್ ಕಾಲ್ ದಮ್ ಹಿಯರ್ ಓನ್ಲಿ. ಸ್ಟಿಲ್ ಆಫೀಸ್ಗೂ ಕರಿತೀವಿ. ಸೇಮ್ ಇದೆ, ನಾವೇನಿದ್ದೀವಿ ದಿಸ್ ಇಸ್ ಕಾಲ್ಡ್ ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಸೆಂಟರ್. ಇಲ್ಲಿ ಅವ್ರಿಗೆ ಫಸ್ಟ್ ಲೆವೆಲ್ ಇಂದ ಅಂದ್ರೆ ಬ್ರಾನ್ಸ್ ಇಂದ ಹಿಡಿದು, ಬ್ರಾನ್ಸ್ ಇಸ್ 50 ಥಿಯರಿ 50 ಪ್ರಾಕ್ಟಿಕಲ್, ಸಿಲ್ವರ್ ಇಸ್ 75 ಪ್ರಾಕ್ಟಿಕಲ್ 25 ಥಿಯರಿ, ಗೋಲ್ಡ್ ಇಸ್ 100% ಪ್ರಾಕ್ಟಿಕಲ್. ಸೊ ಈ ತರ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಟ್ರೈನಿಂಗ್ ಕೊಟ್ಟು ಅವ್ರ ಸರ್ಟಿಫಿಕೇಟ್ ಕೊಡ್ತೀನಿ. ಈಸ್ ಸ್ಟಿಲ್ ಸರ್ಟಿಫೈಡ್ ಬಿಕಾಸ್ ಎಲ್ಲಾ ಟ್ರೈನಿಂಗ್ ಅಂದ್ರೆ ಒಂದು ಇವ್ಯಾಲ್ಯೂಯೇಷನ್ ಇರೋದು ನಾವು. ಸೊ ಸ್ಟಿಲ್ ಸರ್ಟಿಫೈಡ್ ಎನಿ ನೀವು ಯಾವುದೇ ಡೀಲರ್ ತಗೊಂಡ್ರು ಗೋಲ್ಡ್ ಲೆವೆಲ್ ಟ್ರೈನಿಂಗ್ ಮುಗಿಸಿರೋಂಥ ಸರ್ಟಿಫೈಡ್ ಟೆಕ್ನಿಷಿಯನ್ ಇದ್ದಾರೆ ಅಂದ್ರೆ ಹಿ ವಿಲ್ ಬಿ ಏಬಲ್ ಟು ಡೂ ಎನಿ ಟೈಪ್ ಆಫ್ ರಿಪೇರ್ ಟು ಸ್ಟಿಲ್ ಮಿಷಿನ್ಸ್. ನೋ ಡೌಟ್ ದಟ್ ವಿತಿನ್ 1 or 2 days ನಿಮ್ಮ ಮಿಷಿನ್ ನಿಮ್ಮ ಕೈಗೆ ಸಿಗುತ್ತೆ ಬೇಸ್ಡ್ ಆನ್ ದ ಅವೈಲಬಿಲಿಟಿ ಆಫ್ ಸ್ಪೇಸ್ ವಿತ್ ದ ಡೀಲರ್. ಸೊ ಈ ತರ ಒಂದು ನಾಲೆಜ್ ಟ್ರಾನ್ಸ್ಫರ್ ಇರುತ್ತೆ. ಅದಾದ್ಮೇಲೆ ಸೆಟಪ್ಸ್ ನಾನು ಹೇಳ್ದಂಗೆ ನಿಮ್ಮ ಹಿಂದೆ ಏನ್ ಸೆಟಪ್ ಇದೆ ಈ ತರ ಸೆಟಪ್ ನಾವು ಶೋರೂಮ್ ಆಪ್ಷನ್ ಕೊಡ್ತೀವಿ. ಸ್ಟಾರ್ಟಿಂಗ್ ಫ್ರಮ್ ಬೇಸಿಕ್ ಬ್ರಾನ್ಸ್, ಸಿಲ್ವರ್ ಅಂಡ್ ಗೋಲ್ಡ್. ಅವ್ರು ಯಾವ ತರದ್ ಬೇಕಾರೋ ಆ ತರದೊಂದು ಅವ್ರ ಬಜೆಟ್ ಏನಿದೆ ಅಥವಾ ಅವ್ರ ರೀಜನ್ ಅಲ್ಲಿ ಸೇಲ್ಸ್ ಆಗಿದೆ, ಅವ್ರ ಟರ್ನ್ ಓವರ್ ಆಗಿದೆ, ಅದ್ರ ಮೇಲೆ ಅವರು ದೇ ಕ್ಯಾನ್ ಸ್ಟಾರ್ಟ್ ಫ್ರಮ್ ಬ್ರಾನ್ಸ್ ಅಂಡ್ ಎಂಡ್ ಅಪ್ ಟಿಲ್ ಗೋಲ್ಡ್. ಅದಾದ್ಮೇಲೆ ಗೋಲ್ಡ್ ಎಲೈಟ್ ಅಂತ ಪ್ರೊಫೆಷನಲ್ ಲೆವೆಲ್ ಒಂದಿದೆ. ಸೊ ಗೋಲ್ಡ್ ಎಲೈಟ್ ಅಂದ್ರೆ ಲೈಕ್ ಈಕ್ವಲಿ ವರ್ಕಿಂಗ್ ಲೈಕ್ ಅ ಕಂಪನಿ, ಬ್ರಾಂಚ್ ಆಫ್ ಅ ಕಂಪನಿ ತರ. ಅವ್ರ ವಾರಂಟಿ ಹ್ಯಾಂಡ್ಲಿಂಗ್ ಎಲ್ಲ ಅವರೇ ಮಾಡ್ತಾರೆ. ಸೊ ಈ ತರ ಒಂದು ಸೆಟಪ್ಸ್ ನಾವು ಡೀಲರ್ಗೆ ಎಲ್ಲ ಇರೋ ಅಂತ ಡೀಲರ್ನ ಸೆಲೆಕ್ಟ್ ಮಾಡಿ ಈ ತರ ಅಪ್ಗ್ರೇಡ್ ಮಾಡ್ತೀವಿ. ಸೊ ಒಂದು ನಾರ್ಮಲ್ ಲೇಮನ್ ವರ್ಕ್ಶಾಪ್ ಆಫ್ಟರ್ ದ ಅಪಾಯಿಂಟ್ಮೆಂಟ್ ಆಫ್ 6 months ಆಫ್ ಆದ್ಮೇಲೆ ಡೀಲರ್ ಅಪಾಯಿಂಟ್ಮೆಂಟ್ ಆದ್ಮೇಲೆ ವಿ ಟ್ರೈ ಟು ಕನ್ವರ್ಟ್ ಇಟ್ ಟು ಸ್ಟ್ಯಾಂಡರ್ಡ್ ಶೋರೂಮ್ ಲೈಕ್ ದಿಸ್. ಸೊ ಪ್ರತಿ ಒಂದು ಸ್ಟಿಲ್ ಎಕ್ಸ್ಕ್ಲೂಸಿವ್ ಶೋರೂಮ್ ಅಲ್ಲಿ ಒಂದು ಸರ್ವಿಸ್ ಸೆಂಟರ್ ನೀವು ನೋಡಿದ್ರೆ ಆಲ್ಮೋಸ್ಟ್ ಕ್ಲಿಕ್ ಆಫ್ ದಿಸ್ ಕಾನ್ಸೆಪ್ಟ್ ವಿಚ್ ಆರ್ ಬೀಯಿಂಗ್ ಬಿಹೈಂಡ್ ಮೀ. ಸೊ ಈ ತರ ಇದ್ದಾಗ ದೇ ಕ್ಯಾನ್ ಗಿವ್ ಎನಿ ಕೈಂಡ್ ಆಫ್ ಸರ್ವಿಸ್ ಅಂಡ್ ಸಪೋರ್ಟ್ ಟು ಕಸ್ಟಮರ್ ಅನ್ನೋದು ನಮ್ಮ ಭರವಸೆ. ಸೊ ಅದು ನಡೀತಾನೂ ಇದೆ ಆ ತರ. ಸೊ ತುಂಬಾ ಥ್ಯಾಂಕ್ಸ್. ಒಂದು ಬ್ರೀಫ್ ಎಲಾಬ್ರೇಷನ್ ಕೊಟ್ರಿ, ಅದು ಒಂದು ಡೀಲರ್ಶಿಪ್ ಆಗಿರ್ಬೋದು ಅಥವಾ ಯಾವ ತರ ಖರೀದಿಸಬೇಕು ಯಾರು ಕಸ್ಟಮರ್ಸ್ ಅಂತ. ಸೊ ಯಾರಾದ್ರೂ ನಿಮ್ಮ ವೀಕ್ಷಕರೇ ಡೀಲರ್ಸ್ ಆಗ್ಬೇಕು ಅಂತ ಇದ್ರೆ ಅಥವಾ ಒಂದು ಅಥರೈಸ್ಡ್ ಡೀಲರ್ಸ್, ಇವ್ರು ಹೇಳ್ದಾಗೆ ಡೀಲರ್ಸ್ ನಾಟ್ ಜಸ್ಟ್ ಎ ಡೀಲರ್, ಏನು ಅಥರೈಸ್ಡ್ ಸರ್ವಿಸ್ ಡೀಲರ್ ಆಗ್ಬೇಕು ಸ್ಟಿಲ್ದು ಅಂತ ಅಂದ್ರೆ, ಸೊ ಯು ನೋ ಹೂಮ್ ಟು ಕಾಂಟ್ಯಾಕ್ಟ್. ಸೊ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಯಾವ ತರ ಏನು ಅಂತ. ಸೊ ಅಂಡ್ ಯು ನೋ ಹೂಮ್ ಟು ಕಾಂಟ್ಯಾಕ್ಟ್ 08061116333 ಗೆ ಏನೇ ಒಂದು ಡೌಟ್ ಇದ್ರೂ ವಿ ವಿಲ್ ಬಿ ಹ್ಯಾಪಿ ಟು ಹೆಲ್ಪ್ ಯು ಅಂಡ್ ಕನೆಕ್ಟ್ ಯು ವಿತ್ ಸ್ಟಿಲ್. ಸೊ ಮುಂದಕ್ಕೆ ಸೊ ವೀಕ್ಷಕರೇ, ನನಗೆ ಗೊತ್ತು ನೀವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀರಾ ಯಾವಾಗಪ್ಪ ಕ್ವಶನ್ ಕೇಳ್ತಾರೆ ಅಯ್ಯಪ್ಪ ಅಥವಾ ಯಾವಾಗ ಒಂದು ನಾವು ಪ್ರೈಸ್ ನ ಗೆಲ್ಬೇಕು ಅಂತ ಒಂದು ಎಲ್ಲ ಕಾತರದಿಂದ ಕಾಯ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಸೊ ವಿತೌಟ್ ಎನಿ ಡಿಲೇ, ಒಂದು ತಡ ಮಾಡದೆ ಫಸ್ಟ್ ಕ್ವಶನ್ ಗೆ ನಾವು ಸ್ಟಾರ್ಟ್ ಮಾಡೋಣ. ಆ ಕ್ವಶನ್ ಕೇಳೋ ಆನರ್ ಮಿಸ್ಟರ್ ಹೇಮಂತ್ ಅವರು ತಗೊಂತಾರೆ. ಸರ್ ಪ್ಲೀಸ್ ಸರ್, ಇವಾಗ ನಮ್ಮ ವೀಕ್ಷಕರಿಗೆ ಇವತ್ತು ಯಾವ ಕ್ವಶನ್ ನೀವು ಕೇಳಬೇಕು ಅಂತ ಇವತ್ತು ಸಿದ್ಧಾಗಿ ಬಂದಿದ್ದೀರಾ? ಥ್ಯಾಂಕ್ ಯು ಮಂಜೇಶ್ ಅವರೇ, ಇದೊಂದು ಹಾನರ್ ನನಗೆ ಕೊಟ್ಟಿದ್ದಕ್ಕೆ ಆಸ್ಕಿಂಗ್ ದ ಕ್ವಶನ್. ಬೇಸಿಕಲಿ ಒಂದು ಫಸ್ಟ್ ಕ್ವಶನ್ ತುಂಬ ಸಿಂಪಲ್ ಆಗಿರುತ್ತೆ. ನಾನು 2-3 ಸರಿ ಸ್ಟ್ರೆಸ್ ಮಾಡಿದೆ ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ಕಂಪ್ನಿ ಬಗ್ಗೆ. ಸ್ಟಿಲ್ ಆಂಡ್ರಿಯಾ ಸ್ಟಿಲ್ ಅನ್ನೋ ಕಂಪನಿ ಯಾವ ವರ್ಷದಲ್ಲಿ ಉದ್ಘಾಟನೆ ಆಯಿತು, ಆರಂಭಿಸಿದ ವ್ಯಕ್ತಿಯ ಹೆಸರೇನು? ವೀಕ್ಷಕರೇ, ನಿಮ್ಗೆ ಕ್ವಶನ್ ತಿಳ್ಕೊಂಡ್ರಲ್ಲ ಇವಾಗ. ಸೊ ನಾನು ಅಲ್ಲಿ ರಿಪೀಟ್ ಮಾಡ್ತೀನಿ ಕ್ವಶನ್ ತಿರ್ಗಾ. ಸೊ ಸ್ಟಿಲ್ ಅನ್ನೋ ಕಂಪನಿ ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಯ್ತು, ಅದರದ ಫೌಂಡರ್ ಯಾರು? ಸೊ ಅಲ್ಲಿ ರಿಪೀಟ್ ದ ಕ್ವಶನ್ ವೀಕ್ಷಕರೇ.
ಸೊ ಸ್ಟಿಲ್ ಯಾ ಇಯರ್ ಅಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು ಮತ್ತೆ ಅದ ಸ್ಟಿಲ್ ಫೌಂಡರ್ ಹೆಸರೇನು. ಸೊ ನಿಮ್ಗೆ ಕಾಲಾವಕಾಶ 2 ನಿಮಿಷಗಳು ಇರುತ್ತೆ. ಸೊ ನಾನು ಇವಾಗ ಟೈಮರ್ ಸ್ಟಾರ್ಟ್ ಮಾಡ್ತೀನಿ. ಆ ಟೈಮ್ ಒಳಗಡೆ, ಆ 2 ಮಿನಿಟ್ಸ್ ಒಳಗಡೆ ಯಾರು ಆನ್ಸರ್ ಕರೆಕ್ಟ್ ಆಗಿ ಉತ್ತರ ಕೊಡ್ತಾರೋ ಅವರು ಲಕ್ಕಿ ಡಿಪ್ಗೆ ಆಯ್ಕೆ ಆಗ್ತಾರೆ. ಸೊ ಆ ಲಕ್ಕಿ ಡಿಪ್ ಅಲ್ಲಿ ಯಾರು ವಿನ್ನರ್ ಅಂತ ಸೆಲೆಕ್ಟ್ ಮಾಡ್ತಿರೋ ಅಥವಾ ಲಕ್ಕಿ ಡಿಪ್ ಅಲ್ಲಿ ಯಾರು ವಿನ್ನರ್ ಆಗ್ತಾರೋ ಅವ್ರಿಗೆ ನೀವು ನೋಡ್ದಂಗೆ ಸೊ ಒಂದು ಬಹುಮಾನ ಇದೆ ಇಲ್ಲಿ. ಸೊ ಬೋತ್ ಕ್ಲಾಕ್ ಆಸ್ ವೆಲ್ ಆಸ್ ಟಫಲ್ ಬ್ಯಾಗ್. ಸೊ ಒಂದು ಪ್ರಶ್ನೆಗೆ ಒಂದು ಬಹುಮಾನ ಇರುತ್ತೆ. ಸೊ ಯಾರು ಏನು ಬೇಸರ ಆಗುವಂತ ಇದಿರಲ್ಲ. ಸೊ 2 ಕ್ವಶನ್ ಇರುತ್ತೆ ನಿಮ್ಗೆ. ಸೊ ಎಲ್ಲರೂ ಥಿಂಕ್ ಮಾಡಿ. ಅವ್ರು ಆಲ್ರೆಡಿ 2 ಸತಿ ಹೇಳಿದ್ದಾರೆ ಆನ್ಸರ್ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇನೆ. ಸೊ ಐ ರಿಪೀಟ್ ದ ಕ್ವಶನ್ ಫಾರ್ ಯು ಆಫ್ಟರ್ ಸ್ಟಾರ್ಟಿಂಗ್ ದ ಟೈಮರ್. ಸೊ ವೀಕ್ಷಕರೇ, ನಿಮ್ಮ ಟೈಮ್ ಇವಾಗ ಸ್ಟಾರ್ಟ್ ಆಗಿದೆ. ಸೊ ಬೇಗ ಐ ರಿಪೀಟ್ ದ ಕ್ವಶನ್. ಫಸ್ಟ್, ಸ್ಟಿಲ್ ಕಂಪನಿ ಯಾ ಇಯರ್ ಅಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು ಮತ್ತೆ ಅದರ ಫೌಂಡರ್ ಯಾರು? ವೀಕ್ಷಕರೇ, ನಾನು ತಿರ್ಗಾ ರಿಪೀಟ್ ಮಾಡ್ತೀನಿ ಕ್ವಶನ್ ನ. ಸೊ ಸ್ಟಿಲ್ ಯಾ ಇಯರ್ ಅಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು ಮತ್ತೆ ಅದರ ಫೌಂಡರ್ ಹೆಸರೇನು? ಸೊ ಟೈಮ್ ನೋಡ್ತಾ ಇದೆ. ಸೊ ಬೇಗ ವೀಕ್ಷಕರೇ. ಸೊ ಆನ್ಸರ್ಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಸೊ ಲಾಸ್ಟ್ 45 ಸೆಕೆಂಡ್ಸ್ ಬಾಕಿ ಇದೆ. ಬೇಗ ಆನ್ಸರ್ ಸ್ಟಾರ್ಟ್ ಮಾಡಿ. ಆನ್ಸರ್ಗಳು ಲೈನ್ ಬರ್ತಾ ಇದೆ, ಬಟ್ ಇನ್ನ ಆನ್ಸರ್ಸ್ಗಳು ಎಷ್ಟೋ ಜನ ಹುಡುಕ್ತಾ ಇರಬೇಕು ಮೋಸ್ಟ್ಲಿ. ಸೊ ಕೆಲವು ಇನ್ನ 24 ಸೆಕೆಂಡ್ಗಳಿದೆ ಅಷ್ಟೇ ನಿಮ್ಗಿನ್ನ. ಸೊ ಕೌಂಟ್ ಡೌನ್ ಸ್ಟಾರ್ಟ್ಸ್. 10, 9, 8, 7, 6, 5, 4, 3, 2, 1. ಓಕೆ. ಸೊ ಕೊಟ್ಟಿರೋ ಕಾಲಾವಕಾಶ ಮುಗೀತು ಇನ್ನ. ಸೊ ನೋಡೋಣ ಯಾರ್ಯಾರು ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ, ಸೊ ಎಷ್ಟು ಜನ ಕೊಟ್ಟಿದ್ದಾರೆ ಅಂತ. ಸೊ ಇನ್ನ ಕೆಲವೇ ಕ್ಷಣದಲ್ಲಿ ನಮ್ಮ ಟೀಮ್ ಅವರು ಅದನ್ನ ಆನ್ಸರ್ ನ ಸೆಗ್ರಿಗೇಟ್ ಮಾಡಿ ಯಾರು ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೋ ಅವರ ಹೆಸರನ್ನ ಚೀಟಿಯಲ್ಲಿ ಬರೆದು ನನಗೆ ಕೊಡ್ತಾರೆ ಇವಾಗ. ಸೊ ಐ ಶೋ ಇಟ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಸೊ ಯಾರ್ಯಾರು ಈ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ, ಯಾರ್ಯಾರು ಲಕ್ಕಿ ಡಿಪ್ಗೆ ಆಯ್ಕೆ ಆಗಿದ್ದಾರೆ ಅಂತ. ಸೊ ಇನ್ ಕೆಲವೇ ಕ್ಷಣದಲ್ಲಿ ನನಗೆ ಆನ್ಸರ್ಸ್ ಅದ್ರದ್ದು ರಿಸಲ್ಟ್ ಸಿಗುತ್ತೆ. ಸೊ ಜಸ್ಟ್ ವಿ ವಿಲ್ ವೇಟ್ ಫಾರ್ ಎನ್ ಸೆಕೆಂಡ್. ಸೊ ಆನ್ಸರ್ಸ್ ಅಥವಾ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಲಕ್ಕಿ ಡಿಪ್ಗೆ ಅನ್ನೋದು ನನ್ನ ಕೈ ಇವಾಗ ನಿಮ್ ರಿಸಲ್ಟ್ ಇದೆ. ಸೊ ಒಂದೊಂದಾಗಿ ಓದ್ಕೊಂಡ್ ಬರ್ತೀನಿ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ. ಸೊ ನೀವು ನೋಡ್ದಂಗೆ ರಾಜೇಶ್ RN. ಸೊ ಪ್ಲೀಸ್ ಸರ್, ಪ್ಲೀಸ್ ಹೋಲ್ಡ್ ದಿಸ್ ಸರ್. ಸೊ ನೀವು ನೋಡಿ ರಾಜೇಶ್ RN ಅನ್ನೋರು ಒಬ್ರು ಸೆಲೆಕ್ಟ್ ಆಗಿದ್ದಾರೆ. ರಾಮು ಹೆಗಡೆ. ಸೊ ಪ್ರಶಾಂತ್. ಸೊ ಇಮ್ತಿಯಾಜ್. ಸೊ ವಿದ್ಯಾನಂದ ಆರಾಧ್ಯ ಅವರೇ ನನಗೆ ಜ್ಞಾಪಕ ಇತ್ತು ಅಂದ್ರೆ ಹೋದ್ ಸತಿ ಲೈವ್ ಅಲ್ಲೂ ನೀವು ಅಟೆಂಡ್ ಆಗಿದ್ರೆ ಅಂಡ್ ಯು ವೇರ್ ಎ ವಿನ್ನರ್ ಆಫ್ ದಿ ಕಾಂಟೆಸ್ಟ್ ಲಾಸ್ಟ್ ಲೈವ್ ಅಲ್ಲಿ. ಸೊ ತುಂಬಾ ಖುಷಿ ಆಗ್ತದೆ ನಿಮ್ಮನ್ನು ವಾಪಸ್ ನೋಡೋದಕ್ಕೆ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಶಶಿಧರ್ ಮೂರ್ತಿ. ಸೊ ಇಷ್ಟು ಜನ ರೈಟ್ ಆನ್ಸರ್ಸ್ ಕೊಟ್ಟಿದ್ದಾರೆ. ಇಷ್ಟು ಜನ ಕೊಟ್ಟಿರೋ ಟೈಮ್ ಅಲ್ಲಿ ರೈಟ್ ಆನ್ಸರ್ಸ್ ಕೊಟ್ಟಿದ್ದಾರೆ. ಸೊ ಲಕ್ಕಿ ಡಿಪ್ಗೆ ಆಯ್ಕೆ ಆಗಿದ್ದಾರೆ ಸರ್. ರೈಟ್. ಸೊ ವೀಕ್ಷಕರೇ,
ಸೊ ಯಾರು ವಿನ್ನರ್ ಅಂತ ಡಿಸೈಡ್ ಮಾಡೋ ಸಮಯ ಇದು. ಬಟ್ ಬೇರೆಯವ್ರು ಯಾರ್ಯಾರು ಸೆಲೆಕ್ಟ್ ಆಗಿಲ್ಲ ಅಂತಂದ್ರೆ ಬೇಜಾರ್ ಮಾಡ್ಕೊಂಬಿಡಿ, ಯಾಕಂದ್ರೆ ನಿಮ್ಗೊಂದು ಇನ್ನೊಂದು ಕಾಲಾವಕಾಶ ಇದೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ನಾವು ಇನ್ನೊಂದು ಕ್ವಶನ್ ಕೇಳ್ತೀರಿ. ಸೊ ಕಾತರದಿಂದ ಕಾಯ್ತಾ ಇರಿ. ಸೊ ನೆಕ್ಸ್ಟ್ ಕ್ವಶನ್ ಏನ್, ಇವಾಗ ಒಂದು ಹಿಂಟ್ ಕೊಡಕ್ಕೆ ಇಷ್ಟಪಡ್ತೀನಿ, ಇಫ್ ಯು ಡೋಂಟ್ ಮೈಂಡ್ ಮಿಸ್ಟರ್ ಹೇಮಂತ್ ಅವರೇ. ಸೊ ಒಂದು ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ತೀರಿ, ಸೊ ನೆಕ್ಸ್ಟ್ ಪ್ರಾಡಕ್ಟ್ಸ್ ನ ಏನ್ ಎಕ್ಸ್ಪ್ಲೈನ್ ಮಾಡ್ತೀರಿ, ನಿಮ್ಗೆ ಏನೇನು ಅಗ್ರಿಕಲ್ಚರ್ ರಿಲೇಟೆಡ್ ಅಥವಾ ಫಾರೆಸ್ಟ್ ರಿಲೇಟೆಡ್ ಪ್ರಾಡಕ್ಟ್ಸ್ ಇರುತ್ತೋ ಆ ಪ್ರಾಡಕ್ಟ್ ಏನ್ ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಮ ಹೇಮಂತ್ ಅವರಲ್ಲಿ, ಸೊ ಅದ್ರ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ ಅಂತಾನೆ ಅನ್ಕೊಂತೀನಿ. ಐ ಆಮ್ ಜಸ್ಟ್ ಗೆಸ್ಸಿಂಗ್ ಇಟ್. ಸೊ ಇವಾಗ ಲಕ್ಕಿ ಡ್ರಾನ ಲಕ್ಕಿ ಡಿಪ್ ಅಲ್ಲಿ ಯಾರ್ಯಾರು ಆಯ್ಕೆ ಆಗಿದಾರೋ ಅದರಲ್ಲಿ ನಾವು ವಿನ್ನರ್ ನ ಸೆಲೆಕ್ಟ್ ಮಾಡುವ ಟೈಮ್ ಬಂದಿದೆ. ಸೊ ಐ ಆಮ್ ಜಸ್ಟ್ ಶಫಲ್ ಇಟ್ ಫಾರ್ ಯು ಸರ್, ಐ ಶಫಲ್ ಇಟ್ ಫಾರ್ ಯು. ಸೊ ಯು ಪ್ಲೀಸ್ ಟೇಕ್ ದ ಆನರ್ಸ್ ಆಫ್ ಟೇಕಿಂಗ್ ಅಪ್ ದ ವಿನ್ನರ್. ಸೊ ಶಫಲ್ ಮಾಡ್ತಾ ಇದ್ದೀನಿ. ಸೊ ಐ ಜಸ್ಟ್ ಗಿವ್ ಇಟ್ ಟು ಮಿಸ್ಟರ್ ಹೇಮಂತ್. ಸೊ ಥ್ಯಾಂಕ್ ಯು. ಸೊ ಯಾರು ಅಂತ ನೋಡ್ಲಾ? ಇವಾಗ್ಲೇ ಹೇಳ್ಬೇಕಾ ವೀಕ್ಷಕರ ಆನ್ಸರ್ ಯಾರು ಅಂತ, ಅಥವಾ ಹೇಳಿ ನೀವೇ ಏನ್ ಮಾಡೋಣ? ಓಕೆ, ಸೊ ಶ್ಯೂರ್ಲಿ ಇನ್ ಶಾರ್ಟ್ ಚೀಟಿ ಸೈಡ್ ಅಲ್ಲಿ ಇಟ್ಬಿಡೋಣ. ಹಿಂಗಿರೋ ಸೆಲೆಕ್ಟ್ ಮಾಡಿಲ್ಲ, ಚೀಟಿ ಕಣ್ ಮುಂದೆನೆ ಇಟ್ಬಿಡಿ ಸೈಡ್ ಅಲ್ಲಿ. ಲಾಸ್ಟ್ ಅಲ್ಲಿ ನಾವು ಇಲ್ಲಿಡೋಣ, ಕೊಡಿ ಇಲ್ಲಿ ಇದ್ರ ಮುಂದೆ. ಓಕೆ, ಸೊ ಲಾಸ್ಟ್ ಅಲ್ಲಿ ಬೇಕಾದ್ರೆ ಅದನ್ನು ನಾವೇ ಅವ್ರಿಗೆ ಚೀಟಿ ಇಲ್ಲಿ ಇಡ್ತಾ ಇದೀವಿ. ಸೊ ಚೀಟಿ ಇಲ್ಲಿ ಇಡ್ತಾ ಇದ್ದೀರಿ. ಸೊ ಜಸ್ಟ್ ನೀವು ನೋಡಿ ಯಾವ ಚೀಟಿ ಎಲ್ಲಿದೆ ಅಂತ. ಸೊ ವಿತ್ ಇನ್ ನೆಕ್ಸ್ಟ್ ಫ್ಯೂ ಮಿನಿಟ್ಸ್ ನಾವು ಆ ಚೀಟಿಲಿ ತೆಗೆದು ಯಾರು ಆನ್ಸರ್ ಮಾಡ್ತಾರೆ, ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡಿ ಅವ್ರ ಲಕ್ಕಿ ಡ್ರಾ ಅಲ್ಲೂ ವಿನ್ ಆಗಿದ್ದಾರೆ ಅಂತ ವಿಲ್ ಜಸ್ಟ್ ವಿತ್ ಇನ್ ಫ್ಯೂ ಸೆಕೆಂಡ್ಸ್ ವಿಲ್ ಕಮ್ ಟು ನೋ. ಸೊ ಅದಕ್ಕಿಂತ ಮುಂಚೆ ಸೊ ವಿ ವಿಲ್ ಗೋ ಹೆಡ್. ಸೊ ನಾನು ಹೇಳ್ದಂಗೆ ಯಾರ್ಯಾರು ಸೆಲೆಕ್ಟ್ ಆಗಿಲ್ವೋ ಲಕ್ಕಿ ಡ್ರಾಗೆ ಬೇಜಾರ್ ಮಾಡ್ಕೊಂಬೇಡಿ, ಇನ್ನೊಂದು ಕ್ವಶನ್ ಇದೆ. So just wait for it and please concentrate or please know what he is explaining now. ಸರ್ ನಾನು ಹೇಳ್ದಂಗೆ ಇವತ್ತು ಈವೆಂಟ್ ಪ್ರೋಗ್ರಾಮ್ ಅಜೆಂಡಾ ಬಂದ್ಬಿಟ್ಟೆ ಒಂದು ಅಗ್ರಿಕಲ್ಚರ್ ಮತ್ತೆ ಫಾರೆಸ್ಟ್ರಿ ಎಕ್ವಿಪ್ಮೆಂಟ್ಸ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡುವಂಥದ್ದು. ಸೊ ನಾನು ಆಲ್ರೆಡಿ ನೋಡಿದಂಗೆ ಎಲ್ಲಾ ತರ ನಮಗೋಸ್ಕರ ಸೆಟಪ್ ಮಾಡಿ ಇಟ್ಕೊಂಡಿದ್ದೀರಾ ನೀವು. ಸೊ ಬಟ್ ಸ್ಟಿಲ್ ಐ ವುಡ್ ಲೈಕ್ ಟು ಆಸ್ಕ್ ಯು, ಯಾವ ಪ್ರಾಡಕ್ಟ್ ಇಂದ ಅಥವಾ ಇವತ್ತು ಯಾವ ಪ್ರಾಡಕ್ಟ್ ನಮ್ಮ ವೀಕ್ಷಕರಿಗೆ ತೋರಿಸಬೇಕು ಅಂತ ಇದ್ದೀರಾ ಏನಂತಾರೆ? ಸೊ ಕಾನ್ಸೆಪ್ಟ್ ತಕ್ಕನಾಗಿ ನಮ್ಮ ಹತ್ರ ಯಾವ್ದು ಅಗ್ರಿಕಲ್ಚರ್ ಬೇಸ್ಡ್ ಮತ್ತೆ ಫಾರೆಸ್ಟ್ರಿ ಬೇಸ್ಡ್ ಎಕ್ವಿಪ್ಮೆಂಟ್ ಇದೆಯೋ ಅದನ್ನ ನಾನು ಅರೇಂಜ್ ಮಾಡಿದ್ದೀನಿ. ಕೆಲವೊಂದು ಇಲ್ಲೇ ಕಣ್ಮುಂದೆ ಇದೆ, ಕೆಲವೊಂದು ನಾವು ಡಿಸ್ಪ್ಲೇ ಏರಿಯಾಗೆ ಹೋಗೋಣ. ಡಿಸ್ಪ್ಲೇ ಏರಿಯಲ್ಲಿ ತೋರಿಸ್ತೀನಿ. ಸೊ ನಮ್ಮಲ್ಲಿ ಈಗ ಪ್ರಾಡಕ್ಟ್ ರೇಂಜ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಾವು ಯೂಶಲಿ ಫಾರ್ಮರ್ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಇಂದಾನೆ ಸ್ಟಾರ್ಟ್ ಮಾಡೋದು ತುಂಬಾ ಸೂಕ್ತವಾದ ಇದು ಅಂತ ಅನ್ಸುತ್ತೆ, ನನಗೆ ಐಡಿಯಾ ಅನ್ಸುತ್ತೆ. ಸೊ ಇಲ್ಲಿ ನಮ್ಮ ಹಿಂದೆ ಏನಿದೆ ಇದನ್ನ ನಾವು ಫಾರ್ಮರ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಅಥವಾ ನಮ್ಮ ಡೀಲರ್ ಭಾಷೆಯಲ್ಲಿ ನಾವು 4151 ಸೀರೀಸ್ ಮಿಷಿನ್ ಅಂತ ಕರಿತೀವಿ. ಸೊ 4151 ಸೀರೀಸ್ ಅಥವಾ 230 ಸೀರೀಸ್ ಮಿಷಿನ್ಸ್ ಅಂದ್ರೆ ಏನಂತ ಅಂದ್ರೆ ಯಾವ್ದಕ್ಕಾಗಿ ನಾವು ಈ ತರ ಕರಿತೀವಿ ಅಂದ್ರೆ, ಈ 4 ಮಿಷಿನ್ ಅಲ್ಲಿ ಇದ್ರ ಜೊತೆ ಒಂದು ಬ್ರಷ್ ಕಟ್ ಇದೆ. ಬ್ರಷ್ ಕಟರ್ ಇಸ್ ಕನ್ಸಿಡರ್ಡ್ ಆಸ್ ಟೂಲ್ ವಿಚ್ ಇಸ್ ಯೂಸ್ಡ್ ಫಾರ್ ಬೋತ್ ಕಮರ್ಷಿಯಲ್, ಅಗ್ರಿಕಲ್ಚರ್ ಅಂಡ್ ಫಾರೆಸ್ಟ್ರಿ. ಸೊ ಅದು ಇದು ಫಾರ್ಮರ್ ರೇಂಜ್ ಅಲ್ಲಿ ಇರೋದ್ರಿಂದ ಬರೀ ಇದನ್ನ ಮಾತ್ರ ಇಟ್ಟಿದ್ದೀನಿ. ಸೊ ಇದ್ರಲ್ಲಿ ಏನ್ ಒಂದು ಸ್ಪೆಷಾಲಿಟಿ ಅಂದ್ರೆ, ಈ ಇಷ್ಟು ಮಿಷಿನ್ಸ್ ಅಲ್ಲಿ ಇಲ್ಲಿ ನಿಮ್ ಕಣ್ ಮುಂದಿರೋದು 1, 2, 3 and 4 ಇಷ್ಟು ಮಿಷಿನ್ ಅಲ್ಲಿ ಇರೋದು ಒಂದೇ ಎಂಜಿನ್. ಸೊ ಎಂಜಿನ್ ಇಸ್ ಸೇಮ್, ಇಟ್ಸ್ 2.1 HP ಎಂಜಿನ್, ಸ್ಟಿಲ್ 2.1 HP ಎಂಜಿನ್ ಇದು. ಸೊ 230 ಎಂಜಿನ್ ಅಂತ ಕರಿತೀವಿ. ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ 4151 ಸೀರೀಸ್ ಎಂಜಿನ್ ಅಂತ ನಾವು ಕರಿತೀವಿ. ಸೊ ಸ್ಟಾರ್ಟ್ ಮಾಡೋದಾದ್ರೆ ಇದರಲ್ಲಿ ಫಸ್ಟ್ ಗೆ ಬಂದು ನಿಮಗೆ ವಾಟರ್ ಪಂಪ್ ಇದೆ. ಸೊ ದಿಸ್ ಇಸ್ ಅನ್ ವಾಟರ್ ಪಂಪ್. ತುಂಬಾ ಪೋರ್ಟಬಲ್ ಲೈಟ್ ವೇಟೆಡ್ ವಾಟರ್ ಪಂಪ್ ಇದು. 1.25 ಇಂಚ್ ಪವರ್ ವಾಟರ್ ಔಟ್ಪುಟ್ ಇದೆ. ಅಷ್ಟು ಇಂಚ್ ವಾಟರ್ ಬರುತ್ತೆ. 28 ಮೀಟರ್ಸ್ ವರೆಗೂ ಡಿಸ್ಚಾರ್ಜ್ ಕೆಪಾಸಿಟಿ ಇದೆ. 28 ಮೀಟರ್ಸ್ ಡಿಸ್ಚಾರ್ಜ್ ಕೆಪಾಸಿಟಿ ಇದೆ. 15 to 20 ಮೀಟರ್ ಆಳದಿಂದ ವಾಟರ್ನ ತೆಗೆಯುತ್ತಿದ್ದು. ಸೊ ಇದು ಇಷ್ಟು ಚಿಕ್ಕದು ಕೊಡೋದಕ್ಕೆ ಏನು ಕಾರಣ ಅಂದ್ರೆ, ಯೂಶಲಿ ಇವಾಗ ಡ್ರಾಟ್ ಸೀಸನ್ ನಡೀತಾ ಇತ್ತು, ನಿಮ್ಗೆ ಜ್ಞಾಪಕ ಇರಬೇಕು. ಡ್ರಾಟ್ ಸೀಸನ್ ಅಲ್ಲಿ ನಿಮಗೆ ನೀರಿನ ಅಭಾವ ತುಂಬಾ ಇರುತ್ತೆ. ಸೊ ಯೂಶಲಿ ಏನ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂದ್ರೆ ರೈನ್ ವಾಟರ್ಸ್ ಎಲ್ಲೆಲ್ಲಿ ಸೆಗ್ರಿಗೇಟ್ ಆಗಿರುತ್ತೆ ಅಲ್ಲಿಂದ ಇರೋ ನೀರನ್ನ ಅವ್ರವ್ರ ತೋಟಕ್ಕೆ, ಅವ್ರವ್ರ ಜಮೀನಿಗೆ ಹಾಯಿಸ್ಕೊಳ್ಳೋದು ಒಂದು ಇವಾಗ ನಡೀತಾ ಇರೋದು, ಡ್ರಾಟ್ ಸೀಸನ್ ಅಲ್ಲಿ ನಡೀತಾ ಇರೋಂಥದ್ದು ಒಂದು ಟೆಕ್ನಿಕಲ್ ಇದು ರೈತರು ತೆಗ್ದಿರೋಂಥ ಒಂದು ಐಡಿಯಾ. ಸೊ ಅದಕ್ಕಾಗಿ ತುಂಬಾ ಡ್ರಾಟ್ ರೀಜನ್ ಅಲ್ಲಿ ಈ ತರ ನಾನು ಹೇಳಿದ ರೈನ್ ವಾಟರ್ ಸಂಘಟನೆ ಆಗಿರೋ ಜಾಗಗಳಿಗೆ ದೊಡ್ಡ ಎಂಜಿನ್ಗಳಾಗ್ಲಿ ದೊಡ್ಡ ಪಂಪ್ಗಳನ್ನಾಗ್ಲಿ ತಗೊಂಡೋಗಕ್ಕಾಗಲ್ಲ. ಈ ತರದೊಂದು ಚಿಕ್ಕದು ಪೋರ್ಟಬಲ್ ಪಂಪ್ ಇದ್ರೆ ಅವ್ರದ್ದೊಂದು ಚಿಕ್ಕ ಗಾಡಿ ಮೇಲೋ ಇಲ್ಲ ಒಂದು ಸೈಕಲ್ ಹಿಂದ್ಗಡೆ ಕ್ಯಾರಿಯರ್ ಅಲ್ಲೋ ಅವ್ರನ್ನ ಕ್ಯಾರಿ ಮಾಡ್ಕೊಂಡು ಹೋಗಿ ಎಲ್ಲಿ ರೈನ್ ವಾಟರ್ ಸೆಗ್ರಿಗೇಟ್ ಆಗಿರುತ್ತೆ, ಒಂದು ತೊಟ್ಟಿ ಮಾಡಿರ್ಬೋದು ರೈನ್ ವಾಟರ್ ಸೆಗ್ರಿಗೇಟ್ ಮಾಡೋಕ್ಕೆ,
ಇಲ್ಲ ಕೆಲವೊಂದು ಕಡೆ ನೀವು ನೋಡಿದ್ರೆ ಚಾನಲ್ ಹರಿತಾ ಇರುತ್ತೆ ತೋಟದ ಪಕ್ಕನೆ, ಆ ಚಾನಲ್ ಇಂದ ಇಮಿಡಿಯೇಟ್ ಆಗಿ ನೀರು ಹಾಯಿಸ್ಕೊಳಕ್ಕೆ ಅದಕ್ಕೆಲ್ಲದಕ್ಕೂ ಇದೊಂದು ಪಂಪ್ ಸೂಕ್ತವಾಗಿ ಕಾರ್ಯ ಬೆಳೆಸುತ್ತೆ. ಒಬ್ಬನೇ ಮನುಷ್ಯ ಇದ್ರ ಪೈಪು ಪಂಪು ಎಲ್ಲಾನು ಕ್ಯಾರಿ ಮಾಡಿ ಫಿಟ್ ಮಾಡಿ ಇಮಿಡಿಯೇಟ್ ಆಗಿ ನೀರನ್ನ ಹಾಯಿಸ್ಕೊಬೋದು. ತೋಟಕ್ಕಾಗ್ಲಿ, ಚಿಕ್ಕ ಚಿಕ್ಕ ಜಮೀನುಗಳಿಗಾಗ್ಲಿ, ಅಥವಾ ತರಕಾರಿ ತೋಟಗಳು, ಬಾಳೆ ತೋಟಗಳು, ಈ ತರ ವಿಭಿನ್ನ ವಿಭಿನ್ನ ಬೆಳೆ ಬೆಳೀತಾರಲ್ಲ ಅವ್ರಿಗೆಲ್ಲದಕ್ಕೂ ಇದು ಉಪಯೋಗ ಆಗುತ್ತೆ. ಸೊ ವಾಟರ್ ಪಂಪ್ ಇಷ್ಟು 2.1 HP ಇದೆ. ಸೊ ತುಂಬಾ ಚಿಕ್ಕದಿದೆ. ಅದಕ್ಕಾಗಿ ನಾನು ಈ ಪೋರ್ಟಬಿಲಿಟಿಗೋಸ್ಕರ ಪೇನ್ ಏರಿಯಾ ಅದೊಂದೇ ಇರೋದಕ್ಕೋಸ್ಕರ ಇದು ಇಷ್ಟು ಚಿಕ್ಕದಾಗಿ ಕಾಂಪ್ಯಾಕ್ಟ್ ಆಗಿ ಮಾಡಿರೋದು. ಅದೇ ರೀತಿ ಇದು ಒಂಥರ ಎಂಜಿನ್ ಆದರೆ, ಅದೇ ರೀತಿ ನೀವು ನೆಕ್ಸ್ಟ್ ಸೆಗ್ಮೆಂಟಿಗೆ ಬಂದ್ರೆ ನಿಮಗೆ ಔಷಧಿ ಸಿಂಪಡಣೆ ಮಾಡೋ ಮಿಷಿನ್ ಇದೆ. ದಿಸ್ ಇಸ್ ಕಾಲ್ಡ್ SG230 ಅಂತ. ಸೊ ನೀವು ಹೆಸರು ನೋಡಿದಾಗ ಇವಾಗ ಅದಕ್ಕೆ ನಾನು ಫಸ್ಟ್ WP230 ಅಂದೆ. ಸೊ ಇವಾಗ ಇದ್ರ ಹೆಸರು SG230 ಅಂತ ಇದೆ. ಸೊ 230 ಅನ್ನೋದು ಕಾಮನ್. ಸೊ ಅಂದ್ರೆ ಏನು, ಎಂಜಿನ್ ಮುಂದೆ ಇರುವಂತ ಒಂದು ಅಟ್ಯಾಚ್ಮೆಂಟ್ ಬೇರೆ ಇದೆ. ಸೊ ಇದರಲ್ಲಿ ನಾವು ಔಷಧಿ ಸಿಂಪಡಣೆ ಮಾಡುವಂತ ಒಂದು ಯಂತ್ರವನ್ನು ಉಪಯೋಗಿಸಿದೀವಿ. ಇದು ಏನಕ್ಕಾಗಿ ನಾವು ಪೋರ್ಟಬಿಲಿಟಿ ಮಾಡಿದೀವಿ ಅಂದ್ರೆ, ಇಲ್ಲಿ ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ಕರ್ನಾಟಕದ ಒಂದು ಇದೇ ಹೇಳ್ತೀನಿ, ಅಗ್ರಿಕಲ್ಚರ್ ಪ್ಯಾಟರ್ನ್ ಬಗ್ಗೆ ಹೇಳ್ತೀನಿ. ನಮ್ದು ಸ್ಪ್ರೆಡ್ ಏರಿಯಾ ಇರೋದು 190.6 ಲ್ಯಾಕ್ ಸ್ಕ್ವೇರ್ ಏರಿಯಾ ಇದೆ ಕರ್ನಾಟಕದು. ಸೊ ಅಷ್ಟು ಸ್ಕ್ವೇರ್ ಏರಿಯಾದಲ್ಲಿ ನಿಮಗೆ ಆಲ್ಮೋಸ್ಟ್ 76% ಲ್ಯಾಕ್ ಹೆಕ್ಟೇರ್ ಇದೆ. 190.6 ಲ್ಯಾಕ್ ಹೆಕ್ಟೇರ್ ಏರಿಯಾ ಇದೆ ಕ್ರಾಪ್ ಅಂಡರ್ ಇದು ಕರ್ನಾಟಕ ಸ್ಪ್ರೆಡ್. ಅದರಲ್ಲಿ ನಿಮಗೆ 122.67 ಲ್ಯಾಕ್ ಹೆಕ್ಟೇರ್ ನಿಮಗೆ ಅಂಡರ್ ದ ಕ್ರಾಪ್ ಇದೆ. ಅಂದ್ರೆ ನೀವು ಅದನ್ನ ಒಂದು ಪರ್ಸೆಂಟೇಜ್ ರೀತಿಯಲ್ಲಿ ತಗೊಂಡ್ರೆ 65% ಆಫ್ ದ ಏರಿಯಾ ಇನ್ ಕರ್ನಾಟಕ ಇಸ್ ಅಂಡರ್ ದ ಕ್ರಾಪ್. ಆ ಒಂದು 122.6 ಲ್ಯಾಕ್ ಹೆಕ್ಟೇರ್ ಏನಿದೆ ಅದರಲ್ಲಿ ನಿಮಗೆ ಆಲ್ಮೋಸ್ಟ್ 16 to 20% ಆಫ್ ದ ಕ್ರಾಪ್ಸ್ ಕವರ್ಡ್ ಏರಿಯಾ ಇಸ್ ಫಾರ್ ಹಾರ್ಟಿಕಲ್ಚರ್ ಕ್ರಾಪ್ಸ್. ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಂತ ಬಂದಾಗ ಹಣ್ಣುಗಳು, ತರಕಾರಿಗಳು ಅವೆಲ್ಲ ಹಾರ್ಟಿಕಲ್ಚರ್ ಕೆಳಗೆ ಬರುತ್ತೆ. ಸೊ ಕರ್ನಾಟಕದಲ್ಲಿ ಮೇಜರ್ ಕಾನ್ಸಂಟ್ರೇಷನ್ ಹಾರ್ಟಿಕಲ್ಚರ್ ಇರೋದು. ಇಡೀ ಇಂಡಿಯಾದಲ್ಲಿ 5th ಪೊಸಿಷನ್ ಅಲ್ಲಿ ನಾವು ಹಾರ್ಟಿಕಲ್ಚರ್ ಅಲ್ಲಿ ಇದ್ದೀವಿ. ಸೊ ಹಾರ್ಟಿಕಲ್ಚರ್ ಅಂತ ಬಂದಾಗ ಹಾರ್ಟಿಕಲ್ಚರ್ ಕ್ರಾಪ್ಸ್ಗೆ ಮೇಜರ್ಲಿ ಕೆಮಿಕಲ್ ಸ್ಪ್ರೇಯಿಂಗ್ ಇರುತ್ತೆ. ಸೊ ಕೆಮಿಕಲ್ ಸ್ಪ್ರೇಯಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ 2 ರೀತಿ ಒಂದು ಬರುತ್ತೆ. ಒಂದು ಪೋರ್ಟಬಿಲಿಟಿ ಅಂದ್ರೆ ನೀವು ಎಲ್ಲೇ ಮಿಷಿನ್ ಒಂದೇ ಜಾಗದಲ್ಲಿ ಎಲ್ಲಿಗೆ ಬೇಕಾದ್ರೂ ತಗೊಂಡು ಒಂದು ಜಾಗದಲ್ಲಿ ಇಟ್ಟು ಆ ಜಾಗದಿಂದ ಇಡೀ ಏರಿಯಾ ಕವರ್ ಮಾಡೋದು. ಇನ್ನೊಂದೇನಂದ್ರೆ ಏರಿಯಾ ಕವರ್ ಮಾಡೋದು ಅಂದ ತಕ್ಷಣ ಏರಿಯಾ ಕವರೇಜ್. ಸೊ ಈ ಮಿಷಿನ್ ಅಲ್ಲಿ ಏನಿದೆ ಅಂದ್ರೆ 2 ಔಟ್ಪುಟ್ ಇದೆ. 50 ಮೀಟರ್ 2 ಹೋಸ್ ಪೈಪ್ ಹಾಕೊಂಡು ಇಬ್ರು ಈ ಡೈರೆಕ್ಷನ್ ಫಾರ್ವರ್ಡ್ ಡೈರೆಕ್ಷನ್ ಒಬ್ರು, ಬ್ಯಾಕ್ವರ್ಡ್ ಡೈರೆಕ್ಷನ್ ಒಬ್ರು ಹೋಗಿ ಅದೇ ಡಯಾಮೀಟರ್ನ 300 ಮೀಟರ್ ಅವರು ಸುತ್ತಿರುತ್ತೆ ಕವರ್ ಮಾಡ್ಬೋದು. ಆಮೇಲೆ ಇನ್ನೊಂದೇನಂದ್ರೆ 50 ಮೀಟರ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ 150 ಫೀಟ್. 150 ಫೀಟ್ ಅಂದ್ರೆ 150 ಫಾರ್ವರ್ಡ್ 150 ಬ್ಯಾಕ್ವರ್ಡ್ ಅಂದ್ರೆ ಇಟ್ಸ್ ಆಲ್ಮೋಸ್ಟ್ 300 ಫೀಟ್ ವರೆಗೂ ಕವರ್ ಆಗುತ್ತೆ. ಇನ್ನೊಂದೇನಂದ್ರೆ ಇದು ಪೋರ್ಟಬಲ್. ಯೂಶಲಿ ಸ್ಪ್ರೇಯರ್ಸ್ ಅಲ್ಲಿ ಬ್ಯಾಕ್ ಪ್ಯಾಕ್ ಬರುತ್ತೆ. ಬ್ಯಾಕ್ ಪ್ಯಾಕ್ ಏನಂದ್ರೆ ನಾವು ಹಾಕೊಂಡು ಹೋಗ್ತೀವಿ, ಟ್ಯಾಂಕ್ ಅಲ್ಲಿ ಆಗಿದ ತಕ್ಷಣ ಮತ್ತೆ ರೀಫಿಲ್ಟರ್ ಪಾಯಿಂಟ್ ಬರ್ಬೇಕು ವಾಪಸ್ಸು. ರೀಫಿಲ್ಟರ್ ಪಾಯಿಂಟ್ ನಡ್ಕೊಂಡ್ಬಂದು ಮತ್ತೆ ಫಿಲ್ ಮಾಡಿಕೊಂಡು ರೀಫಿಲ್ಲಿಂಗ್ ಪಾಯಿಂಟ್ ಇಂದ ಮತ್ತೆ ಎಲ್ಲಿ ಸ್ಟಾಪ್ ಮಾಡಿದ್ವಲ್ಲ ಹೋಗಿ ಮತ್ತೆ ಸ್ಪ್ರೇಯಿಂಗ್ ಸ್ಟಾರ್ಟ್ ಮಾಡಬೇಕು. ಇಟ್ಸ್ ಅ ವೆರಿ ಹೆಕ್ಟಿಕ್, ಸ್ಟ್ರೆಸ್ಫುಲ್. ರೈತನಿಗೆ ತುಂಬಾ ಸ್ಟ್ರೆಸ್ ಆಗುತ್ತೆ. ಮತ್ತೆ ಒಂದಿನದಲ್ಲಿ ಮಾಡೋ ಕೆಲಸ 5 ದಿನ 3 ದಿನ ಆ ತರ ಚೇಂಜಸ್ ಆಗ್ತಾ ಇರುತ್ತೆ. ಪ್ಲಸ್ ಕೆಲವೊಂದು ಕೆಮಿಕಲ್ಸ್ ಮಿಕ್ಸ್ ಮಾಡಿ ವಿತಿನ್ 8 hours ಯುಟಿಲೈಸ್ ಮಾಡ್ಕೊಳೋದು ಬೆಸ್ಟ್ ಆಪ್ಷನ್. ಅದು ಮಾಡಲೇಬೇಕಾಗಿರುತ್ತೆ. ಸೊ ಅಂತ ಜಾಗಗಳಿಗೆ ನಾವು ಇದೊಂದು ಸ್ಪ್ರೇಯರ್ ಆಪ್ಷನ್ ಕೊಟ್ಟಿದ್ದೀವಿ. ಇದರಲ್ಲಿ ಪ್ರೆಷರ್ ಅಡ್ಜಸ್ಟ್ಮೆಂಟ್ ಇದೆ. ನಿಮ್ಮ ಫ್ರೂಟ್ ತಕ್ಕಂಗೆ ಯಾವ ತರ ಫ್ರೂಟ್ ಬೆಳೀತಿದ್ದೀರಾ, ಯಾವ ತರ ವೆಜಿಟೇಬಲ್ ಬೆಳೀತಿದ್ದೀರಾ, ಆ ಒಂದು ಇದ್ರ ತಕ್ಕಂಗೆ ನೀವು ಪ್ರೆಷರ್ ಅಡ್ಜಸ್ಟ್ ಮಾಡ್ಕೊಬೋದು ಇದರಲ್ಲಿ. ಪ್ಲಸ್ ವೆರಿ ಲೈಟ್ ವೇಟ್ ಇದೆ. ಸೊ ನಾನು ಹೇಳ್ದಂಗೆ ಒಂದು ಕೆಮಿಕಲ್ ಟ್ಯಾಂಕ್ ನೀವೆಲ್ಲರೂ ಒಂದು ತೋಟದಲ್ಲಿ ಕನ್ಸ್ಟ್ರಕ್ಟ್ ಮಾಡಿ ಅದರಲ್ಲಿ ಇಟ್ಟು ಕೆಮಿಕಲ್ ಟ್ಯಾಂಕ್ ಮೇಲೆ ಇಟ್ಟು ಅಲ್ಲಿಂದ 50 ಮೀಟರ್ವರೆಗೂ ಫಾರ್ವರ್ಡ್ ನೀವು ಫಾರ್ವರ್ಡ್ 2 ಡೈರೆಕ್ಷನ್ ಅಲ್ಲಿ ಹೋಗ್ಬೋದು. ಇಲ್ಲ ಒಂದೇ ಹೋಸ್ನ ಫಾರ್ವರ್ಡ್ ತೊಗೊಂಡೋಗಿ ವಿ ಜಾಯಿಂಟ್ ಹಾಕಿ 2 ಗನ್ನ ಕನೆಕ್ಟ್ ಮಾಡ್ಬೋದು. ಇಟ್ ವಿಲ್ ಬಿ ಸೇಮ್ ಪ್ರೆಷರ್. ಸೊ ಇದು ಒಂದು ಟೂಲ್ ಆದರೆ ಇದರಲ್ಲೇ ನೀವು ನೆಕ್ಸ್ಟ್ ನೋಡಿದ್ರೆ ದೇರ್ ಈಸ್ ಅ ಎಕ್ವಿಪ್ಮೆಂಟ್ ಕಾಲ್ಡ್ ಅರ್ತ್ ಆಗರ್. ಸೊ ಅರ್ತ್ ಆಗರ್ ಅಂದ್ರೆ ಯೂಶಲಿ ಅರ್ತ್ ಆಗರ್ ಅಂದ್ರೆ ಏನರ್ಥ ಅಂದ್ರೆ ಗುಂಡಿ ಹರಿಯುವ ಮಿಷಿನ್ ಅಂತ. ಓಕೆ, ಇಟ್ಸ್ ಅ BT230 ಅಂತ ನಾವು ಕರಿತೀವಿ. ಸೊ ಹೆಸರು ನೋಡಿದ್ರಲ್ಲ ಇದರಲ್ಲಿ 230 ಅಂತ ಬರುತ್ತೆ. ಸೊ ಯೂಶಲಿ ಏನು ಈ ತರಕಾರಿ, ತೆಂಗು, ಅರಕನಟ್ಟು, ಬಾಳೆ, ಆಮೇಲೆ ಈ ರೂರಲ್ ಫೆನ್ಸಿಂಗ್ ಅಂದ್ರೆ ಫಾರ್ಮ್ ಫೆನ್ಸಿಂಗ್ ಮಾಡ್ತಾರೆ. ಪೋಸ್ಟ್ ಹೋಲ್ ಅಂದ್ರೆ ಪೋಸ್ಟ್ ಹೋಲ್ಡ್ ಮಾಡಬೇಕು, ಫೆನ್ಸಿಂಗ್ ಮಾಡೋಕ್ಕೆ ಪೋಸ್ಟ್ ಹೋಲ್ಡ್ ಮಾಡಬೇಕು. ಇಲ್ಲ ಗಿಡಕ್ಕೆ ಒಂದು ಸಪೋರ್ಟಿಂಗ್ ಆಗಿ ಒಂದು ಕಂಬ ನಡೆಸ್ಬೇಕಾದ್ರೆ ಅದಕ್ಕೂ ಹಳ್ಳ ಆಗಿಬೇಕು. ಸೊ ಇದು ಮ್ಯಾನ್ಯುವಲಿ ಮಾಡಿದ್ರೆ ನಿಮಗೆ 1 ಅವರ್ಗೆ ಒಂದು 5 ರಿಂದ 10 ಹಳ್ಳವರೆಗೂ ತೋಡ್ಬೋದು ಒಬ್ಬ ಮನುಷ್ಯ. ಸೊ ಈ ಮಿಷಿನ್ ನೀವು ಉಪಯೋಗಿಸ್ಕೊಂಡ್ರೆ ಸುಮಾರು 1 ಗಂಟೆಗೆ 25 ರಿಂದ 27 ಹಳ್ಳಗಳು ತೋಡ್ಬೋದು. ಇದು ಕಾಫಿ ಡಿಫರೆನ್ಸ್. ಹೌದೌದು, ಕಾಫಿ ಪ್ಲಾಂಟೇಶನ್ ಅಲ್ಲಿ ಬಳಕೆ ಆಗುತ್ತೆ, ಟೀ ಪ್ಲಾಂಟೇಶನ್ಸ್ ಅಲ್ಲಿ ಬಳಕೆ ಆಗುತ್ತೆ.
ಫೆನ್ಸಿಂಗ್ ಮಾಡ್ತಾರೆ ಗೊತ್ತಾ, ಚಪ್ಟಿಕಲ್ ನಿಲ್ಸಿ ಫೆನ್ಸಿಂಗ್ ಮಾಡ್ತಾರೆ, ಅಲ್ಲಿಗೆ ಯೂಸ್ ಮಾಡ್ತಾರೆ. ಎಲೆಕ್ಟ್ರಿಕ್ ಪೋಲ್ಸ್ ನಿಲ್ಸಕ್ಕೆ ಯೂಸ್ ಮಾಡ್ತಾರೆ. ಮತ್ತೆ ತೆಂಗು, ಬಾಳೆ, ನಾನು ಹೇಳ್ದಂಗೆ ಈ ತರ ಪ್ಲಾಂಟೇಶನ್ಸ್ ಏನಿದೆ, ಹಳ್ಳ ತೆಗೆದು ಸೀಡ್ಲಿಂಗ್ ಒಳಗಾಗ್ತಾರಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ಕೋಕೋನಟ್ಟಿಗೆ ಮಾಡ್ತೀವಲ್ಲ, ಆ ತರ ಪ್ಲಾಂಟೇಶನ್ಗಳಿಗೆ ಇದನ್ನ ಯೂಸ್ ಮಾಡ್ಬೋದು. ಇದರಲ್ಲಿ ನಿಮಗೆ 3 ರಿಂದ 4 ತರದ ಡ್ರಿಲ್ ಬಿಟ್ ಸೈಜಸ್ ಬರುತ್ತೆ. ಸೊ ಬೇಸ್ಡ್ ಆನ್ ಯುವರ್ ಕ್ರಾಪ್, ನೀವೇನು ಆಗ್ತಿದ್ರೆ ಕ್ರಾಪ್, ಅದಕ್ಕೆ ಎಷ್ಟು ಅಗಲ ಬೇಕು ಗುಂಡಿ, ಅಷ್ಟು ಅಗಲ ಗುಂಡಿ ತೋಡ್ಕೊಳಕ್ಕೆ ಆಪ್ಷನ್ಸ್ ಇದೆ ಫಿಟ್ಟಿಂಗ್ಸ್ ನಿಮಗೆ. ಸೊ ಸ್ಟಾರ್ಟಿಂಗ್ ಫ್ರಮ್ 6, 8, 10 and 12, 6 ಇಂಚು, 8 ಇಂಚು, 10 ಇಂಚು ಅಂಡ್ 12 ಇಂಚು, ಇಲ್ಲಿವರೆಗೂ ಡಿಫ್ರೆಂಟ್ ಟೈಪ್ಸ್ ಆಫ್ ಅರ್ಥಾಗರ್ ಬಿಟ್ಸು ಆ ಮಿಷಿನ್ಗೆ ದೊರೆಯುತ್ತೆ. ಸೊ ಈ ಥರದ್ದು ಒಂದು ಮಿಷಿನು ನೀವು ಯಾವ್ದಾದ್ರು ಒಂದು ಫಾರ್ಮರ್ ಅಥವಾ ಯಾವ್ದಾದ್ರು ಒಬ್ರು ಇಟ್ಕೊಂಡು, ನಾನು ಹೇಳ್ದಂಗೆ 1 ಅವರ್ಗೆ ಆಲ್ಮೋಸ್ಟ್ 25 ಆನ್ ಅನ್ ಆವರೇಜ್ 25 ಹೋಲ್ಸ್ ವರ್ಗು ತೆಗಿಬೋದು. ಸೊ ಮ್ಯಾನ್ಯಲಿ ಕಂಪೇರ್ ಮಾಡಿದ್ರೆ ಓನ್ಲಿ 5 to 10 hours ಬೇಸ್ಡ್ ಆನ್ ಅವರ್ ಸ್ಕಿಲ್. ಸೊ ಮಿಷಿನ್ ವರ್ಸಸ್ ಸ್ಕಿಲ್ಲೇ ಬೇಡ, ಜಸ್ಟ್ ಯು ನೀಡ್ ಹೌ ದ ಮಿಷಿನ್ ಇಸ್ ವರ್ಕಿಂಗ್, ಕರೆಕ್ಟ್ ಅಲ್ವಾ? ಸೊ ಅದಕ್ಕಾಗಿ ಈ ಮಿಷಿನ್ ನಾವು ಇದು ಮಾಡಿರೋದು, ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಅದೇ ರೀತಿ ನೀವು ಇದು ಮೇಲಿರೋ ಎಲ್ಲಾ ಮಿಷಿನ್ ನೋಡಿದಾಗ ಇಲ್ಲಿ ಕೆಳಗೆ ಒಂದು ಮಿಷಿನ್ ಇದೆ. ಸೊ ಇದನ್ನು ನೀವು ನೋಡಿ, DC ಅಂತ ಬರೆದಿದೆ. ಸೊ ದಿಸ್ ಇಸ್ ಕಾಲ್ಡ್ ಇಂಟರ್ ಕಲ್ಟಿವೇಟರ್. ಇಂಟರ್ ಕಲ್ಟಿವೇಟರ್ ಅಂತ ಪದ ಕೇಳಿಸಿದ ತಕ್ಷಣ ಏನಪ್ಪ ಇಂಟರ್, ನಡುವೆ, ಇಂಟರ್ ಅಂದ್ರೆ ನಡುವೆ ಕಲ್ಟಿವೇಟ್ ಮಾಡುವಂತ ಒಂದು ಯಂತ್ರ. ಸೊ ನಡುವೆ ಕಲ್ಟಿವೇಟ್ ಮಾಡುವಂತ ಒಂದು ಯಂತ್ರ ಅಂದ್ರೆ, ಇವಾಗ ನೀವು ನೋಡಿರ್ತೀರಾ ತರಕಾರಿ ತೋಟಗಳಲ್ಲಿ ಈ ಬದನೆಕಾಯಿ, ಟೊಮೊಟೊ ಎಲ್ಲ ಬೆಳಿತಾರಲ್ವಾ, ಆ ತೋಟದಲ್ಲಿ ಸಾಲಾಗಿ ಫಾರ್ಮಿಂಗ್ ಬೆಳೆ ಬೆಳೆದಿರ್ತಾರೆ. ಸೊ ಸಾಲದಾಗಿ ಬೆಳೆ ಬೆಳೆದಾಗ ನಡುವದಲ್ಲಿ ನಡುವೆ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಯೂಶಲಿ 1/4 ಅಡಿಯಿಂದ 1 ಅಡಿ ಗ್ಯಾಪ್ ಬಿಟ್ಟಿರ್ತಾರೆ. ಸೊ ಆ ಗ್ಯಾಪ್ ಅಲ್ಲಿ ಏನಾಗುತ್ತೆ, ಕಳೆ ಬೆಳ್ಕೊಂಡ್ಬಿಡುತ್ತೆ. ಸೊ ಕಳೆ ಬೆಳೆದಾಗ ಏನಾಗುತ್ತೆ, ಗಿಡಕ್ಕೆ ಹೋಗ್ಬೇಕಾಗಿರೋ ಪೌಷ್ಟಿಕಾಂಶ, ನೀರು ಅದೆಲ್ಲ ಕಳೆ ಎಳ್ಕೊಳೋದ್ರಿಂದ ಗಿಡದ ಫಲ ಚೆನ್ನಾಗಿ ಬರಲ್ಲ. ಸೊ ಆ ಕಳೆ ತೆಗಿಬೇಕಂದ್ರೆ ಇವಾಗ ಸಾಲ್ ಒಂದೇ ಅಡಿ ಇರೋದ್ರಿಂದ ಮ್ಯಾನ್ಯುವಲ್ ಲೇಬರ್ ಹೋಗಿ ಅಲ್ಲಿ ಒಂದೊಂದೇ ಸಾಲನ್ನ ಕಿತ್ತಿ ಕೊಚ್ಚಿ ಬರಕ್ ಆಗಲ್ಲ. ಕೂತಿ ಜಾಗದಲ್ಲಿ ಕೊಚ್ಚಬಹುದು, ಬಟ್ ಕಷ್ಟ ಆಗುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ, ತೆಂಗಿನ ಮರ ಸುತ್ತನೂ ಪಾತಿ ತೆಗಿಯಕ್ಕೆ ಮತ್ತೆ ಅಲ್ಲಿನ ಕಳೆ ಕೀಳಕ್ಕೆ ಈ ಮಿಷಿನ್ ನ ಯೂಸ್ ಮಾಡ್ಬೋದು. ಆಮೇಲೆ ಈ ಮಿಷಿನ್ ಕರೆಕ್ಟಾಗಿ ಬಿಡ್ತು ಏನ್ ಕೊಟ್ಟಿದೀವಿ ನಾವು, ಟಿಲ್ಲಿಂಗ್ ಬಿಡ್ತು, ಆ ಟೈಮ್ಸ್ ಒಂದು ಏನು ಅಗಲ ಇದೆ ಅಂದ್ರೆ ಕರೆಕ್ಟಾಗಿ 1 ಅಡಿ ಅಗಲ ಆಗತ್ತೆ. ಅದು ಕರೆಕ್ಟಾಗಿ 1 ಅಡಿ ಅಗಲದಲ್ಲೇ ಯೂಸ್ ಮಾಡೋದಿರ್ಬೋದು. ಮತ್ತೆ ತುಂಬಾ ಲೈಟ್ ವೇಟೆಡ್ ಆಪರೇಟಿವ್ ಮಿಷಿನ್ ಇದೆ ಇದು. ಯೂಸ್ ಮಾಡ್ತಾ ಇದ್ರೆ ತುಂಬಾ ಲೈಟ್ ವೇಟ್ ಇದೆ. ಹೌದು, ತುಂಬಾ ಲೈಟ್ ವೇಟ್ ಇದೆ. ಪ್ಲಸ್ ಇದು ಪೋರ್ಟಬಲ್ ಇದೆ ಮಿಷಿನ್. ನೀವು ಇದನ್ನ ಸೂಟ್ ಕೇಸ್ ತರ ಫೋಲ್ಡ್ ಮಾಡಿ ಎತ್ಕೊಂಡು ಹೋಗ್ಬೋದು ಮನೆಗೆ. ಸೂಟ್ ಕೇಸ್ ತರ ಫೋಲ್ಡ್ ಆಗತ್ತೆ. ಹೀಗೆ ಎತ್ಕೊಂಡು ಒಬ್ಬ ವ್ಯಕ್ತಿ ಏನು ಬಾಗದ ನೋಡಿ, ಸುಮ್ಮನೆ ಎತ್ಕೊಂಡು ಹೋಗ್ಬೋದು ಮನೆಗೆ. ನೀವು ಒಂದು ಯಾವ್ದಾದ್ರು ಕಂಟ್ರಿಗೆ ಹೋಗ್ತಾ ಇದ್ರೆ ಒಂದು ಸೂಟ್ ಕೇಸಲ್ಲಿ ಒಂದು 15 kg ಲಗೇಜ್ ತುಂಬಿಕೊಂಡ್ರೆ ಮೋಸ್ಟ್ ಅದಕ್ಕಿಂತ 1/4 ಭಾಗ ವೇಟ್ ಇದೆ. ಒಂದು ಸೂಟ್ ಕೇಸ್ ಅಷ್ಟು ವೇಟ್, ಪ್ಯಾಕ್ಡ್ ಸೂಟ್ ಕೇಸ್. ವೆರಿ ಪೋರ್ಟಬಲ್, ವೆರಿ ಕಾಂಪ್ಯಾಕ್ಟ್, ಮತ್ತೆ ವೆರಿ ನಮ್ಮ ಫಾರ್ಮಿಂಗ್ ಕಲ್ಚರ್ಗೆ, ಅಂದ್ರೆ ಇಂಡಿಯಾ ಸಾಯಿಲ್ ಫಾರ್ಮಿಂಗ್ ಕಲ್ಚರ್ ಏನಿದೆ, ಆ ಫಾರ್ಮಿಂಗ್ ಒಂದು ಟೆಕ್ನಾಲಜಿ ಏನು ರೈತರು ಒಂದು ಸಾಲಿಗೆ ಲೆಂತ್ ಯೂಸ್ ಮಾಡ್ತಾರೆ ಇಸ್ 1 feet ಓನ್ಲಿ. ಅದ್ರ ಮೇಲೆ ಯಾರು ಯೂಸ್ ಮಾಡಲ್ಲ, ಯಾಕಂದ್ರೆ ಜಾಗ ಯುಟಿಲೈಸೇಷನ್ ಜಾಸ್ತಿ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ ಇವಾಗ. ಸೊ ಅದಕ್ಕೆ ಅನುಕೂಲವಾಗುವಂತ ಒಂದು ಮಿಷಿನ್ ನಾವು ಈ 4151 ಸೀರೀಸ್ ಅಲ್ಲಿ BC 230 ಅಂತ ರೇಂಜ್ ಅಂತ ಬಿಟ್ಟಿದ್ದೀವಿ. ಸೊ ಈ 4 ಮಿಷಿನ್ ನಾವು ಫಾರ್ಮರ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಫಾರ್ಮರ್ ರೇಂಜ್ ಅಂತ ಅಂದ ತಕ್ಷಣ ಏನಂದ್ರೆ, ಫಾರ್ಮರ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಇಸ್ ಯೂಸ್ಫುಲ್ ಫಾರ್ ಫಾರ್ಮರ್ ಒಂದು, ಇನ್ನೊಂದು ಕಾಸ್ಟ್ ಎಫೆಕ್ಟಿವ್ ಫಾರ್ ಫಾರ್ಮರ್, ಇನ್ನೊಂದು ಫಾರ್ ದ ಸೇಮ್ ಪವರ್, ಫಾರ್ ದ ಸೇಮ್ ಫ್ಯೂಲ್ ಕನ್ಸಂಪ್ಷನ್. ನೀವು ಮಾರ್ಕೆಟ್ ಅಲ್ಲಿ ಯಾವುದೇ ಒಂದು ಕಾಂಪೋನೆಂಟ್ ನ ಯಾವುದೇ ಒಂದು ಇದು ಕಂಪೇರ್ ಮಾಡಿದ್ರು, ದಿಸ್ ಇಸ್ ವೆರಿ ಚೀಪರ್ ಫಾರ್ ಪವರ್ ಯು ಗೆಟ್ ಅಂಡ್ ದ ವರ್ಕ್ ವಿಚ್ ಇಸ್ ಬಿನ್ ಡೂನ್. ಸೊ ಈ ರೀತಿಯಾದ ಒಂದು ಅಷ್ಟು ಫಾರ್ಮಿಂಗ್ ಎಕ್ವಿಪ್ಮೆಂಟ್ಸ್ ಇದೆ, ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ಸ್ ಇದೆ. ಸೊ ನಮ್ದು ಟಾಪಿಕ್ ಸೂಕ್ತವಾಗಿ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್. ಸೊ ಫಸ್ಟ್ ಇದನ್ನೇ ಸ್ಟಾರ್ಟ್ ಮಾಡಿದೀನಿ ನಾನು. ಸೊ ಇದು ಒಂದು ನೀವು ಹೇಳಿದಂಗೆ ಮೋಟಾರ್ ಬಂದ್ಬಿಟ್ಟು ಒಂದೇ ಇದೆ. ಸೊ ಅದ್ರದ್ದು ಅಪ್ಲಿಕೇಶನ್ಸ್ ಅಥವಾ ಅದ್ರದ್ದು ಟೂಲ್ಸ್ ಏನಿರುತ್ತೆ ಅದನ್ನ ಇಂಟರ್ಚೇಂಜ್ ಮಾಡ್ಕೊಂಡ್ರೆ ಸಾಕು ಅಂತ. ನಾವು ಇಂಟರ್ಚೇಂಜ್ ಅನ್ನೋದಕ್ಕಿಂತ ಟೂಲ್ಸ್ ಇಂಟರ್ಚೇಂಜ್ ಆಗಿ ಬರುತ್ತೆ, ಬಟ್ ಎಂಜಿನ್ ಹೆಡ್ ಮಾತ್ರ ಸೇಮ್ ಇರುತ್ತೆ. ಓಕೆ. ಸೊ ಮುಂದೆ ಬೇರೆ ಪ್ರಾಡಕ್ಟ್ಸ್ ಹೋಗೋಕ್ಕಿಂತ ಮುಂಚೆ ಸೊ ನಾನು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಏನಂತಾರೆ. ಸೊ ನೀವು ನೋಡ್ದಂಗೆ ಸೊ ಮಾರ್ಕೆಟ್ ಅಲ್ಲಿ ಸೊ ಕಾಂಪಿಟೇಟರ್ಸ್ ಆಗಿರ್ಬೋದು ಅಥವಾ ಅವ್ರು ಬೇರೆ ಬ್ರ್ಯಾಂಡ್ ಅವರು, ಸೊ ನಿಮ್ಗೆ ಏನಿದೆ ಪ್ರಾಡಕ್ಟ್ಸ್ ಸಿಮಿಲರ್ ಪ್ರಾಡಕ್ಟ್ಸ್ ಇರುತ್ತೆ. ಸೊ ಬಟ್ ವೈ ನಮ್ಮ ವೀಕ್ಷಕರು ಏನಕ್ಕೆ ಸ್ಟಿಲ್ ಅನ್ನೋ ಒಂದು ಬ್ರ್ಯಾಂಡ್ಗೆ ಹೋಗ್ಬೇಕು ಅನ್ನೋದೊಂದು ಅವ್ರದ್ದು ಡೌಟ್ ಇರುತ್ತೆ. ಸೊ ಅವ್ರ ಪರವಾಗಿ ನಾನು ನಿಮ್ಗೆ ಆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸೊ ಆಸ್ ಎ ಕಸ್ಟಮರ್ ನಾನು ಇವಾಗ ನಿಮ್ಮ ಹತ್ರ ಬಂದ್ಬಿಟ್ಟು ಸೊ ಈ ಮಾರ್ಕೆಟ್ ಅಲ್ಲಿ ಇದೇ ತರ ಬೇರೆ ಬೇರೆ ಪ್ರಾಡಕ್ಟ್ಸ್ ನೋಡಿದೀನಿ ಏನಂತವ್ರೆ, ಬಟ್ ನನ್ಗೆ ನೀವೊಂದು ಕನ್ವಿನ್ಸ್ ಅಥವಾ ನನ್ಗೊಂದು ಜಸ್ಟಿಫಿಕೇಶನ್ ಕೊಡ್ಬೇಕು, ನಾನು ಇದೇ ಪ್ರಾಡಕ್ಟ್ ಹೋಗ್ಬೇಕು ಅಂದ್ರೆ ಏನ್ ಹೇಳ್ಬೋದು ನೀವು?
ಸೊ ನಾನು ಬೇಸಿಕಲಿ ಫಸ್ಟ್ ಏನು ಹೇಳ್ಬೇಕಂದ್ರೆ ಇಟ್ಸ್ ಎಕನಾಮಿಕಲ್ ಇಂಡಸ್ಟ್ರಿಯಲ್ ಇದು ವೆಲ್ ಸೆಡ್ ನಾಲೆಜ್ ಅಂತ ಒಂದು ಹಿರಿಯರು ಹೇಳಿದ್ದು. ಸ್ಟಿಲ್ ಅನ್ನೋದು ಒಂದು ಓವರ್ ದ ನೈಟ್ ಹುಟ್ಟುಕೊಂಡು 2-3 ವರ್ಷ ನಡೆದಿ ಮುಚ್ಚೋಗಿದ್ದ ಕಂಪ್ನಿ ಅಲ್ಲ. ಸ್ಟಿಲ್ ಅನ್ನೋದು ಸುಮಾರು 3 ವರ್ಷಕ್ಕಿಂತ ಮೇಲೆ ಸತತವಾಗಿ ಇಂಪ್ಲಿಮೆಂಟೇಷನ್ಸ್ R&D ನಡೀತಾ ಸತತವಾಗಿ ಪ್ರತಿ ವರ್ಷನೂ ಒಂದೊಂದು ಉಪಕರಣಗಳನ್ನ ಮಾರ್ಕೆಟ್ಗೆ ತಂದು ಆ ಉಪಕರಣನ ಒಂದು ಕ್ಲೋಸ್ ಮಾಡ್ದಂಗೆ ಇವತ್ತವರೆಗೂ ನಡೆಸ್ಕೊಂಡ್ ಬಂದಿರೋಂಥ ಒಂದು ಕಂಪನಿ. ಸೊ ಕಂಪ್ನಿ ಸ್ಟ್ಯಾಂಡರ್ಡ್ ನಿಮ್ಗೆ ಗೊತ್ತಾಗತ್ತೆ ಇದರಲ್ಲಿ. ಇನ್ನೊಂದೇನಂದ್ರೆ ನಾನು ಫಸ್ಟ್ ನಿಮ್ಗೆ ಹೇಳ್ದಂಗೆ USP ಅಲ್ಲಿ ಕಮಿಂಗ್ ಫ್ರಮ್ ದ ಟೂಲ್, ದ ಡ್ರೈವಿಂಗ್ ಎಲಿಮೆಂಟ್ ಟು ದ ಎಂಜಿನ್ ಹೆಡ್ ಎಲ್ಲಾನು ಇನ್ಹೌಸ್ ಮ್ಯಾನುಫ್ಯಾಕ್ಚರಿಂಗ್ ಒಂದು. ಪ್ಲಸ್ ನಿಮಗೆ ಸೇಲ್ಸ್ ಪಾಯಿಂಟ್ ಇರೋದು ಅಥರೈಸ್ ಸೇಲ್ಸ್ ಸರ್ವಿಸಿಂಗ್ ಡೀಲರ್ಸ್ ಇಂದ ಮಾತ್ರ. ಯಾವುದೇ ಕಾರಣಕ್ಕೂ ಅವ್ರು ನಿಮ್ಗೆ ಸರ್ವಿಸ್ ಕೊಡಲ್ಲ, ಸರ್ವಿಸ್ ಸಿಗಲ್ಲ ಅಂತ ಹೇಳಲ್ಲ. ಇನ್ನೊಂದು, ನಾನು ನಿಮಗೆ ಸ್ಟಾರ್ಟಿಂಗ್ ಅಲ್ಲೇ ಟೆಕ್ನಿಕಲ್ ಡೆಲಿವರಿ ಮಾಡಿ ಇಷ್ಟು ನಿಮ್ಗೆ ಹೇಳ್ಕೊಡ್ಬೋದು ಅಂತ. ಟೆಕ್ನಿಕಲ್ ಡೆಲಿವರಿ ಮಾಡಿದ ತಕ್ಷಣ ದಟ್ ಮಿಷಿನ್ ವಿಲ್ ಬಿ ರಿಜಿಸ್ಟರ್ಡ್ ವಿತ್ ಅವರ್ ಆಫೀಸ್. ಅಂದ್ರೆ ನಮ್ಮ ಒಂದು ಇದರಲ್ಲಿ ಡೇಟಾಬೇಸ್ ಅಲ್ಲಿ ಒಂದು ಸೇವ್ ರಿಜಿಸ್ಟರ್ ಆಗುತ್ತೆ. ಯಾಕಂದ್ರೆ ಎಲ್ಲಾ ಮಿಷಿನ್ಗೂ ಫಿಂಗರ್ ಪ್ರಿಂಟ್ ತರ ಒಂದು ಸೀರಿಯಲ್ ನಂಬರ್ ಅಂತ ಇರುತ್ತೆ. ಸೊ ನಿಮ್ ಟೆಕ್ನಿಕಲ್ ಡೆಲಿವರಿ ಡೀಲರ್ ನಿಮ್ ಕಸ್ಟಮರ್ಗೆ ಕೊಟ್ಟಿದ ತಕ್ಷಣನೇ ಆ ಒಂದು ಮಿಷಿನ್ ಸೀರಿಯಲ್ ನಂಬರ್ನ ಟೆಕ್ನಿಕಲ್ ಡೆಲಿವರಿಯಲ್ಲಿ ನೋಟ್ ಮಾಡಿ ನಮಗೆ ಸಬ್ಮಿಟ್ ಮಾಡ್ತಾರೆ. ಸೊ ಸಬ್ಮಿಟ್ ಮಾಡಿದ ತಕ್ಷಣ ದಟ್ ಮಿಷಿನ್ ಈಸ್ ರಿಜಿಸ್ಟರ್ಡ್ ವಿತ್ ಅವರ್ ಡೇಟಾಬೇಸ್. ರಿಜಿಸ್ಟರ್ಡ್ ಇನ್ ದ ಸೆನ್ಸ್ ಇಟ್ ವಿಲ್ ಗೆಟ್ 1 year ವಾರಂಟಿ. ಸೊ ಎನಿ ಟೈಪ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ನೀವು ಓಡಿಸ್ಬೇಕಾದ್ರೆ ಅದು ಆಯಿತು ಅಂದರೆ ಅದಕ್ಕೆ 1 year ವಾರಂಟಿ ಸಿಗುತ್ತೆ. ಸೊ ಫಸ್ಟ್ ಟೈಮ್ ಫ್ರೀ ಆಫ್ ಕಾಸ್ಟ್ ರೀಪ್ಲೇಸ್ಮೆಂಟ್ ಫಾರ್ ದಟ್ ಪರ್ಟಿಕ್ಯುಲರ್ ಪಾರ್ಟ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ನಿಮ್ಗೆ ಸಿಗುತ್ತೆ. ಸೊ ಟೆಕ್ನಿಕಲ್ ಡೆಲಿವರಿ ನಾನು ಆವಾಗಲೇ ಪಾರ್ಟ್ ಹೇಳಿದೆ. ಸೊ ನೀವು ಬ್ರೀಫಾಗಿ ಕೇಳಿದ್ರಿಂದ ಸೊ ವೈ ಟೆಕ್ನಿಕಲ್ ಡೆಲಿವರಿ ಇಸ್ ರಿಕ್ವೈರ್ಡ್ ಅಂತ. ಸೊ ಒಂದು USP ಅದು. ಥರ್ಡ್ USP ಈಸ್ ನೀವೇನು ಹೇಳಬೇಕು ಅಂದರೆ ಯಾವುದೇ ಒಂದು ಮಿಷಿನ್, ಇವಾಗ ನಾನು ನಿಮ್ಗೆ ಇಷ್ಟು ಮಿಷಿನ್ ತೋರಿಸಿದೆ, ಪಾರ್ಟ್ ಆಫ್ ಮೈ ಸೆಟಪ್ ನಿಮ್ಗೆ ತೋರಿಸಿದೆ. ಇಷ್ಟು ಮಿಷಿನ್ಗೆ ನಿಮಗೆ ಯಾವುದೇ ರೀತಿಯಾದ ಸ್ಪೇರ್ ಪಾರ್ಟ್ ಬೇಕಂದ್ರೆ 15 ವರ್ಷದವರೆಗೂ ನಿಮಗೆ ಸ್ಪೇರ್ ಪಾರ್ಟ್ನ ನಾವು ಕಲ್ಪಿಸ್ತೀವಿ. ಸೊ ಯು ಕ್ಯಾನ್ ಯೂಸ್ ದ ಮಿಷಿನ್ ಫಾರ್ 15 years. 15 years ಆದ್ಮೇಲೆ ಅಪ್ಗ್ರೇಡ್ ಆಗೇ ಆಗುತ್ತೆ. ಪ್ರಾಡಕ್ಟ್ ಲೈಫ್ ಸೈಕಲ್ ಅಂತ ನೀವು ತಗೊಂಡಾಗ ಯಾವುದೇ ಮಿಷಿನ್ 5 years ಆದ್ಮೇಲೆ ಅದೊಂದು ಅಪ್ಗ್ರೇಡ್ ವರ್ಷನ್ ಬರುತ್ತೆ. 10 years ಆದ್ಮೇಲೆ ಅದು ಇಟ್ ವಿಲ್ ಬಿಕಮ್ ಹಳೆ ಪ್ರಾಡಕ್ಟ್ ಆಗುತ್ತೆ. ಆಫ್ಟರ್ 15 years ಇಟ್ ವಿಲ್ ಬಿಕಮ್ ಆಬ್ಸೊಲೀಟ್ ಪ್ರಾಡಕ್ಟ್. ಸೊ 15 years ಲೈಫ್ ಸೈಕಲ್ ಕೊಡ್ತೀವಿ ನಮಗೆ. 15 years ವರೆಗೂ ನಿಮ್ಗೆ ಏನೊಂದು ಸ್ಪೇರ್ ಪಾರ್ಟ್ ಬೇಕು, ಏನೊಂದು ಟೆಕ್ನಿಕಲ್ ಸಪೋರ್ಟ್ ಬೇಕು, ಏನೊಂದು ಸರ್ವಿಸ್ ಬೇಕು, ಅದು ನಿಮಗೆ ತಾನು ಒಂದು ನಮ್ಮ ಅಥರೈಸ್ ಡೀಲರ್ ಕಡೆಯಿಂದ ಅಥವಾ ಈ ಕಂಪ್ನಿ ಕಡೆಯಿಂದ ಸಿಗುತ್ತೆ. ಸೊ ಇದೊಂದು 3ನೇ USP. ಸೊ ಇದಿಷ್ಟು ನೀವು ನೋಡಿದಾಗ there is ನನ್ನ ನಾಲೆಜ್ ಪ್ರಕಾರ there is no other product which comes under all these 3 classes. ಪ್ಲಸ್ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ನಾನು ಇಷ್ಟೊತ್ತು ನಿಮ್ಗೆ ಡೀಲರ್ ಟ್ರೈನಿಂಗ್ಸ್ ಬಗ್ಗೆ ಹೇಳಿದೆ. ಡೀಲರ್ ನಾವು ಟ್ರೈನ್ ಮಾಡ್ತೀವಿ, ನಾಲೆಜ್ ಟ್ರಾನ್ಸ್ಫರ್ ಮಾಡ್ತೀವಿ. ಐ ಥಿಂಕ್ ನನ್ನ ಎಂಟೈರ್ ಈ ಆಗ್ರಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಐ ಸ್ಟಾರ್ಟೆಡ್ ಮೈ ಆಗ್ರಿ ಎಕ್ಸ್ಪೀರಿಯನ್ಸ್ ಇನ್ 2011. ಸೊ ನನ್ನ ಈ ಒಂದು ಜರ್ನಿಯಲ್ಲಿ ಐ ಹ್ಯಾವ್ ನೆವರ್ ಸೀನ್ ಎನಿವನ್ ಹೂ ಗಿವ್ಸ್ ಅ ಟ್ರೈನಿಂಗ್ ಟು ಅ ಡೀಲರ್ ಇನ್ ದೇರ್ ಓನ್ ಶಾಪ್. ಡೀಲರ್ ಶಾಪ್ ಅಲ್ಲಿ ಆಗಿರ್ಬೋದು ಅಥವಾ ಇಲ್ಲಿ ಕಲ್ಸಿ ಸ್ಟಿಲ್ ಒಂದು ಸರ್ವಿಸ್ ಟ್ರೈನಿಂಗ್ ಸೆಂಟರ್ ಇಂದ ಇಲ್ಲಿ ಕೊಡುವಂತ ಕಂಪ್ನಿ ನಾನು ಯಾವುದು ನೋಡಿಲ್ಲ. ಒಂದು. ಇನ್ನೊಂದು, ಕಸ್ಟಮರ್ ಮನೆ ಬಾಗಿಲಿಗೆ ಹೋಗಿ ಟ್ರೈನಿಂಗ್ ಕೊಡುವಂಥದ್ದು ಯಾವ ಕಂಪ್ನಿನೂ ಸಾಹಸ ಮಾಡಿಲ್ಲ ಅನ್ಕೊಂತೀನಿ. ಸೊ ಟು ಬಿ ಬೋಲ್ಡ್, ನಾವು CST ಟ್ರೈನಿಂಗ್ ಅಂತಾನು ಮಾಡ್ತೀವಿ. ಇಟ್ ಇಸ್ ಕಾಲ್ಡ್ ಕಸ್ಟಮರ್ ಪ್ರಾಡಕ್ಟ್ ಸರ್ವಿಸ್ ಟ್ರೈನಿಂಗ್ ಅಂತ. ಸೊ ಒಂದು ಕಸ್ಟಮರ್ ಯಾವ್ದಾರ ಮೆಷಿನ್ ತಗೊಂಡ್ರು, ಆ ಮಿಷಿನ್ ಬಳಕೆಗಳೇನು, ಉಪಯೋಗಗಳೇನು, ಪ್ಲಸ್ ಆ ಸರ್ವಿಸ್ ಒಂದು ಬೇಸಿಕ್ ಸರ್ವಿಸ್ ಆಯಿಲ್ ಚೇಂಜ್, ಗ್ರೀಸ್ ಚೇಂಜ್ ಅಂತದ್ದು ಕಸ್ಟಮರೇ ಮಾಡೋ ಅಂಥದ್ದು. ಯಾಕಂದ್ರೆ ತುಂಬಾ ದೂರದಲ್ಲಿ ಇರ್ತಾರೆ. ಫಾರ್ ಎಕ್ಸಾಂಪಲ್ ಒಂದೊಂದು ನಮ್ದು ಘಾಟ್ಸ್ ಇರೋಂಥ ಒಂದು ಏರಿಯಾ ಆಗಿರೋದ್ರಿಂದ ನಮ್ದು ಡೆಕ್ಕನ್ ಪ್ಲಾಟೋ ಆಗಿರೋದು 2 ಕಡೆನೂ ನಮಗೆ ಈಸ್ಟರ್ನ್ ವೆಸ್ಟರ್ನ್ ಘಾಟ್ಸ್ ಇದೆ. ಸೊ ಒಂದು ಇಲ್ಲೇ ನಾವು ಚಿಕ್ಕಮಗಳೂರು ಸೈಡಲ್ಲೆಲ್ಲ ಹೋದ್ರೆ ಘಾಟ್ ಸೆಕ್ಷನ್ಸ್ ಜಾಸ್ತಿ ಇದೆ. ಸೊ ಆ ಒಂದು ರೀಜನ್ ತಗೊಂಡು ಹೋದ್ಮೇಲೆ ಕಸ್ಟಮರ್ ಬರಲಿಕ್ಕೆ ಅಥವಾ ಹೋಗ್ಲಿಕ್ಕೆ ತುಂಬಾ ಕಷ್ಟ ಇರುತ್ತೆ. ಸೊ ಅಂತ ಒಂದು ಬೇಸಿಕ್ ಸರ್ವಿಸಿಂಗು, ಬೇಸಿಕ್ ಆ ಕಸ್ಟಮರೇ ಮಾಡೋ ಅಂತ ಒಂದು ಮೇಂಟೆನೆನ್ಸ್ ಟಿಪ್ಸ್ ನಾವು ಅವ್ರಿಗೆ ಕೊಟ್ಬಿಡ್ತೀವಿ. ಸೊ ದಿಸ್ ನಾಲೆಜ್ ಟ್ರಾನ್ಸ್ಫರ್ ಇಸ್ 24/7 ನಡೀತಾ ಇರುತ್ತೆ. It's not on Sunday or Saturday we take a leave anta. It will be happening 24/7 all 365 days. Anytime ನಾವು ನಾಲೆಜ್ ಟ್ರಾನ್ಸ್ಫರ್ ನಡೀತಾ ಇರುತ್ತೆ. ಎಂಟೈರ್ ಸೌತ್ ರೀಜನ್ ನೀವು ತಗೊಂಡ್ರೆ ಇನ್ ಅ ಮಂತ್ ಆರ್ ಇನ್ ಅ ಇಯರ್ ಹೋಗೋಣ. ಮಂತ್ ಇಸ್ ಅ ವೆರಿ ಸ್ಮಾಲ್ ಟೆಂಟೇಟಿವ್ ಪೀರಿಯಡ್ ಐ ಥಿಂಕ್. ಯಾಕಂದ್ರೆ ಸೀಸನ್ ಪ್ರಕಾರ ತಗೊಂಡ್ರೆ ಇನ್ ಅ ಇಯರ್ there will be 40 to 50 training program which happen in South India only. It may be a dealer training, it may be a customer training, or it may be some other training given to any other departments like government organizations or departments. So entire India dalli almost around 150 to 160 trainings ನಾವು ಪ್ರತಿ ವರ್ಷ an average ನಡೆಸ್ತೀವಿ. ಸೊ ಈ ರೀತಿಯಾದ ಒಂದೊಂದು ಪ್ರಯೋಜನಗಳಿದೆ ಅಥವಾ ಕಂಪ್ನಿಯಿಂದ ಬೆನಿಫಿಟ್ಸ್ ಏನು ಸಿಗ್ತದೆ ಅದು ನನಗೆ ಅನಿಸಿಕೆ ಪ್ರಕಾರ ಬೇರೆ ಎಲ್ಲೂ ಸಿಗೋದಿಲ್ಲ. ಸೊ
ಮೋಸ್ಟ್ ಇದು ಅಂದರೆ ಈ ಥರದ ಒಂದು ಪ್ರಾಜೆಕ್ಟ್ ಏನು ಹಮ್ಮಿಕೊಂಡಿರೋ ಸ್ಟಿಲ್ಲು ಇಟ್ಸ್ ಅ ಬೆಸ್ಟ್ ವೇ ಆಫ್ ಕಮ್ಯುನಿಕೇಟಿಂಗ್ ಆ್ಯಂಡ್ ಗೆಟಿಂಗ್ ಇನ್ ಅ ವೆಲ್ ವರ್ಸ್ಟ್ ಕಸ್ಟಮರ್ ಅಂತ ಅನಿಸುತ್ತೆ. ಸೊ ವೀಕ್ಷಕರೇ, ನಿಮಗೆ ಇವಾಗ ಗೊತ್ತಾಗಿರಬೇಕು ಏನಕ್ಕೆ ಸ್ಟಿಲ್ ಅನ್ನೋ ಒಂದು ಬ್ರ್ಯಾಂಡಿಗೆ ನೀವು ಒಂದು ಕಸ್ಟಮರ್ ಆಗಬೇಕು ಅಂತ. ಸೊ ನಾನು ಮತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಏನಾದ್ರು ಇನ್ಫಾರ್ಮೇಶನ್ ಬೇಕಾಗಿದೆ ನಿಮಗೆ, ಅದು ಪ್ರಾಡಕ್ಟ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಒಂದು ಎಲ್ಲಿ ಸಿಗುತ್ತೆ, ಯಾವ ಡೀಲರ್ ಶಾಪಲ್ಲಿ ಸಿಗುತ್ತೆ, ಅಥವಾ ಏನೇ ಒಂದು ಪ್ರಾಡಕ್ಟ್ ರಿಲೇಟೆಡ್ ಯಾವ ಪರ್ಟಿಕ್ಯುಲರ್ ಪೇನ್ ಏರಿಯಾಗೆ, ಅಥವಾ ನಿಮ್ಮ ತೊಂದರೆ, ನಿಮ್ಮ ಲ್ಯಾಂಡಲ್ಲಿ ಏನು ಕಷ್ಟ ಬೀಳ್ತಾ ಇದ್ದೀರಾ, ಅದಕ್ಕೆ ಸೂಕ್ತವಾಗಿ ಯಾವ ಪ್ರಾಡಕ್ಟ್ ಬೇಕು ಅನ್ನೋ ತಿಳ್ಕೊಬೇಕು ಅಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಅಗ್ರಿಪ್ಲೆಕ್ಸ್ ಇಂಡಿಯಾ, ಸೊ 08061116333ಗೆ ಕಾಲ್ ಮಾಡ್ಬೋದು, ಅಥವಾ ಜಸ್ಟ್ ಒಂದು ವಾಟ್ಸ್ಆಪ್ ಮೆಸೇಜ್ನ ನೀವು ಡ್ರಾಪ್ ಮಾಡ್ಬೋದು 9538510000. ಸೊ ಇದನ್ನ ಹೇಳ್ತಾ, ಸೊ ಮಿಸ್ಟರ್ ಹೇಮಂತ್ ಅವರೇ, ಸೊ ಮುಂದಿನ ಪ್ರಾಡಕ್ಟ್ಗೆ ಮುಂದೆ ಹೋಗೋಣ. ಸೊ ನೆಕ್ಸ್ಟ್ ಯಾವ ಪ್ರಾಡಕ್ಟ್ ನ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ಅಂತ ಇದ್ದೀರಾ? ಎಸ್ ಮಂಜೇಶ್ ಅವರು, ನಮ್ಮ ಹಿಂದೆನೆ ನಾನು ಆಗಲೇ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ನೀವು ಇಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ 2 ರೀತಿಯಾದ ಮಿಷಿನ್ಗಳು ಡಿಸ್ಪ್ಲೇಗಿದೆ. ಓಕೆ. ಸೊ ಒಂದು ಬಂದು ಬ್ಲೋವರ್ ಅಂತೀವಿ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಬ್ಲೋವರ್ ಬಗ್ಗೆ ನಾನು ತುಂಬಾ ಹೇಳಲ್ಲ, ಇಟ್ಸ್ ಅ ಫಾರೆಸ್ಟ್ರಿ ಎಕ್ವಿಪ್ಮೆಂಟ್. ಸೊ ಇದು ನಮ್ಮ ರೈತರಿಗಾಗ್ಲಿ ಇದಕ್ಕಾಗ್ಲಿ ಯೂಸ್ ಆಗಲ್ಲ. ಸೊ ಇಟ್ಸ್ ಅ ಫಾರೆಸ್ಟ್ರಿ ಎಕ್ವಿಪ್ಮೆಂಟ್ ಆಗಿರೋದ್ರಿಂದ ಈ ಬ್ಲೋವರ್ ಏನಕ್ಕೆ ಉಪಯೋಗ ಬರುತ್ತೆ ಅಂದ್ರೆ, ಯೂಶಲಿ ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ಲಿ ಕಾಡ್ಗಿಚ್ಚು ಹಬ್ಬದ ಜಾಸ್ತಿ ಇದೆ. ಓಕೆ. ಸೊ ಈ ಕಾಡ್ಗಿಚ್ಚೆಲ್ಲ ಹತ್ತಿದಾಗ ಕಾಡಲ್ಲಿ ಬೆಂಕಿ ಎತ್ಕೊಂಡಾಗ ಲೈನ್ ಆಫ್ ಫೈರ್ ಅಂತ ಸ್ಟಾರ್ಟ್ ಆಗುತ್ತೆ. ಲೈನ್ ಆಫ್ ಫೈರ್ ಅಂದ್ರೆ ಒಂದು ಜಾಗದಲ್ಲಿ ಬೆಂಕಿ ಹತ್ಕೊಂಡ್ರೆ ಅದು ಕಂಟಿನ್ಯೂಸ್ ಆಗಿ ಬೆಂಕಿ ಫ್ಲೋ ಆಗ್ತಾನೆ ಇರುತ್ತೆ. ಆ ಒಂದು ಲೈನ್ ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಬೆಂಕಿದು. ಎಲ್ಲಿವರೆಗೂ ಹೋಗುತ್ತೆ? ಕೊನೆಯವರೆಗೂ, ಕಾಡ್ ಫುಲ್ ಹತ್ತಿವರೆಗೂ ಹೋಗ್ತಾ ಇರುತ್ತೆ. ಸೊ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅದು ನಿಲ್ಲಿಸ್ಬೇಕು. ಸೊ ಇದೊಂದು ಮಿಷಿನ್ ನ ನಾವು ಆ ಲೈನ್ ಆಫ್ ಫೈರ್ ನ ತಡಿಲಿಕ್ಕೆ, ಅಂದ್ರೆ ಲೈನ್ ಆಫ್ ಫೈರ್ ನ ಒಂದ್ ಪಾಯಿಂಟ್ ಅಲ್ಲಿ ಕಟ್ ಮಾಡ್ಬೇಕು ನಾವು. ಕಟ್ ಮಾಡೋದ್ರಿಂದ ಕಟ್ ಹೆಂಗ್ ಮಾಡ್ತೀವಿ, ಒಣಗಿರೋ ಎಲೆ ಹತ್ಕೊಳಕ್ ಮುಂಚೆ ಅಲ್ಲಿರೋ ಒಣಗಿರೋ ಎಲೆನ ಬ್ಲೋ ಮಾಡಿ ಹಾಕ್ಬೇಕು ಆ ಜಾಗದಿಂದ ಬ್ಲೋ ಮಾಡಿ ಹಾಕಿದ್ರೇನೆ ಅದು ಬೆಂಕಿ ಅರೆಸ್ಟ್ ಆಗೋದು ಅಲ್ಲಿಂದ. ಸೊ ಅದಕ್ಕಾಗಿ ಈ ಮಿಷಿನ್ ಉಪಯೋಗಿಸ್ತೀವಿ. ರೀಸೆಂಟ್ ಆಗಿ ಅಮೆಝಾನ್ ಫಾರೆಸ್ಟ್ ಅಲ್ಲಿ ಕಾಡ್ಗಿಚ್ಚಾದಾಗ ಯೂಸ್ ಮಾಡಿದಂತ ಎಕ್ವಿಪ್ಮೆಂಟ್ BR600 ಮತ್ತು ಇದ್ರದ್ದು ಸಕ್ಸೆಸರ್ ಮಾಡಲ್ BR700 ಅಂತ ಇಲ್ಲ. ಬಟ್ ಈ ಮಾಡೆಲ್ ಇಡೀ ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು ಒಂದು 100ಕ್ಕಿಂತ 150 ಮಿಷಿನ್ಗಳಿದೆ. ಪ್ಲಸ್ ಇಡೀ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಒಂದು 400+ ಮಿಷಿನ್ಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡ್ ರೇಂಜ್ ಆಫೀಸಸ್ ಅಲ್ಲಿ ಇದೊಂದು BR600 ಅನ್ನೋ ಮಿಷಿನ್ ಇದೆ. ಸೊ ನೆಕ್ಸ್ಟ್ ನಾವು ನೋಡ್ಬೇಕು ಅಂದ್ರೆ ಇಲ್ಲಿ SR5600 ಅಂತ ಒಂದು ಅದ್ಭುತವಾದ ಮಿಸ್ಟ್ ಬ್ಲೋವರ್ ಇದೆ. ಇದು ನಿಮಗೂ ತುಂಬಾ ಪರಿಚಯ ಅಂತಾನೆ ಮಿಷಿನ್ ಅನ್ಕೊಂತೀನಿ ಮಂಜೇಶ್ ಅವರೇ. ನಾವು ಕರೋನಾ ಬಂದಾಗ ನಾವು ಅಗ್ರಿಪ್ಲೆಕ್ಸ್ ಇಂಡಿಯಾ ಒಂದು ಟೀಮ್ ಆಗಿ ಹೋಗಿ ಇದನ್ನ BBMP, ಬ್ಯಾಂಗ್ಳೂರ್ BBMP ಕಾರ್ಪೊರೇಷನ್ ಆಫೀಸಸ್ ಎಲ್ಲ ಇದನ್ನ ಡಿಸ್ಇನ್ಫೆಕ್ಟ್ ಮಾಡಕ್ಕೆ ನಾವು ಇದನ್ನ ಕೊಟ್ಟಿದ್ದೀವಿ. ನಿಮ್ಮ ಶುದ್ಧಿಯಿಂದ ಒಂದು ಕೆಮಿಕಲ್ ನ ಯೂಸ್ ಮಾಡಿದ್ವಿ ನಾವು. ಸೊ ತುಂಬಾ ಪರಿಚಯ ಇದೆ ನಿಮ್ಗೂ ಈ ಮಿಷಿನ್ ಅನ್ಕೊಂತೀನಿ. ಸೊ ಆದ್ರೂ ಒಂದು ವೀಕ್ಷಕರಿಗೆ ಒಂದು ಬ್ರೀಫ್ ಕೊಡ್ತೀನಿ. ಈ ಮಿಷಿನ್ಸ್ ನಾವು ಇವಾಗ ತರಕಾರಿ ತೋಟಗಳು ಅಂತ ಹೇಳಿದೆ, ನಾನು ಕಾಫಿ ಪ್ಲಾಂಟೇಶನ್ಸ್ ಅಂತ ಹೇಳಿದೆ. ಯೂಶಲಿ ಬ್ಯಾಕ್ ಪ್ಯಾಕ್ ಸ್ಪ್ರೇಯರ್ ಬರುತ್ತೆ. ಬ್ಯಾಕ್ ಪ್ಯಾಕ್ ಸ್ಪ್ರೇಯರ್ ಅಲ್ಲಿ ನೀರ್ ಹಾರಿಸ್ಬಿಡುತ್ತೆ, ಅದು ಜೆಟ್ ತರ ನೀರು ಹೋಗುತ್ತೆ. ಆ ನೀರು ಎಲೆ ಮೇಲೆ ಕೂತಿ ಎಲೆಯಿಂದ ಕೆಳಗ್ ಬಿದ್ದು ನೆಲದ ಫರ್ಟಿಲೈಸೇಷನ್ ಹೊಟ್ಟೋಗ್ಬಿಡುತ್ತೆ. ಸೊ ಅದು ನೀರ್ ತರ ನಾವು ಸ್ಪ್ರೇ ಮಾಡೋದು ತುಂಬಾ ತಪ್ಪು, ಯಾಕಂದ್ರೆ ತುಂಬಾ ಕೆಮಿಕಲ್ ವೇಸ್ಟ್ ಆಗುತ್ತೆ ರೈತರಿಗೆ. ಆಮೇಲೆ ನೆಲದ ಫರ್ಟಿಲಿಟಿನೂ ಕೆಮಿಕಲ್ ಡ್ರಾಪ್ಲೆಟ್ ಬಿದ್ದು ಹೊಟ್ಟೋಗುತ್ತೆ. ಸೊ ನೀರ್ ತರ ಸ್ಪ್ರೇ ಮಾಡೋದ್ರಿಂದ ಬದಲು ಈ ಮಿಷಿನ್ ಯಾವ ತರ ಸ್ಪ್ರೇ ಮಾಡುತ್ತೆ, ಒಂಥರ ಮಿಸ್ಟ್ ತರ ಸ್ಪ್ರೇ ಮಾಡುತ್ತೆ. ವೀಕ್ಷಕರಿಗೆ ನೋಡ್ತಿರ್ಬೋದು ಅವ್ರು ಮಿಸ್ಟ್ ತರ ಸ್ಪ್ರೇ ಮಾಡ್ತಿರೋದು. ಸೊ ಈ ತರ ಸ್ಪ್ರೇ ಮಾಡಿದಾಗ 70% ಅದರಲ್ಲಿ ಗಾಳಿ ಹೋಗ್ತಾ ಇರುತ್ತೆ, 30% ಕೆಮಿಕಲ್ ಹೋಗ್ತಾ ಇರುತ್ತೆ ಅದರಲ್ಲಿ. ಸೊ ಈ ತರ ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ನಮ್ಗೆ ಎಲ್ಲಿ ಅದು ಪಿನ್ ಪಾಯಿಂಟ್ ಮಾಡಿ ಲೊಕೇಶನ್ಗೆ ಆಂಗಲ್ ಮಾಡ್ತೀವೋ ಆ ಲೊಕೇಶನ್ ಡೆಪಾಸಿಷನ್ ಆಗುತ್ತೆ. ಪ್ಲಸ್ ಎಲೆ ಮೇಲೆ ಅದು ಗಾಳಿ ಬಂದಾಗ ಎಲೆ ಅಳ್ಳಾಡಿದಾಗ ಎಲೆ ಎರಡೂ ಕಡೆ ಕವರೇಜ್ ಆಗುತ್ತೆ, ಒಂದೇ ಕಡೆ ಕವರೇಜ್ ಆಗಲ್ಲ. ಸೊ ಒಂದು ನನಗೆ ಗೊತ್ತಿರೋಂಗೆ ಒಂದು 40 to 50% ಆಫ್ ಕೆಮಿಕಲ್ ಉಳಿತಾಯ ಆಗುತ್ತೆ ಒಬ್ಬ ರೈತನಿಗೆ ಇದನ್ನ ಯೂಸ್ ಮಾಡಿದ್ರೆ. ಪ್ಲಸ್ ಲ್ಯಾಂಡ್ ಫರ್ಟಿಲೈಸೇಷನ್ ಏನೂ ಆಗಲ್ಲ. ಪ್ಲಸ್ ಈ ಮಿಷಿನ್ ಹಾರಿಜಾಂಟಲ್ ಸ್ಪ್ರೇಯಿಂಗ್ ಲೆಂತ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ 15 ಮೀಟರ್ ಹೋಗಿದೆ. ಸೊ 15 ಮೀಟರ್ ಟು ಲೆಫ್ಟ್, 15 ಮೀಟರ್ಸ್ ಟು ರೈಟ್, ಅಂದ್ರೆ ಎಂಟೈರ್ ಫ್ರಂಟ್ ರೇಡಿಯಸ್ ಬಂದು 30 ಮೀಟರ್ ಡಯಾಮೀಟರ್ ಕವರ್ ಆಗುತ್ತೆ. ಸೊ ಹಾರಿಜಾಂಟಲ್ ಸ್ಪ್ರೇಸ್ 15 ಮೀಟರ್, ವರ್ಟಿಕಲಿ ನಾವು ಸ್ಪ್ರೇ ಮಾಡಿದ್ರೆ 13 ಮೀಟರ್ ವರೆಗೂ ಸ್ಪ್ರೇ ಆಗುತ್ತೆ. ಸೊ 13 ಮೀಟರ್ ಅಂದ್ರೆ ಆಲ್ಮೋಸ್ಟ್ ಲೈಕ್ 30 to 35 ತೆಂಗಿನ ಮರ, ಚಿಕ್ಕ ತೆಂಗಿನ ಮರ 35-40 ಅಡಿ ರೀಚ್ ತೆಂಗಿನ ಮರಕ್ಕೆ ಸ್ಪ್ರೇ ಮಾಡೋದು ನಾವು ಇದನ್ನ. ಸೊ ಆ ತರ ಸ್ಪ್ರೇಯರ್ ಇದನ್ನ ನೀವು ಹೆಂಗೆ ನಾವು ಇವಾಗ ಜಸ್ಟ್ ವಿಡಿಯೋ ತೋರಿಸೋದು ಆ ಥರನೇ ಸ್ಪ್ರೇ ಮಾಡುತ್ತೆ. ಸೊ ಲೋ ಹ್ಯಾಂಗಿಂಗ್ ಫ್ರೂಟ್ಸ್ ನಾನು ಹೇಳ್ದಂಗೆ 16 to 20% ಆಫ್ ಲ್ಯಾಂಡ್ ಕವರ್ಡ್ ಇಸ್ ಹಾರ್ಟಿಕಲ್ಚರ್ ಕ್ರಾಪ್ಸ್. ಹಾರ್ಟಿಕಲ್ಚರ್ ಕ್ರಾಪ್ಗೆ ಔಷಧಿ ಸಿಂಪಡಣೆ ಹಾಕ್ತಾನೆ ಇರಬೇಕು. ಸೊ ಆ ಥರ ತೋಟಗಳಿಗೆ, ಹಣ್ಣಿನ ತೋಟಗಳಿಗೆ, ಸಪೋಟ ಹಣ್ಣಾಗಲಿ, ಪೊಮೊಗ್ರೆನೇಟ್ಸ್ ಆಗಲಿ,
ಇದೊಂದು ಶೇಬೆಕಾಯಿ ತೋಟ ಆಗಲಿ ಆ ಥರ ತೋಟಗಳಿಗೆ ಇದು ಸ್ಪ್ರೇ ಮಾಡಲಿಕ್ಕೆ ತುಂಬ ಸೂಕ್ತವಾದಂಥ ಮಿಷಿನ್. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಬೇಕು ಅಂದರೆ ನಮ್ದೊಂದು ಪವರ್ ವೀಡರ್ಸ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ವಿ 2019 ಮೇಲ್ ಇಂಟ್ರೊಡ್ಯೂಸ್ ಆದಂಥ ಪ್ರಾಡಕ್ಟ್ಸ್ ಇದು. ಇದು ಮಾರ್ಕೆಟ್ ಡಿಮ್ಯಾಂಡ್ಗೋಸ್ಕರ ಇಂಟ್ರೊಡ್ಯೂಸ್ ಮಾಡಿದ್ದು. ಯಾಕಂದ್ರೆ ತುಂಬಾ ಡಿಮ್ಯಾಂಡ್ ಇತ್ತು, ಸ್ಟಿಲ್ ಕಸ್ಟಮರ್ಸ್ ಆಗಲಿ ಸ್ಟಿಲ್ ಡೀಲರ್ಸ್ ಆಗಲಿ. ನಮಗೆ ಒಂದು ಬ್ರ್ಯಾಂಡ್ ಆಫ್ ಡೀಲರ್ಸ್ ಅಂಡ್ ಕಸ್ಟಮರ್ಸ್ ಇದ್ದಾರೆ, ಪ್ಲಸ್ ನ್ಯೂ ಕಮರ್ಸ್ ಇದ್ದಾರೆ ಡೀಲರ್ಸ್ ಅಂಡ್ ಕಸ್ಟಮರ್ಸ್ ಅಲ್ಲಿ. ಸೊ ಅವ್ರ ಕಡೆಯಿಂದ ಡಿಮ್ಯಾಂಡ್ ಏನಿತ್ತು ಅಂದ್ರೆ ನಮ್ಮ ಹತ್ರ ಇರೋ ಕೆಲವೊಂದು ಪ್ರಾಡಕ್ಟ್ಗೆ ಸರ್ವಿಸ್ ಅಂಡ್ ಸಪೋರ್ಟ್ ಸಿಗ್ತಾ ಇದೆಯಲ್ಲ, ಆ ತರ ಸಪೋರ್ಟು ನಮಗೆ ಬೇರೆ ಕಡೆ ಸಿಗ್ತಾ ಇಲ್ಲ ಡೀಲರ್ಸ್ ಅಲ್ಲಿ. ಸ್ಟಿಲ್ಲೇ ಯಾಕೆ ಟೀಲರ್ ಒಂದು ತಗೊಂಡ್ಬರ್ಬಾರ್ದು, ಪವರ್ ವಿಡರ್ ತರಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ನಮಗೆ ಕೇಳಿದ್ರು ಅವರು. ಸೊ ಅದು ಕೇಳಿದಾಗ ನಾವು 2 ತರ ಒಂದು ಟಿಲ್ಲರ್ನ ಇಂಡಿಯನ್ ಸಾಯಿಲ್ಗೋಸ್ಕರ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಒನ್ ಇಸ್ ದಿಸ್ ನಿಮ್ ಕಣ್ಮುಂದಿರ 6 HP ಒಂದು, ಇನ್ನೊಂದು 7 HP ಎಂಜಿನ್. ಸೊ ಇಲ್ಲಿ ನೀವು ನೋಡ್ದಂಗೆ ಒಂದು 4-5 ಇಂಪ್ಲಿಮೆಂಟ್ ಏನಿದೆ ನನ್ನ ಹತ್ರ ಆಫೀಸಲ್ಲಿ ಅರೇಂಜ್ ಮಾಡಿದ್ದೀನಿ ನಾನು ಟಿಲ್ಲರ್ಗೆ. ಸೊ ಟಿಲ್ಲರ್ಗೆ ಇನ್ನು ಬೇರೆ ಬೇರೆ ಅರೇಂಜ್ಮೆಂಟ್ಸ್ ಅಂದ್ರೆ 2 ಟೈನ್ಸ್ ಹಾಕೊಬಹುದು, ಅಂದ್ರೆ ರೋಟ್ರಿ ಹಾಕೊಬಹುದು, ನೇಗಿಲ್ ಹಾಕೊಬಹುದು. ಆ ನೇಗಿಲ್ ಹಾಕೊಂಡಾಗ ಐರನ್ ವೀಲ್ ಅಂದ್ರೆ ಇದಲ್ಲ, ಹೌದು ನೇಗಿಲ್ ಅದೇ ರೊಟೇಷನ್ ಮಾಡಬಹುದು. ನೇಗಿಲ್ ಹಾಕೊಂಡಾಗ ಐರನ್ ವೀಲ್ ಹಾಕೊಬೇಕು. ಆಮೇಲೆ ಪೊಟೆಟೊ ಡಿಗ್ಗರ್ ಅಟ್ಯಾಚ್ಮೆಂಟ್ ಬರುತ್ತೆ, ಅದಿಲ್ಲಿ ಇಲ್ಲ. ಬಟ್ ಪೊಟೆಟೊ ಡಿಗ್ಗರ್ ಅಂದ್ರೆ ಸಾಮಾನ್ಯವಾಗಿ ರೈತರಿಗೆ ಗೊತ್ತಿರುತ್ತೆ. ಸೊ ನಮ್ಮ ವಿಡಿಯೋ ನೋಡಬಹುದು ಅನ್ಕೊಂತೀನಿ ನಾವು. ಇರ್ಬೋದು. ಪ್ಲಸ್ ಒಂದು ಪೊಟೆಟೊ ಡಿಗ್ಗರ್ ಒಂದು ಬರುತ್ತೆ. ನೀವು ಆಮೇಲೆ ಇದಕ್ಕೆ PTO ಶಾಕ್ ಬರುತ್ತೆ, ಪವರ್ ಔಟ್ಪುಟ್ ಶಾಕ್ ಬರುತ್ತೆ. ಒಂದು ವಾಟರ್ ಪಂಪ್ ಕನೆಕ್ಷನ್ ಕೊಟ್ಕೊಬಹುದು ಮಿಷಿನ್ಗೆ. ಇಲ್ಲ ಒಂದು HTP ಸ್ಪ್ರೇಯರ್ ನೀವೇನ್ ನೋಡಿದ್ರಿ ಇಲ್ಲಿ 415 ಅಲ್ಲಿ ಆ ಥರದ್ದು ಒಂದು HTP ಸ್ಪ್ರೇಯರ್ ಕನೆಕ್ಟ್ ಮಾಡ್ಕೊಂಡು ಔಷಧಿ ಸ್ಪ್ರೇ ಮಾಡ್ಬೋದು. ಸೊ ಈ ತರ ವಿವಿಧವಾದ ಅಟ್ಯಾಚ್ಮೆಂಟ್ಸ್ ನಾವು ಇದಕ್ಕಾಗಲೇ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಮಾರ್ಕೆಟಲ್ಲಿ. ಸೊ ಈ ತರದ ಒಂದು ಮಿಷಿನ್ ಏನು ಅಂದ್ರೆ 3 ಕಾಲ್ ಅಡಿವರೆಗೂ ಬಿಡ್ತಿದೆ 7 HP ಮಿಷಿನ್ಗೆ. 6 HP ಮಿಷಿನ್ಗೆ ಆದರೆ 2.5 feet 207 feet ವರೆಗೂ ರೀಚ್ ಇದೆ. ಸೊ ಇದು ಯೂಶಲಿ ಈ ಸಾಲ್ಗಳು 3 ಅಡಿ ಸಾಲಿನಂತ ದೊಡ್ಡ ದೊಡ್ಡ ತೋಟಗಳಲ್ಲಿ ಇದನ್ನ ಯೂಸ್ ಮಾಡ್ಕೊಬಹುದು. ಅಥವಾ ಇವಾಗ ನಮ್ದು ಫಾರ್ಮಿಂಗ್ ಟೆಕ್ನಾಲಜಿ ಹೆಂಗಾಗಿದೆ ಅಂದ್ರೆ ಮಿಕ್ಸ್ಡ್ ಫಾರ್ಮಿಂಗ್ ಮಾಡ್ತಾರೆ ಯೂಶಲಿ. ಇವಾಗ ರೈತರು ಒಂದು 3 ಎಕರೆ 4 ಎಕರೆ ಜಮೀನು ಮಿಕ್ಸ್ಡ್ ಫಾರ್ಮಿಂಗ್ ಮಾಡ್ತಾರೆ. 1 ಎಕರೆಯಲ್ಲಿ ಇದು, 1 ಎಕರೆಯಲ್ಲಿ ಅದು, 1 ಎಕರೆಯಲ್ಲಿ ಇನ್ನೊಂದು ಅಂತ ಬೆಳ್ಕೊಂತಾರೆ. ಸೊ ಅಲ್ಲಿಗೆ ಏನಂದ್ರೆ ಈ ಟ್ರ್ಯಾಕ್ಟರ್ ಬಳಕೆ ಮಾಡಿ ಅದರಿಂದ ಔಟ್ಪುಟ್ ತೆಗೆದು ಏನು ಇರೋಲ್ಲ ಅವ್ರಿಗೆ. ಯಾಕಂದ್ರೆ ಒಂದೊಂದ್ ಕಡೆ ರೊಟೇಷನ್ ಅಲ್ಲಿ ಮಾಡ್ತಾ ಇರ್ತಾರೆ ಕ್ರಾಪ್ಸ್ ಅವರು. ಈಗ ಒಂದ್ ಕಡೆ ಒಂದು ಬಾಳೆ ಬೆಳೆದಿದ್ರೆ ಇನ್ನೊಂದ್ ಕಡೆ ಬೇರೆ ಏನೋ ಬೆಳೆದಿರ್ತಾರೆ. ಸೊ ರೊಟೇಷನಲ್ ಕ್ರಾಪ್ಸ್ ಮಾಡ್ತಾ ಇರ್ತಾರೆ. ಅಂತ ಜಾಗಗಳಿಗೆ ಕಳೆ ತೆಗಿಲಿಕ್ಕೆ ಈ ಸಣ್ಣ ಮಿಷಿನ್, ನಾವು ಟ್ರ್ಯಾಕ್ಟರ್ಗೆ ಕಾಯ್ಕೊಂಡು ಟ್ರ್ಯಾಕ್ಟರ್ ಅವತ್ತು ಬರುತ್ತೆ ಅಂತ ಕಾಯ್ಕೊಂಡು ಕೊಡೋದ್ಕಿಂತ ಅವರೊಂದು ಮನೇಲಿ ಒಂದು ಮಿಷಿನ್ ಇದ್ರೆ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್. ಸ್ಮಾಲ್ ಅಂಡ್ ಮಾರ್ಜಿನಲ್ ಅಂತ ಬಂದಾಗ ಸ್ಮಾಲ್ ಅಂದ್ರೆ ನಾನು ಲೈಕ್ ಟು ಕನ್ಸಿಡರ್ ಅ ಫಾರ್ಮರ್ ಹೂ ಇಸ್ ಹ್ಯಾವಿಂಗ್ ಲೆಸ್ ದೆನ್ 1 hectare of land, 1 acre of land. Marginal ಅಂತ ಬಂದಾಗ it will be 2 to 5 acres of land. Big farmer ಅಂದ್ರೆ I will consider him as 5 to 10 acres of land. So small to farmers ಗೆ ಈ ತರ ಮಿಷಿನ್ಸ್ ತುಂಬಾ ಉಪಯೋಗ ಆಗುತ್ತೆ. ಸೊ ಇದೇನಂದ್ರೆ ತುಂಬಾ ದೊಡ್ಡ ಟ್ಯಾಂಕ್ ಇದೆ ಇದಕ್ಕೆ, ಆಲ್ಮೋಸ್ಟ್ 3.6 ಲೀಟರ್ ಟ್ಯಾಂಕ್ ಕೆಪಾಸಿಟಿ, ಫ್ಯೂಲ್ ಟ್ಯಾಂಕ್. ಒಂದು ಫುಲ್ ಫ್ಯೂಲ್ ಟ್ಯಾಂಕ್ಗೆ 4 ಸ್ಟ್ರೋಕ್ ಪೆಟ್ರೋಲ್ ಎಂಜಿನ್ ಆಗಿರೋದ್ರಿಂದ ಒಂದು ಫುಲ್ ಟ್ಯಾಂಕ್ಗೆ 4 hours ಆಫ್ ಆಪರೇಷನ್ ಬರುತ್ತೆ. ಸೊ ಡೈಲಿ 8 hours ನೀವು ಆಪರೇಟ್ ಮಾಡಿ 2 times you have to fill the tank that's all. ಸೊ ಆಮೇಲೆ ಇದರಲ್ಲಿ ಇನ್ನೂ ಹಲವಾರು ಫೀಚರ್ಸ್ ಅಂದ್ರೆ ಹ್ಯಾಂಡಲ್ ರೊಟೇಷನ್ ಇದೆ. ಸೊ ಯು ಕ್ಯಾನ್ ರೊಟೇಟ್ ದ ಹ್ಯಾಂಡಲ್. ನೀವು ನೋಡ್ದಂಗೆ ಇದು ಮುಂದೆ ತಿರುಗಿಸಿ ಎಸ್ ಇದು ತಿರುಗಿ ಹ್ಯಾಂಡಲ್ ತಿರುಗಿದ್ದು ಫುಲ್ ಹ್ಯಾಂಡಲ್ ರೊಟೇಷನ್ ಮಾಡ್ಬೋದು. ಮತ್ತೆ ಹ್ಯಾಂಡ್ಲು ಮೇಲೆ ಕೆಳಗೆ ಅಡ್ಜಸ್ಟ್ ಮಾಡ್ಕೊಂಡು ಒಂದು ಕಸ್ಟಮರ್ ಒಂದು ಯೂಸರ್ ಹೈಟ್ ಪ್ರಕಾರ ಆ ತರ ಒಂದು ಕೆಲವೊಂದು ಅಟ್ಯಾಚ್ಮೆಂಟ್ಸ್ ಇದೆ. ಇದು ನೆಕ್ಸ್ಟ್ ಬಿಟ್ಟ ಅಂದ್ರೆ ಇದೇನಂದ್ರೆ ಬೆಲ್ಟ್ ಡ್ರೈವ್ ಇದೆ ಇದರಲ್ಲಿ. ಸೊ ಬೆಲ್ಟ್ ಡ್ರೈವ್ ಇರೋದ್ರಿಂದ ಈ ಕಡೆ ಪುಲ್ಲಿ ಇದೆ, ಇನ್ನೊಂದು ಗೇರ್ ಡ್ರೈವ್ ಬರುತ್ತೆ, ಗೇರ್ ಡ್ರೈವ್ ಪವರ್ ಔಟ್ಪುಟ್ ಬರುತ್ತೆ. ನಾನು ಹೇಳ್ದಂಗೆ ಇದಕ್ಕೆ ವಾಟರ್ ಪಂಪ್ ಎಲ್ಲ ಅಟ್ಯಾಚ್ ಮಾಡ್ಕೊಬಹುದು. ಸೊ ಇಲ್ಲಿ ನಿಮ್ಮ ಕಣ್ಮುಂದೆ ಇರುವಂತ ರೇಂಜಸ್ ಅಲ್ಲಿ ನಾನು ಇವತ್ತಿಗೆ ಸೆಲೆಕ್ಟ್ ಮಾಡಿದ್ದು ಒಂದು ರೇಂಜಸ್ ಇಲ್ಲಿ ಒಳಗಿರೋದು ಇಷ್ಟು. ಇನ್ನು ಮಿಕ್ಕಿದ ಡಿಸ್ಪ್ಲೇ ಏರಿಯಾಗೆ ಹೋಗೋಣ ನಾವು. ಸೊ ನಿಮ್ಗೆ ಏನಾದ್ರು ಒಂದು ಕ್ವಶನ್ ಇದ್ರೆ ಅಥವಾ ಏನಾದ್ರು ಒಂದಿದ್ರೆ ನೀವು ತಿಳಿಸ್ಬೋದು. ಅದೇ ಮುಂದೆ ಯಾವ ಪ್ರಾಡಕ್ಟ್ಸ್ ಮುಂದೆ ಏನಕ್ಕೆ ವೀಕ್ಷಕರೇ ಮುಂದೆ ಯಾವ ಪ್ರಾಡಕ್ಟ್ಸ್ ತೋರಿಸ್ತಾರೆ ಅನ್ನೋದನ್ನ ನೋಡೋಣ. ಸೊ ಅದಾಗಿದ ತಕ್ಷಣನೇ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇನ್ನೊಂದು ಪ್ರಶ್ನೆ ಬಾಕಿ ಇದೆ. ಸೊ ಆ ಪ್ರಶ್ನೆಗೆ ಕುತೂಹಲದಿಂದ ಕಾಯ್ತಾ ಇರಿ. ಸೊ ಎಲ್ಲ ಒಂದು ಇವಾಗ ಏನೇ ಎಕ್ಸ್ಪ್ಲೈನ್ ಮಾಡಿದ್ರು ಜಸ್ಟ್ ರೀಕಾಲ್ ಮಾಡ್ತಾರೆ, ಅದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ ಅಂತ ಒಂದು ಹಿಂಟು ಕೂಡ ಕೊಟ್ಟಿದ್ದೀರಿ. ಸೊ ವಿಲ್ ಜಸ್ಟ್ ಗೋ ಹೆಡ್ ವಿತ್ ಫರ್ದರ್ ಪ್ರಾಡಕ್ಟ್ಸ್. ಸೊ ನೀವು ಹೀಗೆ ಬಂದ್ರೆ ನಮ್ದು ಡಿಸ್ಪ್ಲೇ ಇದೆ ಇಲ್ಲಿ. ಸೊ ಇವತ್ತಿನ ಕಾನ್ಸೆಪ್ಟ್ ಪ್ರಕಾರ ಅಗ್ರಿಕಲ್ಚರ್ ಅಂಡ್ ಫಾರೆಸ್ಟ್ರಿ. ಸೊ ಕಾನ್ಸೆಪ್ಟ್ ಪ್ರಕಾರ ಇಲ್ಲಿ ನೀವು ನೋಡಿದ್ರೆ ಬ್ರಷ್ ಕಟರ್ ಇದೆ. ಇಲ್ಲಿ ಇರುವಂತ ಬ್ರಷ್ ಕಟರ್ 2 ಮಾಡೆಲ್ ಆಗಿದೆ. ಒನ್ ಇಸ್ FS 120, ಒನ್ ಇಸ್ FS 250 ಅಂತ ಮಾಡಲ್. ಏನಂದ್ರೆ 2 ಫ್ಯಾಮಿಲಿ ಆಫ್ ಪ್ರಾಡಕ್ಟ್. ಸೊ ಆಲ್ಮೋಸ್ಟ್ ಮೇಜರ್ ಪಾರ್ಟ್ಸ್ ಆಫ್ ಬೋತ್ ಆರ್ ಕಾಮನ್. ಓನ್ಲಿ ದ ಪವರ್ ಹೆಡ್ ಇಸ್ ಡಿಫ್ರೆಂಟ್. 2 ಪವರ್ ಬೇರೆ ಬೇರೆ ಇದೆ,
ಓವರ್ ಹೆಡ್ ಮಾತ್ರ ಬೇರೆ ಆಗುತ್ತೆ. ಸೊ ಏನಂದ್ರೆ ನೀವು ಇಲ್ಲಿ ಫಸ್ಟ್ ಮಿಷಿನ್ ಅಲ್ಲಿ ನೋಡಿದಾಗೆ ಇಲ್ಲಿ ನಿಮ್ಗೆ ಇಂಟರ್ ಕಲ್ಟಿವೇಟರ್ ಇದೆ. ಸೊ ನೀವು ಅಲ್ಲಿ BC230 ಏನ್ ನೋಡಿದ್ವಿ ಆ ತರ ಒಂದು ಇಂಟರ್ ಕಲ್ಟಿವೇಟರ್ ಟೈನ್ ಇಲ್ಲಿದೆ. ಸೊ ಆ ಒಂದು ಇಂಟರ್ ಕಲ್ಟಿವೇಟರ್ ಟೈನು ಈ ಮಿಷಿನ್ ಅಲ್ಲೂ ಯೂಸ್ ಮಾಡುವುದು ಚಿಕ್ಕ ಚಿಕ್ಕ ತೋಟಗಳಿಗೆ ಎಲ್ಲಿ BC230 ಇದಿರಲ್ವೋ ಅಲ್ಲಿ, ಅಥವಾ ಒಬ್ಬ ಕಸ್ಟಮರ್ ಬ್ರಷ್ ಕಟ್ಟು ತೊಗೊಂಡ್ಬಿಟ್ಟಿರ್ತಾನೆ ಆಗ್ಲೇ, ಅವ್ನಿಗೆ BC230 ಇನ್ನೊಂದು ಬರ್ಡನ್ ಆಗ್ಬೋದು. ಸೊ ಆ ತರ ಒಂದು ಇದ್ದಾಗ ಈ ತರ ನೀವು ಮಲ್ಟಿಪಲ್ ಅಟ್ಯಾಚ್ಮೆಂಟ್ಸ್ ಅಂತ ಬರುತ್ತೆ, ಇದನ್ನ ತಗೊಂಡು ನೀವು ಯೂಸ್ ಮಾಡ್ಕೊಬಹುದು. ಅಥವಾ ಈ ಮಿಷಿನ್ ಜೊತೆ ಸಿಂಪಲ್ ಆಗಿ ಒಂದು ಆಟೋ ಕಟ್ ಬರುತ್ತೆ ಹುಲ್ ಕಟ್ ಮಾಡ್ಲಿಕ್ಕೆ, ಇಲ್ಲ ಅಂದ್ರೆ ಡಿವೀಡಿಂಗ್ ಮಾಡಕ್ಕೆ, ಗ್ರಾಸ್ದು ಬುಡದ ಸಮೇತ ತೆಗಿಬೇಕಂದ್ರೆ ಡಿವೀಡಿಂಗ್ ವೀಲ್ಸ್ ನ ಹಾಕೊಂಡು ಯೂಸ್ ಮಾಡ್ಬೋದು. ಇಲ್ಲ ಅಂದ್ರೆ ಇದೇ ನೀವು ಪ್ಯಾಡಿ ಪ್ಲಾಂಟೇಶನ್ ಅಲ್ಲಿ ಇದ್ದೀರಾ, ಒಂದು ಭತ್ತದ ಸಾಲುಗಳ ನಡುವೆ ಕಳೆ ಬೆಳೆಯುತ್ತೆ, ನೀರೊಳಗಿರುತ್ತೆ, ಕಳೆ ಕಣ್ಣಿಗೆ ಕಾಣಲ್ಲ, ಅಂತದೊಂದು ಕತ್ತರಿಸಕ್ಕೆ ನಾವು ಪ್ಯಾಡಿ ವೀಡರ್ ಅಂತ ಒಂದು ಇದೆ. ಪ್ಯಾಡಿ ವೀಡರ್ ವೀಲ್ ಹಾಕೊಂಡು ಸಾಲಲ್ಲಿ ಹೊಡಿಸ್ಬಿಟ್ರೆ ಆ ಸಾಲು ಮಧ್ಯ ಇರೋ ಕಳೆ ಎಲ್ಲ ಅಲ್ಲಲ್ಲೇ ಕತ್ತರಿಸಿ ಹಾಕಿದ್ರೆ ಅಲ್ಲೇ ಗೊಬ್ಬರ ಆಗೋಗುತ್ತೆ. ಸೊ ಅದು ಬಿಟ್ರೆ ಡಿಫ್ಲೆಕ್ಷನ್ ಗಾರ್ಡ್ ಅಂತ ಇದೆ. ಪ್ಯಾಡಿ ಎಲ್ಲ ಪೈರ ಬೆಳೆದಿರುತ್ತೆ, ಪ್ಯಾಡಿ ಕಟಿಂಗ್ ಮಾಡಬೇಕು. ಹೌದು, ಪ್ಯಾಡಿ ಕಟಿಂಗ್ ಮಾಡಬೇಕು. ಅದು ನಾವು ಒಳಗೋದಾಗ ಒಂದ್ಸರಿ ವಿಡಿಯೋದಲ್ಲಿ ನಾವು ವೀಕ್ಷಿಸಬಹುದು ಅನ್ಕೊಂತೀನಿ. ಪ್ಯಾಡಿ ಕಟಿಂಗ್ ಮಾಡಕ್ಕೆ, ಭತ್ತ ಕಟಾವು ಮಾಡಕ್ಕೆ ಇದನ್ನ ಅಟ್ಯಾಚ್ ಮಾಡ್ಕೊಂಡು ಬ್ರಷ್ ಕಟ್ರಿಗೆ ಇದೊಂಥರ ಒಂದ್ ರೀತಿ ಗಾರ್ಡ್ನ, ಇದ್ರ ಜೊತೆ ಬ್ಲೇಡ್ ಬರುತ್ತೆ. ಈ ರೀತಿ ಒಂದು ಬ್ಲೇಡ್ ಒಂದು ಅಟ್ಯಾಚ್ ಮಾಡ್ಕೊಂಡ್ಬಿಟ್ರೆ, ಈ ರೀತಿ ಬ್ಲೇಡ್ ಒಂದು ಅಟ್ಯಾಚ್ ಮಾಡ್ಕೊಂಡ್ರೆ ಭತ್ತನ ಒಂದೊಂದು ನೀಟಾಗಿ ಕಟಾವು ಮಾಡ್ಕೊಂಡು ಹೋಗೋದು. ತುಂಬಾ ಫಾಸ್ಟೆಸ್ಟ್ ವೇ ಭತ್ತ ಕಟಾವು ಮಾಡಕ್ಕಿದ್ದು. ಸೊ ಈ ರೀತಿಯಾದ ಒಂದೇ ಟೂಲ್ ಅಲ್ಲಿ 4-5 ರೀತಿಯಾದ ವಿಭಿನ್ನವಾದ ಅಟ್ಯಾಚ್ಮೆಂಟ್ ನಾವು ಮಾಡಿಸಿದೀವಿ. ಸೊ ಈ ಟೂಲ್ ಒಂದು ತುಂಬಾ ನಮ್ಮ ರೈತರಿಗೆ ತುಂಬಾ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಯಾಕಂದ್ರೆ ಒಂದೇ ಒಂದು ಟೂಲ್ ಇಂದ ಅಥವಾ ಒಂದೇ ಒಂದು ಮಿಷಿನ್ ಇಂದ 4-5 ತರ ಅಪ್ಲಿಕೇಶನ್ಸ್ ಅಥವಾ 4-5 ತರ ಕೆಲಸಗಳು ನಿರ್ವಹಿಸುತ್ತೆ ಅಂದ್ರೆ ಯಾರು ತಾನೇ ತಗೊಂಡ್ತಾರೆ ಅಂತ. ಹೌದು, ಅದಕ್ಕಾಗಿನೇ ನಾವು ಆ ತರದೊಂದು, ಯಾಕಂದ್ರೆ ಇವಾಗ ಒಂದು ಮಿಷಿನ್ ತಗೊಂಡ್ಬಿಟ್ಬಪ್ಪ ಇನ್ನೊಂದು ತಗೊಂಡ್ಬೇಕು ಅನ್ಸ್ಬಾರ್ದು. ಬೇರೆ ಕಂಪ್ನಿ ಅಥವಾ ಬೇರೆ ಪ್ರಾಡಕ್ಟ್ ನಿಮ್ಗೆ ಏನಿರುತ್ತೆ, ಇವಾಗ ಇದು ತಗೊಂಡ್ವಿ ಇದ್ರ ತರದೇ ಅದಾಗಲ್ಲ, ಅದ್ರಲ್ಲಿ ತಗೊಬೇಕು. ನಾವು ಆ ತರ ಕಾನ್ಸೆಪ್ಟ್ ನ ಆಲ್ಮೋಸ್ಟ್ ಎಲಿಮಿನೇಟ್ ಮಾಡಕ್ ಟ್ರೈ ಮಾಡಿದ್ವಿ. ಯಾಕಂದ್ರೆ ಒಳಗೆ ನೀವು ನೋಡಿದಾಗ ಒಂದೇ ಇಂಜಿನ್ ಬೇರೆ ಬೇರೆ ತರ ಅಟ್ಯಾಚ್ಮೆಂಟ್ ತೋರಿಸುತ್ತೆ. ಸೊ ಇದ್ರಲ್ಲೂ ಬೇರೆ ಬೇರೆ ತರ ಅಟ್ಯಾಚ್ಮೆಂಟ್ಸ್ ಇದೆ. ಸೊ ಇದ್ರದ್ದೊಂದು ಕೆಲವೊಂದು ಆಕ್ಸೆಸರೀಸ್ ಇಲ್ಲಿದೆ. ಒಂದು ನೈಲಾನ್ ರೋಪ್ ರೋಲ್ಸ್ ಆಗಿರ್ಬೋದು, ವಿಭಿನ್ನವಾದ ಬ್ಲೇಡ್ಸ್ ಇರ್ಬೋದು, ಅಥವಾ ಒಂದು ಆಟೋ ಕಟ್ಸ್ ಇರ್ಬೋದು. ಸೊ ಈ ತರದೊಂದು ಕೆಲವೊಂದು ಅಟ್ಯಾಚ್ಮೆಂಟ್, ಸೇಫ್ಟಿ ಕಿಟ್ಸು, ಈ ತರದೊಂದು ಅಟ್ಯಾಚ್ಮೆಂಟ್ ಬ್ರಷ್ ಕಟ್ರಿಗಾಗೆ ಇದೆ. ಸೊ ಲಾಸ್ಟ್ ಅಂಡ್ ಫೈನಲಿ ಒಂದು ಸೆಕ್ಷನ್ ನಾವು ಬರಬೇಕು ಅಂದ್ರೆ ಇಲ್ಲಿ ಇರೋದೆಲ್ಲ ನಿಮ್ಗೆ ಚೈನ್ ಸಾಸ್. ನಾನು ನಿಮ್ಗೆ ಚಾಪ್ಟರ್ ಸ್ಟಾರ್ಟ್ ಮಾಡಿದಾಗೆ ಒಂದು ತಿಳಿಸಿದ್ದೆ. ಹೌದು, ನಾನು ಕಾಯ್ತಾ ಇದ್ದೆ ಚೈನ್ ಸಾವ್ ಯಾವಾಗಪ್ಪ ತೆಗಿತೀರಾ, ಲೈಕ್ ಯಾವಾಗ ಎಕ್ಸ್ಪ್ಲೈನ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಸೊ ಇದೊಂಥರ ಒಂದು ಟೂಲ್, ಬ್ಯಾಡ್ ಬಾಯ್ಸ್ ಟೂಲ್ ಇದೆ. ಇದು ಏನಂದ್ರೆ ಮಂಜೇಶ್ವರೇ, ನಾನು ಫಸ್ಟ್ ಹೇಳ್ದಂಗೆ ಇಟ್ಸ್ ವೆರಿ ಪಾಪ್ಯುಲರ್ ಟೂಲ್. ಆಮೇಲೆ 1971 ಇಂದ ಇಲ್ಲಿವರೆಗೂ ಗ್ಲೋಬಲಿ ನಂಬರ್ 1 ನಾವು ಚೈನ್ ಸಾ ಬ್ರ್ಯಾಂಡಿಂಗ್ ಅಥವಾ ಚೈನ್ ಸಾ ಸೆಲ್ಲಿಂಗ್ ಅಲ್ಲಿ. ಪ್ರಪಂಚದಲ್ಲಿ ಯಾವುದೇ 3 ಮಿಷಿನ್ ಸೇಲ್ ಆಗ್ತಾರೆ, 3ರಲ್ಲಿ ಒಂದು ಸ್ಟೀಲ್ ಮಿಷಿನ್ ಸೇಲ್ ಆಗಿರುತ್ತೆ. ಸೊ ಆ ತರ ಪಾಪ್ಯುಲರ್ ಇರೋಂಥ ಒಂದು ಎಕ್ವಿಪ್ಮೆಂಟ್ ಆಗಿರೋದ್ರಿಂದ ನಾನು ಲಾಸ್ಟಿಗೆ ತಗೊಂಡೆ ಇದನ್ನ. ಬಿಕಾಸ್ ಫ್ರೆಶ್ ಸರ್ವ್ ಅಂದ್ರೆ ಮಿಷಿನ್ಸ್ ಅದು ತಲೆಯಲ್ಲಿ ಉಳಿಯುತ್ತೆ. ನಾನು ಇದೆಲ್ಲರಿಗೂ ಗೊತ್ತಿರೋದು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ರೆ ಆಯ್ತಪ್ಪ ಇಲ್ಲೇ ನೋಡಿದ್ರು ಅಂತ ಅವ್ರು ಯಾವಾಗ ಶಾರ್ಪ್ ಮೈಂಡ್ ಇರ್ತಾರೋ ಅವಾಗ ಹೊಸ ಟೂಲ್ ಬಗ್ಗೆ ಹೇಳಿದ್ರೆ ಆ ಹೊಸ ಟೂಲ್ ಅವ್ರ ಮೈಂಡಲ್ಲಿ ಉಳಿಯುತ್ತೆ ಅಂತ ನಾನು ಅಲ್ಲಿ ಹೊಸ ಎಕ್ವಿಪ್ಮೆಂಟ್ಸ್ ಇಂದ ಸ್ಟಾರ್ಟ್ ಮಾಡಿದೆ. ಸೊ ಈ ತರ ವಿಭಿನ್ನವಾದ ಚೈನ್ ಸಾಸ್ ಇದೆ. ಸೊ ಇನ್ನೊಂದು ಆಪ್ಷನ್ ಅನ್ನು ಏನ್ ಹೇಳ್ಬೇಕು ಅಂದ್ರೆ, ಈ ಚೈನ್ ಸಾಸ್ ಆಗ್ಲಿ ಬ್ರಷ್ ಕಟರ್ಸ್ ಆಗ್ಲಿ ಒಂದು ಕಾನ್ಸೆಪ್ಟ್ ತಗೊಂಡಾಗ ನೀವು ಇದರಲ್ಲಿ ನಿಮಗೆ ಕಸ್ಟಮರ್ಗೆ ಒಂದು ಆಪ್ಷನ್ ಸಿಗುತ್ತೆ, 3 ಆಪ್ಷನ್ ಸಿಗುತ್ತೆ. ಯು ಕ್ಯಾನ್ ಗೋ ಐದರ್ ಫಾರ್ ಫ್ಯೂಲ್ ಆಪರೇಟೆಡ್, ಎಲೆಕ್ಟ್ರಿಕಲ್ ಆಪರೇಟೆಡ್ ಆರ್ ಬ್ಯಾಟ್ರಿ ಆಪರೇಟೆಡ್. 3 ವೇರಿಯಂಟು ನಿಮಗೆ ಬ್ರಷ್ ಕಟರ್ ಆಗಲಿ ಚೈನ್ ಸಾಗ್ ಆಗಲಿ ನೀವು ಅಗ್ರಿಕಲ್ಚರ್ ಇದು ಫಾರೆಸ್ಟ್ ಎಕ್ವಿಪ್ಮೆಂಟ್ ಬಂದಾಗ ನಿಮಗೆ ಸಿಗುತ್ತೆ. ಸೊ ಇದು ಚೈನ್ ಸಾಸ್, ವಿಭಿನ್ನವಾದ ಚೈನ್ ಸಾಸ್ ಇದೆ. ಚಿಕ್ಕ ಮರ, ಚಿಕ್ಕ ಕೊಂಬೆಯಿಂದ ಹಿಡಿದು ದೊಡ್ಡ ಮರದವರೆಗೂ ಕಟಾವು ಮಾಡಲಿಕ್ಕೆ ಅಂತ ಇರೋಂಥ ಎಕ್ವಿಪ್ಮೆಂಟ್ ಇದು. ಅಲ್ಲಿಗೆ ಕಟ್ ಮಾಡಲಿಕ್ಕೂ ಇದೆ. ಸೊ ಈ ತರ ವಿಭಿನ್ನವಾದ ಚೈನ್ ಸಾಸ್ ಇದೆ. ಸೊ ಚೈನ್ ಸಾ ಬಗ್ಗೆ ಎಲ್ರಿಗೂ ಗೊತ್ತಿರೋದ್ರಿಂದ ಅದ್ರ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಹೋಗಲ್ಲ. ಸೊ ಇಲ್ಲಿವರೆಗೂ ಬಂದಿರೋದ್ರಿಂದ ಕೆಲವೊಂದು ಪ್ರಾಡಕ್ಟ್ ಡಿಸ್ಪ್ಲೇ ಇದೆ, ಇವತ್ತಿನ ಕಾನ್ಸೆಪ್ಟ್ ಇಂದ ಆಚೆ ಇರೋದು. ಸೊ ಅದನ್ನ ಸುಮ್ಮನೆ ಬ್ರೀಫ್ ಆಗಿ ಇನ್ಕ್ಲೂಡ್ ಮಾಡ್ತೀನಿ ಮಂಜೇಶ್. ನಾನು ಇಲ್ಲಿ ನಾವು ಒಳಗೆ SR5600 ರಮೇಶ್ ಫ್ಲೋರ್ ನೋಡಿದ್ರೆ ಇದು SR450 ಅನ್ನೋ ಒಂದು ಮಾಡೆಲ್ ಇದೆ. ಇದು ಫುಲ್ಲಿ ಪ್ರೊಫೆಷನಲ್ ಮಾಡೆಲ್. ಇದರಲ್ಲಿ ನೀವು ಸ್ಪ್ರೇ ಮಾಡೋದು, ಔಷಧಿ ಸ್ಪ್ರೇ ಮಾಡೋದ್ರ ಜೊತೆಗೆ ಡಸ್ಟಿಂಗ್ ಮಾಡಬಹುದು. ಡಸ್ಟಿಂಗ್ ಅಂದ್ರೆ ಇವಾಗ ಭತ್ತದಲ್ಲೆಲ್ಲ ಪೌಡರ್ ಇದು ಪೌಡರ್ ಎಸ್ತಾ ಇರ್ತಾರೆ ಫರ್ಟಿಲೈಸ್ ಮಾಡಕ್ಕೆ. ಸೊ ಅದನ್ನ ನೀವು ಇದರಲ್ಲೇ ಹಾಕೊಂಡು ಕೈಯಲ್ಲಿ ಹಚ್ಚೋದ್ ಬದಲು ಇದರಲ್ಲೇ ಸ್ಪ್ರೇ ಮಾಡೋದು. ಸೊ ನೀವು ಕೈಯಲ್ಲಿ ಹಚ್ಚಿದ್ರೆ ಎಷ್ಟು ಅಡಿ ಹೋಗ್ಬೋದು? ಮ್ಯಾಕ್ಸಿಮಮ್ 10 ಅಡಿ ಹೋಗ್ಬೋದು. ಸೊ ಇದರಲ್ಲಿ ಹಚ್ಚಿದ್ರೆ ನೀವು 15 ಮೀಟರ್ ಥ್ರೂಪುಟ್ ಸಿಗುತ್ತೆ. 15 ಮೀಟರ್ ಅಂದ್ರೆ ಆಲ್ಮೋಸ್ಟ್ 30 ಫೀಟ್ ವರೆಗೂ ಕವರ್ ಆಗುತ್ತೆ. ಸೊ ನಿಮ್ದು ಮೂವ್ಮೆಂಟ್ಸ್ ಅಥವಾ ನಿಮ್ದು ಏರಿಯಾ ಆಫ್ ಕವರೇಜ್ ಕಮ್ಮಿ ಇರುತ್ತೆ, ನಿಮ್ ಸ್ಟ್ರೈನ್ ಕಮ್ಮಿ ಇರುತ್ತೆ. ಸೊ ಆ ತರದೊಂದು ಇದಕ್ಕೆ ಯೂಸ್ ಮಾಡ್ಬೋದು. ಸೊ ಅದು ಬಿಟ್ಟರೆ ನೆಕ್ಸ್ಟ್ ನೀವು ಏನಂದ್ರೆ ಪ್ರೆಷರ್ ವಾಷರ್ಸ್ ಇದೆ, ಡೊಮ್ಯಾಸ್ಟಿಕ್. ನೀವು ಮನೆಯಲ್ಲೇ ಇಟ್ಕೊಂಡು ನಿಮ್ದು ಒಂದೊಂದು ಬೈಕ್ ಒಂದೊಂದು ಕಾರ್ ತೊಳ್ಕೊಳ್ಳೋದಕ್ಕೆ ಹೆಂಗಿರುತ್ತೆ ಅದಕ್ಕೆ ಯೂಸ್ ಆಗಂತ ಡೊಮ್ಯಾಸ್ಟಿಕ್ ಇಂದ ಹಿಡಿದು ಒಂದು ದೊಡ್ಡ ಒಂದು ಕಾರ್ ವಾಷಿಂಗ್ ಶೋರೂಮ್ ಅಲ್ಲಿ ಕಾರ್ಗಳನ್ನ ವಾಶ್ ಮಾಡ್ಲಿಕ್ಕೆ ಯೂಸ್ ಮಾಡೋಂಥ ಹೈ ಪ್ರೆಷರ್ ಕ್ಲೀನರ್ಸ್ ಇದೆ ನಮ್ಮ ಹತ್ರ. ಅದು ಬಿಟ್ರೆ ವ್ಯಾಕ್ಯೂಮ್ ಕ್ಲೀನರ್ಸ್ ಇದೆ,
ಮನೇಲಿ ಯೂಸ್ ಮಾಡೋಂಥ ವ್ಯಾಕ್ಯೂಮ್ ಕ್ಲೀನರ್ಸು ಇಟ್ಸ್ ವೆಟ್ ಆ್ಯಂಡ್ ಡ್ರೈ. ಸೊ ಡೊಮೆಸ್ಟಿಕಲಿ ತುಂಬ ಕಾಂಪ್ಯಾಕ್ಟ್ ಮಿಷಿನ್ಸ್ ಇದು. ಸೊ ಅದು ಬಿಟ್ಟರೆ ನಿಮಗೆ ಹಾಗೆ ಮುಂದೆ ಬಂದರೆ ಒಳಗೆ ನಾವು ಒಂದು ಬ್ಲೋವರ್ ನೋಡಿದ್ವಲ್ಲ, ಅದೇ ಒಂದು ವೇರಿಯಂಟ್ ಬ್ಲೋವರ್ ಇದೆ ಇಲ್ಲಿ PR420 ಅಂತ. ಸೊ ಈ ಬ್ಲೋವರ್ ಏನಂದರೆ ದಿಸ್ ಈಸ್ ಕನ್ವರ್ಟೆಡ್ ಫ್ರಮ್ SR420. SR420 ಅಂದರೆ ಮಿಸ್ಟ್ ಬ್ಲೋವರು. ಅದರಲ್ಲಿರೋ ಮೇಲಿರೋ ಟ್ಯಾಂಕ್ ತೆಗೆದುಬಿಟ್ರೆ ಇಟ್ ವಿಲ್ ಬಿಕಮ್ BR420. ಸೊ ನಿಮ್ಗೆ ಅಲ್ಲಿ ಬ್ಲೋವರು ಆಯಿತು, ಇಟ್ಸ್ ಅ ಮಿಸ್ಟ್ ಬ್ಲೋವರು ಆಯಿತು. ಸೊ 2-in-1 ಮಿಷಿನ್ ಥರ ನಾನು ಹೇಳ್ದಂಗೆ ವಿ ಆಲ್ಮೋಸ್ಟ್ ಡೈವರ್ಸಿಫೈ ಫ್ರಮ್ ಸೇಮ್ ಸೆಗ್ಮೆಂಟ್. ಸೊ ಆ ಥರ ಮಿಷಿನ್ಸ್ ತುಂಬ ಇದೆ. ಸೊ ಇಲ್ಲಿಗೆ ನಮ್ಮದು ಪ್ರಾಡಕ್ಟ್ ರೇಂಜ್ ಆಲ್ಮೋಸ್ಟ್ ನಾವು ಅಗ್ರಿಕಲ್ಚರ್ ಆ್ಯಂಡ್ ಇದರಲ್ಲಿ ಕವರ್ ಮಾಡಿದ್ದೀವಿ ಅನಿಸುತ್ತೆ ಮಂಜೇಶ್ವರೇ. ಮತ್ತು ನಾವು ನೋಡಬೇಕು ಅಂದರೆ ಬೇರೆ ರೀತಿಯಾದ ಯಾವುದೇ ಎಕ್ವಿಪ್ಮೆಂಟ್ಸು ಇದರಲ್ಲಿ ಬರಲ್ಲ ಅನ್ಕೊತೀನಿ. ಸೊ ನಿಮ್ಮ ಅನಿಸಿಕೆ ಅಥವಾ ನಿಮ್ಮ ಒಂದು ಏನಾದರೂ ಒಂದಿದ್ರೆ ನೀವು ನೆಕ್ಸ್ಟ್. ಸೊ ವೀಕ್ಷಕರೇ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೊ ಇದು ಇವಾಗ ಇಲ್ಲಿನ ತನಕ ಎಲ್ಲ ರೀತಿಯಲ್ಲಿ ಅಗ್ರಿಕಲ್ಚರ್ ಅಥವಾ ಫಾರೆಸ್ಟ್ರಿ ಎಕ್ವಿಪ್ಮೆಂಟ್ಸ್ ಸ್ಟಿಲ್ ಎಕ್ವಿಪ್ಮೆಂಟ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮಿಸ್ಟರ್ ಹೇಮಂತ್ ಅವರು. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಯು ದಟ್ ಸರ್. ಮತ್ತೆ ನೆಕ್ಸ್ಟ್ ನನ್ಗೆ ಗೊತ್ತು ಎಲ್ಲರೂ ಕಾಯ್ತಾ ಇದ್ದೀರಾ ಅಥವಾ ಲೈಕ್ ಇಲ್ಲ ನೆಕ್ಸ್ಟ್ ಕ್ವಶನ್ ಏನು ಫೈನಲ್ ಒಂದು ಕ್ವಶನ್ ಇದೆ. ಸೊ ಅದೊಂದು ಏನು ಕ್ವಶನ್ ಇದೆ ಅದಕ್ಕೆಲ್ಲ ಕಾಯ್ತಾ ಇದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ಸೊ ವಿತೌಟ್ ಎನಿ ಡ್ಯೂ, so I'm going to ask you that question, or Mr. Hemant sir who is going to take an honor to ask that question. So ಎಲ್ಲ ವೀಕ್ಷಕರೇ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ ಕ್ವಶನ್ ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಆಮೇಲೆ, ಬಟ್ ಕ್ಲಿಯರ್ ಆಗಿ ಕ್ವಶನ್ ಕೇಳಿ, ಯಾಕಂದ್ರೆ ನಿಗದಿತ ಟೈಮ್ ಅಂದ್ರೆ ಕೊಟ್ಟಿರೋ ಸಮಯದಲ್ಲಿ ಆನ್ಸರ್ ಮಾಡಬೇಕಾಗಿರೋದ್ರಿಂದ. ಸೊ ಯಾರು ಬೇಗ ಆನ್ಸರ್ ಮಾಡ್ತಾರೋ ಅವರು ಲಕ್ಕಿ ಡಾಗ್ಗೆ ಸೆಲೆಕ್ಟ್ ಆಗ್ತಾರೆ. ಸೊ ಪ್ಲೀಸ್ ಕೀ ಪ್ಯಾಡ್ ನ ನೀವು ಫಿಂಗರ್ ಟೋಸ್ ಅಲ್ಲಿ ಇಟ್ಕೊಂಡಿರಿ. ಸೊ ಕ್ವಶನ್ ಈ ತರ ಇದೆ ಸರ್ ಹೇಮಂತ್ ಸರ್. ಎಸ್, ಸೊ ನಾನು ಆಕ್ಚುಲಿ ಬೇರೆ ಕ್ವಶನ್ ಕೇಳಬೇಕು ಅಂತ ಇದ್ದೆ. ಸೊ ನಾವು ಫಾರ್ಮರ್ ರೇಂಜ್ ಪ್ರಾಡಕ್ಟ್ ಬಗ್ಗೆ ತುಂಬಾ ಮಾತಾಡಿರೋದ್ರಿಂದಾಗಿ ನಮ್ಮ ಫಾರ್ಮರ್ ರೇಂಜ್ ಪ್ರಾಡಕ್ಟ್ ಬಗ್ಗೆನೇ ಕ್ವಶನ್ ಕೇಳೋಣ ಅನ್ಕೊಂಡಿದ್ದೀನಿ. ಓಕೆ. ಸೊ ನಾನು ಎಕ್ಸ್ಪ್ಲೈನ್ ಮಾಡ್ದಂಗೆ 4151 ಸೀರೀಸ್ ಅಥವಾ 230 ಸೀರೀಸ್ ಅಂತ ಕರೆದಿದ್ದ ಮಿಷಿನ್, ಇದರಲ್ಲಿ ಎಷ್ಟು ರೀತಿಯಾದ ಮಿಷಿನ್ಸ್ ನಾನು ಎಕ್ಸ್ಪ್ಲೈನ್ ಮಾಡಿದೆ ಇವತ್ತು. ಓಕೆ. ಸೊ ಕ್ವಶನ್ ತಿರ್ಗಾ ರಿಪೀಟ್ ಮಾಡ್ತಾರೆ ಹೇಮಂತ್ ಸರ್ ಅವರು. 4151 ಪ್ರಾಡಕ್ಟ್ ರೇಂಜ್ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡಿದೆ, ಫಾರ್ಮರ್ ರೇಂಜ್ ಅಂತ ಸ್ಟಾರ್ಟಿಂಗ್ ಇಂದ. ಸೊ ಆ ಪ್ರಾಡಕ್ಟ್ಸ್ ಅಲ್ಲಿ ಎಷ್ಟು ಬಗೆಯಾದ ಮಿಷಿನ್ ಇದೆ, ಎಷ್ಟು ಬಗೆಯಾದ ಮಿಷಿನ್ಸ್ ಇದೆ. ಓಕೆ ವೀಕ್ಷಕರೇ, ನಿಮ್ಗೆ ಗೊತ್ತಾಯ್ತಾ ಇವಾಗ ಕ್ವಶನ್ ಗೊತ್ತಾಗಿದೆಯಲ್ಲ. ಸೊ 4151 ಸೀರೀಸ್ ಅಲ್ಲಿ ಸೊ ಎಷ್ಟು ವೆರೈಟೀಸ್ ಅಥವಾ ಎಷ್ಟು ವೇರಿಯೇಷನ್ ಪ್ರಾಡಕ್ಟ್ ಇವತ್ತು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಹೇಮಂತ್ ಅವರು ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಇವಾಗ ನಿಮ್ಮ ಸಮಯ ಶುರುವಾಗುತ್ತದೆ. ಸೊ ದ ಟೈಮ್ ಇಸ್ ಆಲ್ರೆಡಿ ಸ್ಟಾರ್ಟೆಡ್. ಸೊ 1 minute 56 seconds. ಸೊ ಬೇಗ ಟೈಪ್ ಮಾಡಿ, ರೀಕಾಲ್ ಮಾಡ್ಕೊಳ್ಳಿ ಏನ್ ಕ್ವಶನ್ ಲೈಕ್ ಐ ರಿಪೀಟ್ ದ ಕ್ವಶನ್ ಟು ಯು. ಸೊ ಟೋಟಲಿ 4151 ಸೀರೀಸ್ ಅನ್ನೋದೊಂದು ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ ಪ್ರಾಡಕ್ಟ್ಸ್. ಸೊ ಇದು ಕಂಪ್ಲೀಟ್ 4151 ಸೀರೀಸ್ ಪ್ರಾಡಕ್ಟ್ ನ ಎಷ್ಟು ವೇರಿಯೇಷನ್ಸ್ ಅಲ್ಲಿ ಎಷ್ಟು ವೇರಿಯೇಷನ್ ಪ್ರಾಡಕ್ಟ್ಸ್ ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇವತ್ತು ಹೇಮಂತ್ ಅವರು. ಸೊ ಟೈಮ್ ಇಸ್ ಆಲ್ರೆಡಿ ಸ್ಟಾರ್ಟೆಡ್ ಆಸ್ ಯು ಗೈಸ್ ನೋ. ಸೊ 1:26 ಇದೆ. ಸೊ ಬೇಗ ಟೈಪ್ ಮಾಡಿ, ಆನ್ಸರ್ ಕರೆಕ್ಟ್ ಆಗಿರೋ ಆನ್ಸರ್ನ ನೀಡಿ. ಹೇಮಂತ್ ಅವ್ರ ಏನಾದ್ರು ಹಿಂಟ್ ಕೊಡಕ್ಕೆ ಇಷ್ಟಪಡ್ತೀರಾ ಅಥವಾ ಇಲ್ವಾ? ಹಿಂಟ್ ಅನ್ನೋದಕ್ಕಿಂತ 4151 ಸೀರೀಸ್ ಅಂದ್ರೆ ನಾವಾಗಿಂದ ಹೇಳ್ತಾನೆ ಇದೆ ಫಾರ್ಮರ್ ರೇಂಜ್ ಪ್ರಾಡಕ್ಟ್ ಅಂತ. ಯಾವ್ಯಾವ ಮಿಷಿನ್ ಮೇಲೆ 230 ಅಂತ ಇರುತ್ತೋ ಅದನ್ನ ನಾವು ಫಾರ್ಮರ್ ಸೀರೀಸ್ ಅಂತ ಕರಿತೀವಿ. ಸೊ 230 ಅನ್ನೋದು ನಾವು 4-5 ತರದ್ ನಾನು ಬಗೆಯಾದ ಉಪಯೋಗಗಳನ್ನ ಹೇಳಿದೆ. ಆ ಉಪಯೋಗಗಳನ್ನ ಅವರು ರೀಕಾಲ್ ಮಾಡ್ಕೊಂಡ್ರೆ ಯಾವ್ಯಾವ ಮಿಷಿನ್ ಅಂತ ಅವ್ರಿಗೆ ತಾನೇ ಗೊತ್ತಾಗ್ಬಿಡುತ್ತೆ. ಓಕೆ. ಸೊ ಗೊತ್ತಾಯ್ತಲ್ಲ ವೀಕ್ಷಕರೇ. ಸೊ ಹೇಮಂತ್ ಅವರು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ 4151 ಸೀರೀಸ್ ಎಷ್ಟೆಷ್ಟು ವೆರೈಟೀಸ್ ಇದೆ ಅಂತ. ಸೊ ನೀವು ಆಲ್ರೆಡಿ ಇವಾಗ ಟೈಮ್ 30 seconds ಬಾಕಿ ಇದೆ ನಿಮ್ಗೆ. ಸೊ ಲಾಸ್ಟ್ 10 seconds ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತದೆ. ಸೊ ನಿಮ್ಮ ಸಮಯ ಇವಾಗ ಮುಗಿಯಿತು, ಬಟ್ ತೊಂದರೆ ಇಲ್ಲ, ಇನ್ನ 1 ನಿಮಿಷ ಕಾಲಾವಕಾಶ ನಾವು ಕೊಡ್ತಾ ಇದೀವಿ ನಿಮ್ಗೆ. ಅದು ಟೈಮ್ ಸ್ಟಾರ್ಟ್ ಮಾಡ್ತೀರಿ ಇನ್ನೇನು. ಸೊ ಎಷ್ಟೋ ಜನ ಇನ್ನ ಆನ್ಸರ್ಸ್ ಕಳಿಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇನ್ನ 1 ನಿಮಿಷ ಕಾಲಾವಕಾಶ ಇನ್ನ ಎಕ್ಸ್ಟೆಂಡ್ ಮಾಡಲಾಗ್ತದೆ.
ಸೊ ಟೈಮ್ ಇವಾಗ ಸ್ಟಾರ್ಟ್ ಆಗ್ತದೆ. ಸೊ ಮೀನ್ ವೈಲ್ ಹೇಮಂತ್ ಅವರು ಎಕ್ಸ್ಪ್ಲೈನ್ ಮಾಡಿರೋ ರೀತಿ ಚೈನ್ಸ್ ಆಗಿರ್ಬೋದು ಅಥವಾ ಬ್ರಷ್ ಕಟರ್ಸ್ ಆಗಿರ್ಬೋದು, ಸೊ ಈ ವಿಡಿಯೋಲಿ ನೀವು ನೋಡ್ತಾ ಇದ್ದೀರಾ. ಸೊ ಯಾವ ತರ ಆಧುನಿಕ ತಂತ್ರಜ್ಞಾನ ಅಳವಡಿಸ್ಕೊಂಡು ಈ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಜಸ್ಟ್ ವಾಚ್ ದ ವಿಡಿಯೋ ಗೈಸ್. ಸೊ ಲಾಸ್ಟ್ 25 ಸೆಕೆಂಡ್ ಬಾಕಿ ಇದೆ ವೀಕ್ಷಕರೇ. So countdown starts. 9, 8, 7, 6, 5, 4, 3, 2, 1. ಸೊ ವೀಕ್ಷಕರೇ, ಇವಾಗ ಇಲ್ಲಿಂದ ಯಾರ್ಯಾರು ಆನ್ಸರ್ ಮಾಡ್ತಾರೋ ಅದನ್ನ ಕನ್ಸಿಡರ್ ಮಾಡಲ್ಲ. ಸೊ ಇಲ್ಲಿಂದ ತನಕ ಯಾರು ಆನ್ಸರ್ ಮಾಡಿದ್ರು, ಕೊಟ್ಟಿರೋ ಕಾಲಾವಕಾಶದಲ್ಲಿ ಯಾರ್ಯಾರು ಆನ್ಸರ್ ಮಾಡಿದ್ರು, ನಮ್ಮ ಕೊಲೀಗ್ ಅವರು ಅದನ್ನ ಸೆಗ್ರಿಗೇಟ್ ಮಾಡ್ತಾ ಇದಾರೆ. ಇನ್ನೇನು ಕೆಲವಷ್ಟು ಕ್ಷಣಗಳಲ್ಲಿ ನನಗೆ ಒಂದು ರಿಸಲ್ಟ್ ಗೊತ್ತಾಗತ್ತೆ. ಸೊ ನಿಮ್ಮ ಮುಂದೆ ಅವ್ರು ಹೇಮಂತ್ ಅವ್ರದ್ದು ಹೆಲ್ಪ್ ತಗೊಂಡು ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಲಕ್ಕಿ ಡಿಪ್ಗೆ, ಅವ್ರು ನಿಮ್ಗೆ ಕ್ಯಾಮ್ರಾ ಮುಂದೆ ತೋರಿಸಿ ಆಮೇಲೆ ಲಕ್ಕಿ ಡಿಪ್ಗೆ ಫಾರ್ವರ್ಡ್ ಲಕ್ಕಿ ಡಿಪ್ ಒಳಗಡೆ ಹಾಕಿ ಆಮೇಲೆ ವಿನ್ನರ್ನ ಎಕ್ಸ್ಪ್ಲೈನ್ ಮಾಡ್ತೀರಿ. ಸೊ ಅದಕ್ಕಿಂತ ಮುಂಚೆ ಸೊ ಫಸ್ಟ್ ಕ್ವಶನ್ ಆನ್ಸರ್ ಮಾಡಿರೋರು ಯಾರು ಅಂತ ನೋಡೋ ಸಮಯ ಬಂದಿದೆ. ಸೊ ನಿಮ್ಗೆ ಹೇಳ್ದಂಗೆ ಹೇಮಂತ್ ಅವರು ಅಲ್ಲಿ ಚೀಟಿ ಇದ್ದಿದ್ನ ತಕ್ಕೊಟ್ಟಿದ್ದಾರೆ. ಸೊ ಮಿಸ್ಟರ್ ಹೇಮಂತ್ ಅವರೇ, ಸೊ ಪ್ಲೀಸ್ ಟೇಕ್ ದಿಸ್ ಸ್ಲಿಪ್. ಸೊ ವಿನ್ನರ್ ನ ಅನೌನ್ಸ್ ಮಾಡೋ ಸಮಯ ಇದೆ. ಸೊ ಫಸ್ಟ್ ಕ್ವಶನ್ಗೆ ಆ ಕ್ವಶನ್ ನ ಫಸ್ಟ್ ರಿಪೀಟ್ ಮಾಡೋಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ಕ್ವಶನ್ ಕೇಳಿದ್ದು ಹೇಮಂತ್ ಅವರೇ ನೀವು, ವೆನ್ ಡಿಡ್ ಸ್ಟಿಲ್ ಎಸ್ಟಾಬ್ಲಿಷ್ ಅಂದ್ರೆ ಯಾವ ಇಯರ್ ಅಲ್ಲಿ, ಯಾವ ವರ್ಷದಲ್ಲಿ ಸ್ಟಿಲ್ ಜನ್ಮ ನೀಡ್ತು. ಸೊ ಅದೇ ತರ ನೆಕ್ಸ್ಟ್ ಬಂದ್ಬಿಟ್ಟು ಫೌಂಡರ್, ಅವ್ರ ಫೌಂಡರ್ ಹೆಸರು ಏನು ಅಂತ ಕೇಳಿದ್ರೆ, ಸೊ ಫಸ್ಟ್ ಆನ್ಸರ್ ಹೇಳ್ಬಿಟ್ಟು ಆಮೇಲೆ ನೀವು ಹೆಸರು ಹೇಳಕ್ಕೆ ಇಷ್ಟಪಡ್ತೀರಾ? ಎಸ್, ನಾನು ಫಸ್ಟ್ ಆನ್ಸರ್ ಹೇಳ್ತೀನಿ. 1926ರಲ್ಲಿ ಸ್ಟಿಲ್ ಅಂತ ಒಂದು ಕಂಪನಿ ಪ್ರಾರಂಭವಾಗಲಾಯಿತು. ಪ್ಲಸ್ ಇದರ ಫೌಂಡರ್ ಬಂದ್ಬಿಟ್ಟು ಮಿಸ್ಟರ್ ಆಂಡ್ರಿಯಾ ಸ್ಟಿಲ್. ನಾವು ಹೇಗೆ ಕಂಪನಿಗೆ ಬ್ರ್ಯಾಂಡ್ ಮೇಲೆ ಸ್ಟಿಲ್ ಅಂತ ಹೆಸರಿಟ್ಟಿದೀವೋ ಅವ್ರ ಹೆಸರಿಂದಾನೇ ಡಿರೈವ್ ಮಾಡಿರೋಂಥದ್ದು. ಸೊ ವೀಕ್ಷಕರೇ, ನಿಮ್ಗೆ ಗೊತ್ತಾಗಿರ್ಬೇಕಲ್ಲ ಅವ್ರ ಆನ್ಸರ್ ಏನು ಅಂತ. ಸೊ ಯಾರು ಅಂತ ನೋಡೋಣ ಲಕ್ಕಿ ವಿನ್ನರ್. ಸೊ ಈ ಲಕ್ಕಿ ವಿನ್ನರ್ ಬಂದ್ಬಿಟ್ಟು ಮಿಸ್ಟರ್ ಶಶಿಧರ್ ಮೂರ್ತಿ ಅಂತ. ಓಕೆ, ಸೊ ಕ್ಯಾಮ್ರಾ ಮುಂದೆ ತೋರಿಸಿ. ಕ್ಯಾಮ್ರಾ ಮುಂದೆ ತೋರಿಸ್ತಾ ಇದ್ದೀನಿ, ಮಿಸ್ಟರ್ ಶಶಿಧರ್ ಮೂರ್ತಿ. ಸೊ ಕಂಗ್ರಾಟ್ಸ್ ಮಿಸ್ಟರ್ ಶಶಿಧರ್ ಮೂರ್ತಿ ಅವರೇ. ಸೊ ಇವತ್ತಿನ ದಿನ ಫಸ್ಟ್ ಪ್ರೈಸ್ ನೀವು ಗೆಲ್ತಾ ಇದ್ದೀರಾ. ಸೊ ಫಸ್ಟ್ ಕ್ವಶನ್ ಏನ್ ಕೇಳಿದ್ರು ಅದು ಫಸ್ಟ್ ಕ್ವಶನ್ಗೆ ಆನ್ಸರ್ ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟು, ಟೈಮ್ ಒಳಗಡೆ ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟು, ಸೊ ಈ 2 ಬಹುಮಾನಗಳನ್ನು ನಿಮ್ದಾಗಿಡಿಸ್ಕೊಳ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ನಿಮ್ಗೆ ಗೊತ್ತಿರೋ ಪ್ರಕಾರ ನೆಕ್ಸ್ಟ್ ಈ ಬಹುಮಾನ ನಿಮ್ದಾಗಬೇಕು ಅಂತ ಅಂದ್ರೆ, ಸೊ ನಾವು ನಿಮ್ಗೆ ಇಲ್ಲಿ ನೋಡ್ತಿರೋ ಕಾಂಟ್ಯಾಕ್ಟ್ ನಂಬರ್ ಅಂದ್ರೆ 08061116333 ಇದಕ್ಕೆ ಕಾಲ್ ಮಾಡಬಹುದು, ಅಥವಾ ನಮ್ಮ ವಾಟ್ಸ್ಆಪ್ ನಂಬರ್ 9538510000ಗೆ ನಿಮ್ಮ ಹೆಸರು, ನಿಮ್ಮ ವಿಳಾಸ, ನಿಮ್ಮ ಅಂದ್ರೆ ಇನ್ಕ್ಲೂಡಿಂಗ್ ಪಿನ್ ಕೋಡ್, ಸೊ ನಮಗೆ ಮೆಸೇಜ್ ಮಾಡಿದ್ರೆ ಆದಷ್ಟು ಬೇಗ ನಾವು ನಿಮ್ಗೆ ಈ ಗಿಫ್ಟ್ ಹ್ಯಾಂಪರ್ ಅನ್ನ ನಿಮ್ಗೆ ತಲುಪಿಸಲು ಪ್ರಯತ್ನ ಪಡ್ತೀರಿ. ಸೊ ಸೆಕೆಂಡ್ ಕ್ವಶನ್ ಅಂತ ಬಂದಾಗ ಆಲ್ರೆಡಿ ಇವಾಗ ರೆಡಿ ಇದೆ. ಸೊ ನೋಡೋಣ ಯಾರ್ಯಾರು ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ, ಆ ಟೈಮ್ ಒಳಗಡೆ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ. ಸೊ ಯಾರು ಲಕ್ಕಿ ಡಿಪ್ಪಿಗೆ ಸೆಲೆಕ್ಟ್ ಆಗ್ತಾ ಇದ್ದಾರೆ, ಸೊ ಜಸ್ಟ್ ಇನ್ ಫ್ಯೂ ಸೆಕೆಂಡ್ಸ್ ಅಲ್ಲಿ ನೋಡೋಣ. ಸೊ ನೀವು ವಿಡಿಯೋದಲ್ಲಿ ನಾನು ಆವಾಗಲೇ ಆಚೆ ಡಿಸ್ಪ್ಲೇ ಏರಿಯಾ ಕರ್ಕೊಂಡು ಹೋಗಿ ತೋರಿಸಿದ್ದೇನೆ ನಿಮಗೆ ಇವಾಗ ವಿಡಿಯೋದಲ್ಲಿ ನೋಡ್ತಾ ಇರೋದು. ಸೊ ಒಂದು ಚೈನ್ಸಾ ಅನ್ನೋ ಒಂದು ಪ್ರಾಡಕ್ಟ್ ನೀವು ನೋಡ್ಬೋದು. ನಾನು ಹೇಳ್ದಂಗೆ ಟೂಲ್ ಆಗಲಿ, ಮಿಷಿನ್ ಆಗಲಿ, ಗೈಡ್ ಬಾರ್ ಆ್ಯಂಡ್ ಚೈನ್ ಆಗಲಿ ಎಲ್ಲ ಇನ್ನೋಸ್ ಮ್ಯಾನುಫ್ಯಾಕ್ಚರ್ ಮಾಡಲಾಗತ್ತೆ. ಸೊ ಇದು ಒಂದು USP, ಯಾಕಂದರೆ ಪ್ರತಿಯೊಂದು
ಒಂದೇ ಒಂದೇ ಕಂಪನಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದ್ರಿಂದ ಎಲ್ಲ ಒಂದೇ ಕ್ವಾಲಿಟಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ, ಪ್ಲಸ್ ಎಲ್ಲ ಬೆಸ್ಟ್ ಫಿಟ್ ಆಗಿರುತ್ತೆ ಅಂತ ಒಂದು ಪ್ರಾಡಕ್ಟ್ನೇ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಸೊ ಇದನ್ನು ನೀವು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಡ್ ಆಗಿ ಒಂದು ಆ ವರ್ಕಿಂಗ್ ಹೆಂಗಿದೆ ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ಸೊ ವೀಕ್ಷಕರ, ಇನ್ನೇನು ಕೆಲವೇ ಸೆಕೆಂಡ್ ಅಲ್ಲಿ ಅವರು ನಮ್ಮ ಕೊಲೀಗ್ ಅವರು ಸೆಗ್ರಿಗೇಟ್ ಮಾಡ್ತಾ ಇದ್ದಾರೆ. ಕರೆಕ್ಟ್ ಆನ್ಸರ್ ಕೊಟ್ಟಿರೋರ್ನ ಸೆಗ್ರಿಗೇಟ್ ಮಾಡಿ ಅವ್ರ ಹೆಸರನ್ನು ಬರೆದು ನಮ್ಮ ಕೈಲಿ ಕೊಡ್ತಾರೆ ಇವಾಗ. ಸೊ ಅದಕ್ಕೂ ಮುನ್ನ ಸೊ ನಾನು ಒಂದು ಅದೇ ಪ್ರಶ್ನೆ ಕೇಳ್ದಂಗೆ, ಅವಾಗಲೇ ಒಂದು ಪ್ರಶ್ನೆ ಕೇಳ್ದಂಗೆ, ಸೊ ನಿಮ್ಗೆ ಸ್ಟಿಲ್ ಅಂತ ಏನಕ್ಕೆ ಹೋಗ್ಬೇಕು ಅಂತ ಅಂದ್ರೆ, ಅದ್ರ ಒಂದು ಸ್ಟಿಲ್ ಕಸ್ಟಮರ್ ಏನಕ್ಕೆ ಆಗ್ಬೇಕು ಅಂತ ಅಂದ್ರೆ, ಸೊ ಅದ್ರದ್ದು ಬೆನಿಫಿಟ್ಸ್ ಆಗ್ಲಿ ಅಥವಾ ಫೀಚರ್ಸ್ ಆಗ್ಲಿ ಎಕ್ಸ್ಪ್ಲೈನ್ ಮಾಡಿದ್ರಿ. ನಿಮ್ದೊಂದು ಸ್ಟಿಲ್ ಒಂದು ವಿಷನ್ ಆಗಿರ್ಬೋದು ಅಥವಾ ಒಂದು ಯುನೀಕ್ ಸೆಲ್ಲಿಂಗ್ ಪಾಯಿಂಟ್, ಒಂದು ಮೇಜರ್ ಇಂಪ್ಯಾಕ್ಟ್, ಒಂದು 2 ಲೈನ್ ಅಲ್ಲಿ ಹೇಳ್ಬೇಕು ಅಂತ ಅಂದ್ರೆ ಏನು? ಮಹೇಶ್ವರ್, ನಾನು ಇದನ್ನ ಆಕ್ಚುಲಿ ತುಂಬಾ ಎಲಾಬರೇಟ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಸಿಂಪ್ಲಿಸಿಟಿಯಾಗಿ ನಾನು ವೈ ಸ್ಟಿಲ್ ಅನ್ನೋದಕ್ಕಿಂತ ವೈ ಸ್ಟಿಲ್ ಅನ್ನೋದಕ್ಕಾಗಲೇ ನಾನು ಆನ್ಸರ್ ಡಿರೈವ್ ಮಾಡಿದ್ದೀನಿ. ನಾವು ಯಾವ ತರ ಕಸ್ಟಮರ್ ಕೈಲಿ ಮಿಷಿನ್ ಕೊಡ್ತೀವಿ, ಯಾವ ತರ ಸರ್ವಿಸ್ ಸಪೋರ್ಟ್ ಇದೆ, ಯಾವ ತರ ಒಂದು ವಾರಂಟಿ ಕ್ಲೇಮ್ ನಡೆಯುತ್ತೆ ಅಂತ ಎಲ್ಲ ನಾವು ಮಾಡಿದ್ದೀವಿ. ಸೊ ನೆಕ್ಸ್ಟ್ ನಾನು ನಿಮ್ಗೆ ಏನು ಹೇಳ್ಬೇಕು ಇದರಲ್ಲಿ ಅಂದರೆ, ನಾನು ಹೇಳ್ದಂಗೆ ಕರ್ನಾಟಕದಲ್ಲಿ 192 ಲಕ್ಷ ಹೆಕ್ಟರಷ್ಟು ಸ್ಪ್ರೆಡ್ ಇದೆ ಕರ್ನಾಟಕ. ಅದರಲ್ಲಿ 122.6 ಲಕ್ಷ ಸ್ಕ್ವೇರ್ ಹೆಕ್ಟರ್ ಅಂಡರ್ ಕ್ರಾಪ್ಸ್ ಇದೆ, ಅಂದರೆ ಅಗ್ರಿಕಲ್ಚರ್ ಕಲ್ಟಿವೇಟಬಲ್ ಏರಿಯಾಸ್ ಇದೆ. ಇದರಲ್ಲಿ ಕೇವಲ 24.5% ರೊಟೇಟಬಲ್ ಕ್ರಾಪ್ಸ್ ಇದೆ. ಅಂದರೆ ಒಂದು ವರ್ಷದಲ್ಲಿ 4-5 ಥರ ಕ್ರಾಪ್ ಬೆಳೆಯುವಂಥ ಒಂದು ಲ್ಯಾಂಡ್ ಇದೆ. ಆಮೇಲೆ ಇದರಲ್ಲಿ 20% ಆಫ್ ದಿ ಏರಿಯಾ ಬಂದ್ಬಿಟ್ಟು ಹಾರ್ಟಿಕಲ್ಚರ್ ಕೆಳಗೆ ಬರುತ್ತೆ. ಸೊ ಇಷ್ಟೂ ಕವರೇಜ್ ಮಾಡಿದಾಗ ಆಸ್ ಪರ್ ದ ಸೆನ್ಸಸ್ ಆಫ್ 1819, ಯಾಕಂದ್ರೆ 1920 ಅಂತ ನಾನು ಹೇಳಲ್ಲ, 1920 ಅಷ್ಟೊಂದು ಸೆನ್ಸಸ್ ನಡೆದಿಲ್ಲ ಡ್ಯೂ ಟು ದ ಪ್ಯಾಂಡಮಿಕ್. ಸೊ 1819 ಸೆನ್ಸಸ್ ಪ್ರಕಾರ ತಗೊಂಡ್ರೆ 76% ಆಫ್ ದೀಸ್ ಲ್ಯಾಂಡ್ಸ್ ಆರ್ ಮಾರ್ಜಿನಲ್ ಲ್ಯಾಂಡ್ಸ್ ಅಂಡ್ ಸ್ಮಾಲ್ ಲ್ಯಾಂಡ್ಸ್. ಅಂದ್ರೆ ನಾನು ನಿಮ್ಗೆ ಆಗ್ಲೇ ಹೇಳಿದಾಗ ಮಾರ್ಜಿನಲ್ ಅಂಡ್ ಸ್ಮಾಲ್ ಲ್ಯಾಂಡ್ಸ್ ಅಂದ್ರೆ ವಿಚ್ ಇಸ್ ಫಾಲಿಂಗ್ ಬಿಟ್ವೀನ್ 0 to 2 acres. ಸೊ ಇದರ ಚಿಕ್ಕ ಚಿಕ್ಕ ಜಾಗಗಳಿದೆ. ಸೊ ಈ ಚಿಕ್ಕ ಚಿಕ್ಕ ಜಾಗಗಳು ಅಂತ ಬಂದಾಗ ಚಿಕ್ಕ ಚಿಕ್ಕ ರೈತರು ಅಂತ ಬಂದಾಗ ಅವರು ಈ ತುಂಬಾ ಒಂದು ಫಾರ್ಮಿಂಗ್ ಟೆಕ್ನಾಲಜಿ ಅಥವಾ ಅವರು ಬೆಳೆ ಬೆಳೆದಾಗ ಮೇಜರ್ ಆಗಿ ಅವರು ಎದುರಿಸುವಂತ ಒಂದು ಕೊರತೆ ಅಂದ್ರೆ ಸ್ಕಿಲ್ಡ್ ಲೇಬರ್ಸ್ ಕೊರತೆ. ಸೊ ಇವಾಗ ಹೆಂಗಿರುತ್ತೆ ಅಂದ್ರೆ ಲೇಬರ್ ಸಿಗ್ತಾರೆ. ಆಸ್ ಪರ್ ದ ಸೆನ್ಸಸ್ 150 ಕೋಟಿ ಜನ ಇದ್ದಾರೆ, 1.5 crores ಜನ ಇದ್ದಾರೆ ಕರ್ನಾಟಕದಲ್ಲಿ. 1.5 crores ಜನ ಇದ್ದಾರೆ ಯಾರು ಅಗ್ರಿಕಲ್ಚರಲ್ ವರ್ಕರ್ಸ್. ಸೊ ಅದರಲ್ಲಿ 20% ಮಾತ್ರ ಕಲ್ಟಿವೇಟರ್ಸ್ ಫಾರ್ಮರ್ಸ್ ಇದ್ದಾರೆ. ಇನ್ನು ಜಸ್ಟ್ 24% ಸ್ಕಿಲ್ ಲೇಬರ್ಸ್ ಇದ್ದಾರೆ. ಇನ್ನು ಮಿಕ್ಕಿದಷ್ಟು ಜನಾಂಗ ಏನಿದೆ, ಆ ಮಿಕ್ಕಿದಷ್ಟು ಜನಾಂಗ ಬಂದ್ಬಿಟ್ಟು ನಿಮಗೆ 56% ಆಫ್ ಪೀಪಲ್ ಇನ್ 1.5 crores ಆರ್ ಜಸ್ಟ್ ಸಪೋರ್ಟ್ ಲೇಬರ್ಸ್. ಸೊ ಅವ್ರಿಗೆ ಯಾವುದೇ ರೀತಿಯಂತ ಸ್ಕಿಲ್ಸ್ ಇರಲ್ಲ, ಯಾವುದೇ ರೀತಿಯಂತ ಒಂದು ಅಗ್ರಿಕಲ್ಚರ್ ನಾಲೆಜ್ ಇರಲ್ಲ. ಅವ್ರು ನಿಮ್ಗೆ ಏನು ನಾವು ಹೇಳ್ತೀವೋ ಅಂತ ಕೆಲಸ ಅಂತ ಮಾಡೋ ಅಂತ ಅನ್ಸ್ಕಿಲ್ಡ್ ಲೇಬರ್ಸ್ ಆಗಿರ್ತಾರೆ. ಸೊ ಈ ಫಸ್ಟ್ ಲೇಬರ್ ಸ್ಕ್ಯಾರ್ಸಿಟಿ ಅನ್ನೋದು ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ರೈತ ಒಂದು ಕೆಲಸ ಕಳೆ ಕೀಳೋ ಕೆಲಸನೋ ಇಲ್ಲ ಫಾರ್ಮ್ ಮೇಂಟೆನೆನ್ಸ್ ಕೆಲಸನೋ ಇಲ್ಲ ಹಾರ್ವೆಸ್ಟ್ ಮಾಡೋ ಕೆಲಸನೋ ಸ್ಟಾರ್ಟ್ ಮಾಡಬೇಕು. ಆ ಕೆಲಸ ಸ್ಟಾರ್ಟ್ ಮಾಡಿದಾಗ ಇಮಿಡಿಯೇಟಾಗಿ ನಿಮ್ಮ ಸ್ಕಿಲ್ ಲೇಬರ್ ಸಿಗಲ್ಲ. ಲೇಬರ್ ಸಿಕ್ಕಿದ್ರು ಅವ್ರಿಗೆ ಸ್ಕಿಲ್ಸ್ ಇರಲ್ಲ. ಸ್ಕಿಲ್ ಸಿಕ್ಕಿ ಲೇಬರ್ಸು ಇದ್ದು ಸ್ಕಿಲ್ಲು ಇರೋಂಥ ಲೇಬರ್ ಸಿಕ್ಕಿದ್ರು ಅವ್ರದ್ದು ನಿಮಗೆ ಡೈಲಿ ವೇಜಸ್ ಬಂದ್ಬಿಟ್ಟು 1000 to 1500 rupeesವರೆಗೂ ಇರುತ್ತೆ. ಸೊ ನನಗೆ ಗೊತ್ತಿರಂಗೆ 1 acre ಆಫ್ ಲ್ಯಾಂಡ್ ಮೇಂಟೈನ್ ಮಾಡೋಕ್ಕೆ ಆಲ್ಮೋಸ್ಟ್ 4 to 5 people ಬೇಕು ಪರ್ ಡೇ. ಸೊ ಒಂದು ರೈತನ ಹತ್ರ 2 ಎಕರೆ ಲ್ಯಾಂಡ್ ಇತ್ತು, 2 ರಿಂದ 3 ದಿನ 5 ಜನ ನಾವು ಕೆಲಸ ಮಾಡಿಸಿದ್ರೆ ಹಿ ವಿಲ್ ಬಿ ಆಲ್ಮೋಸ್ಟ್ ಸ್ಪೆಂಡಿಂಗ್ 24,000 to 30,000 rupees ಆನ್ ಲೇಬರ್ ಹೆಡ್ ಓನ್ಲಿ. ಸೊ ಆ ಥರ ಒಂದು ರೈತ ಅವನು ಏನು 3 ದಿನದಲ್ಲಿ ಒಂದು ಮ್ಯಾನ್ ಪವರ್ಗೆ ಇನ್ವೆಸ್ಟ್ ಮಾಡ್ತಿದ್ದಾನೋ ಅದನ್ನು ಒಂದು ಸಬ್ಸಿಡೈಸ್ ರೇಟಲ್ಲಿ ಒಂದು ಎಕ್ವಿಪ್ಮೆಂಟ್ ಒಂದು ಟೂಲ್ ಅಂತ ತಗೊಂಡು ಆ ಟೂಲ್ನ ಯೂಸ್ ಮಾಡೋದ್ರಿಂದ ಅವನದು ಒಂದು ಲೇಬರ್ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ. ಆ ಲೇಬರ್ ಡಿಪೆಂಡೆನ್ಸಿ ಅಂದರೆ ಯಾರಿಗೂ ಕಾಯ ಹೋಗಿಲ್ಲ, ಅವನು ಒಂದು ಸ್ಕಿಲ್ಡ್ ಅನ್ಸ್ಕಿಲ್ಡ್ ಲೇಬರ್ ಅಂತ ಕಾಯಂಗಿಲ್ಲ. ಮಿಷಿನ್ ಓಡಿಸ್ಲಿಕ್ಕೆ ಯಾರು ಒಬ್ಬರಿದ್ರೆ ಸಾಕು. ಸೊ ಒಂದು ಡಿಪೆಂಡೆನ್ಸಿ ಆಫ್ ಲೇಬರು ಕಮ್ಮಿ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಆಫ್ ದಟ್ ಲೇಬರ್ ಕಮ್ಮಿ ಆಗುತ್ತೆ. ಇಟ್ಸ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಿಷಿನ್ ಮೇಲೆ ನಿಮಗೆ. ಆಮೇಲೆ ಬರೋಂಥದ್ದೆಲ್ಲ ಸರ್ವಿಸ್ ಚಾರ್ಜಸ್ಸು, ಟೂಲ್ ಚೇಂಜ್ ಚಾರ್ಜಸ್ ಅಷ್ಟೇ. ಸೊ ಈ ಥರ ಒಂದು ಕಾಸ್ಟ್ ರಿಡಕ್ಷನ್ ಆಗುತ್ತೆ. ಇನ್ನೊಂದೇನಂದರೆ ಈ ಲೇಬರ್ ಮೇಲೆ ಡಿಪೆಂಡ್ ಆದಾಗ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿದಂಥ ಒಬ್ಬ ರೈತ ಕಾರ್ಮಿಕ ಅಂದರೆ ಒಂದು ಸ್ಕಿಲ್ಡ್ ಲೇಬರ್ ಇನ್ ಅಗ್ರಿಕಲ್ಚರ್ ಬೆಳಗ್ಗೆ ಸ್ಟಾರ್ಟ್ ಮಾಡಿದ ಕೆಲಸ 100% ಕೊಟ್ಟಿರ್ತಾನೆ.
ಅದು ಮಧ್ಯಾಹ್ನ ಆಗ್ತಾ 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 ಸಾಯಂಕಾಲ ಆಗೋ ಅಷ್ಟರಲ್ಲಿ ಒಂದು 50% ಡಿಟೋರಿಯೇಟ್ ಆಗಿರುತ್ತೆ. ನೀವು ಒಂದು ಬೆಳಗ್ಗೆ ಸ್ಟಾರ್ಟ್ ಮಾಡಿದ ಜಾಗದಿಂದ ತಗೊಂಡು ಸಾಯಂಕಾಲ ಎಲ್ಲಿ ನಿಲ್ಲಿಸಿರ್ತಾನೆ ಅಲ್ಲಿ ನೋಡಿದ್ರೆ ಆ ಒಂದು ಕ್ವಾಲಿಟಿ ಕಂಟಿನ್ಯೂಸ್ ಆಗಿ ಫ್ಲೋ ಆಗಿರಲ್ಲ. ಸೊ ನೀವೊಂದು ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಾ ಇದ್ರೆ ನೀವು ಬೆಳಗ್ಗೆ 100% ಸ್ಟಾರ್ಟ್ ಮಾಡಿದ್ರೆ ನೀವು ಮಿಷಿನ್ ಓಡಿಸ್ಬೇಕಷ್ಟೇ, ಮಿಷಿನ್ ಕೊನೆಯವರೆಗೂ 100% ಅದೇ ಕೊಟ್ಬಿಟ್ಟಿರುತ್ತೆ. ಸೊ ಈ ಥರ ಒಂದು 100% ಒಂದು ಟ್ರಾನ್ಸಿಷನ್ ಕಂಟಿನ್ಯೂಸ್ ಫ್ಲೋ ಇರುತ್ತೆ. ಸೊ ಅದಕ್ಕಾಗಿ ಡಿಪೆಂಡೆನ್ಸಿ ಆಫ್ ದಟ್ ಲೇಬರು ಕಮ್ಮಿ ಆಗುತ್ತೆ. ಒಂದೊಂದು ಔಟ್ಪುಟ್ಟು 100% ಇನ್ಪುಟ್ ಇರುತ್ತೆ, ಅದಕ್ಕೆ 100% ಔಟ್ಪುಟ್ಟು ಬರುತ್ತೆ. ಒಂದು ರೀತಿಯಾದ ಒಂದು ಡಿಪೆಂಡೆನ್ಸಿ ಅನ್ನೋದು ತೀವ್ರ ಕಮ್ಮಿಯಾಗಿ ಇನ್ಪುಟ್ ಜಾಸ್ತಿ ಆದಾಗ ಫಲ ಅನ್ನೋ ಏನಂತೀವಿ ನಾವು, ಆ ಭೂಮಿಯಿಂದ ಫಲ ಜಾಸ್ತಿ ತೆಗಿಬೋದು, ಆ ಭೂಮಿಯಿಂದ ಇನ್ಕಮ್ ಜಾಸ್ತಿ ತೆಗಿಬೋದು ರೈತ ಅವರು. ಪ್ಲಸ್ ಇನ್ನೊಂದೇನಂದ್ರೆ ಇವತ್ತು ಯಾರೂ ಸಿಗ್ತಿಲ್ಲ, ಜನರು ಯಾರೂ ಸಿಗ್ತಿಲ್ಲ, ಯಾರೂ ಇದಾಗ್ತಿಲ್ಲ ಅಂದಾಗ ತಾನೇ ಆ ಮಿಷಿನ್ನ ಓಡಿಸ್ಬೋದು. ಯಾಕಂದ್ರೆ ನಾವು ಇಷ್ಟೊತ್ತು ವಿಡಿಯೋಸ್ ಎಲ್ಲ ನೋಡಿದ್ರಿ, ಇಷ್ಟೊಂದು ಎಕ್ಸ್ಪ್ಲೇನ್ ಎಲ್ಲ ಮಾಡಿದೆ, ತಾವೇ ಓಡಿಸ್ಬೋದು ಆ ಮಿಷಿನ್. ಏನು ಅಷ್ಟೊಂದು ಜಾಸ್ತಿ ಕಷ್ಟವಾಗಿರೋಂಥ ಮಿಷಿನ್ಸ್ ಇಲ್ಲ, ತಾವೇ ಓಡಿಸ್ಬೋದು ಮಿಷಿನ್ಸ್ನ, ತಾವೇ ಇದು ಮಾಡ್ಬೋದು. ಸೊ ಅದಕ್ಕಾಗಿ ಒಂದು ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ, ಒಂದು ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗುತ್ತೆ, ಒಂದು ರೈತನ ಮೇಲೆ ಒಂದು ಇನ್ಪುಟ್ ಏನು ಹೋಗ್ತಿದೆ, ಒಂದು ಫಾರ್ಮಿಗೆ ಇನ್ಪುಟ್ ಏನು ಹೋಗ್ತಿದೆ ಆ ಇನ್ಪುಟ್ ಅನ್ನೋದೊಂದು ಕಮ್ಮಿ ಆಗುತ್ತೆ. ಪ್ಲಸ್ ಅಡಿಷನಲಿ ಇದಿಷ್ಟು ಕಮ್ಮಿ ಆದಾಗ ನಾವೇನಂತ ಕಾನ್ಸೆಪ್ಟ್ ಕರ್ತೀವಿ, ವಾಟ್ ಗೋಸ್ ಇನ್ ಕಮ್ಸ್, ಗಾರ್ಬೇಜ್ ಅನ್ನೋದು ಕಮ್ಮಿ ಆಗುತ್ತೆ. ಸೊ ಏನು ಅವ್ನು ಇನ್ಪುಟ್ ಪ್ರೊಫೆಷನಲ್ ಇನ್ಪುಟ್ ಮಿಷಿನ್ ಯೂಸ್ ಮಾಡ್ಕೊಂಡು ಒಳಗಾಕಿನೋ ಅಷ್ಟೇ ಪ್ರೊಫೆಷನಲ್ ಔಟ್ಪುಟ್ ಅವ್ನು ವಾಪಸ್ ಬರುತ್ತೆ. ಸೊ ಅವ್ನು ಲಾಭದಾಯಕವಾದ ಬಿಸ್ನೆಸ್ ನಡೆಸ್ಬೋದು. ಸೊ ಈ ಥರ ನಾನು ಹೇಳ್ದಂಗೆ 76% ಲ್ಯಾಂಡ್ಸ್ ಏನಿದೆ ಅದೆಲ್ಲ ಮಾರ್ಜಿನಲ್ ಫಾರ್ಮರ್ಸ್. ಇಟ್ಸ್ ವೆರಿ ಸ್ಮಾಲ್ ಲ್ಯಾಂಡ್ಸ್ ಲೈಕ್ 1 to 2 acres ಆಫ್ ಲ್ಯಾಂಡ್. ಸೊ ಆ ಥರ ಲ್ಯಾಂಡ್ಗಳಿಗೇನೆ ಆ ಸೀಮಿತವಾದ ಎಕ್ವಿಪ್ಮೆಂಟ್ಸ್ ಇದೆ. ಸೊ ಇಟ್ ವಿಲ್ ಬಿ ವೆರಿ ವೆರಿ ಗುಡ್ ಫಾರ್ ದ ಫಾರ್ಮರ್ ಟು ಹ್ಯಾವ್ ಸಚ್ ಟೈಪ್ ಆಫ್ ಮೆಕನೈಸೇಷನ್ಸ್ ಇನ್ ಫಾರ್ಮ್ ಟು ಇಂಪ್ರೂವ್ ಹಿಸ್ ಬಿಸ್ನೆಸ್, apart from depending on some labor or depending on some third party to bring his tractors or big implements into the farm. ಸೊ ಅದಕ್ಕಾಗಿ ಅಂತಲೇ ನಾನು ರೈತರಿಗೆ ಮೆಕನೈಸೇಷನ್ ಬಗ್ಗೆ ಇಷ್ಟು ಸ್ಟ್ರೆಸ್ ಮಾಡಿ ಈ ಸೆಷನಲ್ಲಿ ಹೇಳ್ತಾ ಇರೋದು. ಸೊ ಧನ್ಯವಾದಗಳು ಹೇಮಂತ್ ಅವರೇ. ಸೊ ವೀಕ್ಷಕರೇ ಕೇಳಿಸ್ಕೊಂಡ್ರಲ್ಲ, ಸೊ ನಿಮಗೂ ಗೊತ್ತಿರಬೇಕು ಎಷ್ಟೋ ಜನ ಇತ್ತೀಚೆಗೆ ಈ ಪ್ಯಾಂಡಮಿಕ್ ಇಂದ, ಒಂದು ಕೊರೋನಾದಿಂದ ಎಷ್ಟೋ IT ಅಥವಾ ಎಷ್ಟೋ ಒಂದು ಪ್ರೊಫೆಷನಲ್ಸ್ ಅವ್ರು ಬಂದ್ಬಿಟ್ಟು ಅಗ್ರಿಕಲ್ಚರ್ ರಿಲೇಟೆಡ್ಗೆ ಎಂಟರ್ ಆಗಿದ್ದಾರೆ. ಸೊ ಅವ್ರಿಗೆ ಇದು ತುಂಬಾ ಉಪಯೋಗ ಆಗುತ್ತೆ ಅಂತ ಅನ್ಕೊಂತೀನಿ. ಸೊ ದೊಡ್ಡ ಅವ್ರು ಯಾರ ಮೇಲೆ ಡಿಪೆಂಡ್ ಆಗ್ಬೇಕಾಗಿರೋ ಅಗತ್ಯ ಇರಲ್ಲ. ಮತ್ತೆ ನೀವ್ ಹೇಳ್ದಂಗೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಒಂದು ಏನಿದೆ ಅದು ತುಂಬಾ ಮುಖ್ಯ ಆಗುತ್ತೆ ಅಗ್ರಿಕಲ್ಚರ್ ಅಲ್ಲಿ ಅಂತ ಬಂದಾಗ. ಸೊ ಆನ್ ಟೈಮ್ ಅಲ್ಲಿ ಒಂದೊಂದು ಸ್ಪ್ರೇ ಆಗಿರ್ಬೋದು ಅಥವಾ ಒಂದು ಗುಂಡಿ ಅಗಿಯೋದಾಗಿರ್ಬೋದು ಅಥವಾ ಕಳೆ ಕೀಳೋದಾಗಿರ್ಬೋದು, ಸೊ ಯಾರ ಮೇಲೆ ಡಿಪೆಂಡ್ ಆಗ್ದಲೆ, ಸೊ ಯು ಕ್ಯಾನ್ ಜಸ್ಟ್ ಒನ್ಸ್ ಬಿಕಮ್ ಅಂಡ್ ಸ್ಟಿಲ್ ಕಸ್ಟಮರ್. ಸೊ ಅವ್ರು ಯಾವ್ದ್ರ ಮೇಲೂ ಡಿಪೆಂಡ್ ಆಗಬೇಕು ಅಥವಾ ಯೋಚನೆ ಮಾಡ್ಬೇಕು ಅನ್ನೋದೊಂದು ಅಗತ್ಯ ಇಲ್ಲ ಅಂತ ಅನ್ಕೊಂತೀನಿ. ನಾವು ಅದೇ ರೀತಿಯಾಗಿ ನಾವು ಕಾನ್ಸೆಪ್ಟ್ ಏನಿದೆ ನಮ್ದು ಸ್ಟಿಲ್ ಇಂಡಿಯಾ ಕಾನ್ಸೆಪ್ಟ್ ಅಂದ್ರೆ ನಾವು ಆಲ್ಮೋಸ್ಟ್ ಎಲ್ಲ ರೈತರಿಗೂ ರೀಚ್ ಆಗಬೇಕು, ಪ್ಲಸ್ ಅವ್ರಿಗೆ ರೀಚ್ ಆಗೋವಂಥ ಸೂಕ್ತವಾಗಿ ಮಿಷಿನ್ ಕೊಡಬೇಕು. ಸೊ ಅದಕ್ಕಾಗಿ ನಾವು ಒಂದು ಲೋಗೋ, ಒಂದು ಟ್ಯಾಗ್ ಏನು ಇಟ್ಕೊಂಡಿದ್ದೀವಿ ಅಂದ್ರೆ ಹರ್ ಕಿಸಾನ್ ಸ್ಟಿಲ್ ಕಿಸಾನ್ ಅನ್ನೋದೊಂದು ಲೋಗೋ ನಾವು ಇಟ್ಕೊಂಡು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮುನ್ನಡೀತಾ ಇದೀವಿ. ಇದಕ್ಕೆ ಬೇಕಾಗಿರೋಂಥ ಎಲ್ಲ ಸಪೋರ್ಟ್ಸು, ಎಲ್ಲ ಥರದಾದ ಡೀಲರ್ ಎಂಡಿಂದ ಸಪೋರ್ಟ್ ಆಗಲಿ, ಕಂಪ್ನಿಯಿಂದ ಸಪೋರ್ಟ್ ಆಗಲಿ, ಆನ್ ಫೀಲ್ಡ್ ಆಫ್ ಫೀಲ್ಡ್ ಸಪೋರ್ಟ್ ಆಗಲಿ, ಎಲ್ಲ ರೀತಿ ಸಪೋರ್ಟ್ ನಾವು ಕಸ್ಟಮರ್ಗೆ ತಲುಪಿಸ್ತೀವಿ. ಸೊ ಇದು ಈ ರೀತಿ ನಾನು ಹೇಳ್ತಾ ನಮ್ದೊಂದು ಕಾನ್ಸೆಪ್ಟ್ ಮುಗಿಸ್ತಾ ನಾವು ವಿನ್ನರ್ ಬಗ್ಗೆ ಎಲ್ಲ ಕಾಯ್ತಾ ಇದ್ದೀರಾ, ಗೊತ್ತು ಯಾರ್ಯಾರು ವಿನ್ ಆಗಿದ್ದಾರೆ ಅಂತ ತಿಳ್ಕೊಳಕ್ಕೆ ತುಂಬಾ ಕಾಯ್ತಾ ಇದ್ದಾರೆ ನಮ್ಮ ವೀಕ್ಷಕರು. ಸೊ 1 by 1 ಅವ್ರ ಹೆಸರನ್ನ ಹೇಳಿ ಕ್ಯಾಮ್ರಾಗೆ ತೋರಿಸಿ. ಸೊ ಮರ್ಚ್ಬಿಟ್ಟು ಬೌಲಲ್ಲಿ ಹಾಕಿ ಸರ್. ಎಸ್. ಸೊ ಸಚೇಂದ್ರ ಶೆಟ್ಟಿ ಅಂತ. ಸೊ ಕಂಗ್ರಾಟ್ಸ್ ಸಚಿಂದರ್ ಅವರೇ. ಇಮ್ತಿಯಾಸ್, ವಿದ್ಯಾನಂದ ಆರಾಧ್ಯ. ಸೊ ಅಗೇನ್ ವಿದ್ಯಾನಂದ ಆರಾಧ್ರಲ್ಲಿ ಈ ಸಲಿನೂ ನೀವೇ ಗೆಲ್ಲಿ ಅಂತ ರಾಜೇಶ್ ಆರ್ಎನ್, ಭರತ್ ಸುಮೆ, ರಾಮು ಹೆಗಡೆ. ರೈಟ್. ಸೊ ಫೈನಲ್ ಕ್ವಶನ್, ಎರಡನೇ ಕ್ವಶನ್ಗೆ ಯಾರು ವಿನ್ನರ್ ಅಂತ ಇವಾಗ ಡಿಸೈಡ್ ಮಾಡೋ ಒಂದು ಟೈಮ್ ಬಂದಿದೆ. ಸೊ ಪ್ಲೀಸ್ ಟೇಕ್ ದ ಆನರ್ಸ್ ಟು ಪಿಕ್ ದ ವಿನ್ನರ್ ಸರ್. ಸೊ ಐ ಜಸ್ಟ್ ಶಫಲ್ ಇಟ್ ಸರ್. ನಿಮ್ ಮುಂದೆ ಎಲ್ಲ ಶಫಲ್ ಮಾಡ್ತಾ ಇದೀನಿ ನೋಡಿ. ಸೊ ಯಾರು ವಿನ್ ಆಗ್ಬೋದು ಅನ್ನೋ ಒಂದು ಗೆಸ್ಸಿಂಗ್ ಇದೆಯಾ ಹೇಮಂತವ್ರೆ ನಿಮ್ಗೆ? ತುಂಬಾ ಕಷ್ಟವಾಗಿ ಕ್ವಶನ್ ಕೇಳಿದ್ದೀರಾ ನೀವು. ಸ್ಟಿಲ್ ಅಂದ್ರೆ ತುಂಬಾ ಈಸಿಯಾಗಿ ಆನ್ಸರ್ ಮಾಡ್ಬಿಡ್ತೀರಾ, ಬಟ್ ವಿನ್ನರ್ ಬಗ್ಗೆ ನೋಡೋಣ. ಓಕೆ, ಹೂ ಇಸ್ ದ ಮೋಸ್ಟ್ ಡಿಸರ್ವ್ಡ್ ವ್ಯೂವರ್ ಅಂತ. ಸೊ ಒಂದು ಪಿಕ್ ಮಾಡಿದೀರಾ. ಸೊ ಪ್ಲೀಸ್ ಓಪನ್ ಇಟ್ ಅಂಡ್ ರಿವೀಲ್ ದ ವಿನ್ನರ್ ಸರ್.
ಸೊ ಇಟ್ಸ್ ಭರತ್ ಸುಮೆ ಅಂತ. ಸೊ ಕಂಗ್ರಾಟ್ಸ್ ಭರತ್ ಅವರೇ, ಕಂಗ್ರಾಟ್ಸ್ ಟು ಭರತ್. ಸೊ ಕ್ಷಮಿಸ್ಬೇಕು, ಅಡಚಣೆಗಾಗಿ ಕ್ಷಮಿಸಿ. ಸೊ ಪವರ್ ಕಟ್ ಆಗಿರೋದ್ರಿಂದ ಸಡನ್ ಆಗಿ ಸಿಗ್ನಲ್ ಪ್ರಾಬ್ಲಮ್ ಆಗಿದೆ. ಸೊ ನಿಮ್ಗೆ ಗೊತ್ತಾದಂಗೆ ಆಲ್ರೆಡಿ ಒಂದು ವಿನ್ನರ್ ನ ಡಿಸ್ಕ್ಲೋಸ್ ಮಾಡಿದಿರಿ, ಭರತ್ ಸುಮೇನ್ ಅವರಿಗೆ. ಕಂಗ್ರಾಟ್ಸ್ ಭರತ್ ಅವರೇ. ಸೊ ಅಂಡ್ ಒನ್ಸ್ ಅಗೇನ್ ಮಿಸ್ಟರ್ ಹೇಮಂತ್, ಸೊ ತುಂಬಾ ಧನ್ಯವಾದಗಳು ನಮ್ಗೆ ಇವತ್ತು ನಿಮ್ಮ ಸಮಯವನ್ನು ಕೊಟ್ಟು ಮತ್ತೆ ನಿಮ್ಮ ಆರ್ಗನೈಸೇಷನ್ ಅಲ್ಲಿ ಒಂದು ಈವೆಂಟ್ ಕ್ರಿಯೇಟ್ ಮಾಡಕ್ಕೆ ನಮ್ಮ ಅವಕಾಶ ಮಾಡಿಕೊಟ್ಟಿದ್ದೀವಿ. ಸೊ ಫೈನಲ್ ಆಗಿ ನಮ್ಮ ಓಕೆ, ಮತ್ತೊಮ್ಮೆ ಕ್ಷಮಿಸ್ಬೇಕು ವೀಕ್ಷಕರೇ. ಸೊ ವೈಫೈ ಕನೆಕ್ಟ್ ಮಾಡಿಕೊಂಡು ಸಿಗ್ನಲ್ ಪ್ರಾಬ್ಲಮ್ ಇಂದ ಸೊ ಸ್ವಲ್ಪ ಅಡಚಣೆ ಆಗಿದೆ. ಸೊ ನಿಮ್ಗೆ ಗೊತ್ತಂಗೆ ಭರತ್ ಅವ್ರನ್ನ ಕೇಳ್ತಾ ಇದ್ದೆ ನಾನು. ಸೊ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ. ಸೊ ವೀಕ್ಷಕರಿಗೆ ನಾನು ಹೇಳೋದೇನಂದ್ರೆ, ಪ್ರತಿಯೊಂದು ತಾಲೂಕಿನಲ್ಲೂ ಪ್ರತಿಯೊಂದು ಡಿಸ್ಟಿಕ್ನಲ್ಲೂ ಅಗ್ರಿಪ್ಲೆಕ್ಸ್ ತರ ಅಂತ ನಮಗೆ ಸಪೋರ್ಟ್ ಮಾಡಲಿಕ್ಕೆ ಒಂದು ಅಥರೈಸ್ ಡೀಲರ್ ಆಗಲಿ ಸಬ್ ಡೀಲರ್ಸ್ ಆಗಲಿ ತುಂಬ ಜನ ಇದ್ದಾರೆ. ನಿಮ್ಗೆ ಏನೇ ಇನ್ಫಾರ್ಮೇಷನ್ ಆನ್ಲೈನ್ ದೊರಕಿದ್ರು ಆನ್ಲೈನ್ ಇನ್ಫಾರ್ಮೇಷನ್ ಸೀಮಿತವಾಗಿರಿ, ಆನ್ಲೈನಲ್ಲಿ ಪರ್ಚೇಸ್ ಮಾಡಕ್ಕೆ ಹೋಗಬೇಡಿ. ದಯವಿಟ್ಟು ಡೀಲರ್ ಶಾಪ್ಸ್ಗೆ ವಿಸಿಟ್ ಕೊಡಿ, ಅಲ್ಲಿರೋಂಥ ಮಿಷಿನ್ನ ಯೂಸ್ ಮಾಡಿ. ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ದೊರಕಿದ ನಂತರ ಮಾತ್ರ ನೀವು ಈ ಮಿಷಿನ್ಗಳನ್ನ ತಗೊಳ್ಳಿ. ಸೊ ಅದನ್ನ ನೀವು ನಮಗೂ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಡೀಲರ್ಸ್ ಅಂಡ್ ಸಬ್ ಡೀಲರ್ಸ್ಗೂ ಡೈರೆಕ್ಟಾಗಿ ನೀವು ಕಾಂಟ್ಯಾಕ್ಟ್ ಮಾಡಿ ವಿಷಯ ತಿಳ್ಕೊಬೋದು. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ವೀಕ್ಷಕರೇ, ಸೊ ಇನ್ನೇನು ಈವೆಂಟ್ ನ ಎಂಡ್ ಮಾಡೋ ಸಮಯ. ಸೊ ಬಟ್ ಅದಕ್ಕಿಂತ ಮುಂಚೆ ಸೊ ಇನ್ನೊಂದ್ಸತಿ ಹೇಳಕ್ ಇಷ್ಟಪಡ್ತೀನಿ. ಸೊ ನಿಮ್ಗೆ ಯಾವುದೇ ರೀತಿಯಾಗಿ ಒಂದು ಸ್ಟಿಲ್ ಮಿಷಿನರೀಸ್ ಆಗಿರ್ಬೋದು, ಅಥವಾ ನಿಮ್ಗೆ ಅಗ್ರಿಪ್ಲೆಕ್ಸ್ ಬಗ್ಗೆ ಗೊತ್ತಿರೋದ್ರಿಂದ ಒಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಥವಾ ಯಾವುದೇ ಒಂದು ಅಗ್ರಿಕಲ್ಚರ್ ಇನ್ಪುಟ್ಸ್, ಸೀಡ್ಸ್, ಸ್ಯಾಂಪ್ಲಿಂಗ್ಸ್, ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್, ಒಂದು ಯಾವುದೇ ರೀತಿ ಅಗ್ರಿಕಲ್ಚರಲ್ ಅಂದ್ರೆ ಇನ್ ಅಂಡ್ ಔಟ್ ಅಂಡ್ ಇನ್ಕ್ಲೂಡಿಂಗ್ ಸ್ಟಿಲ್ ಮಿಷಿನರೀಸ್ ಆಗಿರ್ಬೋದು. ಸೊ ಏನೇ ಬೇಕು ಅಂದ್ರೂ ನಿಮ್ಗೆ ಒಂದೇ ಒಂದು ಮಾರ್ಗ ಅಗ್ರಿಪ್ಲೆಕ್ಸ್. ಸೊ ಅದ್ರದ್ದು ನಂಬರ್ ಬಂದ್ಬಿಟ್ಟು 08061161163 ಅಥವಾ ವಾಟ್ಸ್ಆಪ್ ನಂಬರ್ ಬಂದ್ಬಿಟ್ಟು 9538510000. ಸೊ ಇದೇ ತರ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ, ಫಾಲೋ ಮಾಡಿ. ಮತ್ತೆ ಯೂಟ್ಯೂಬ್ ಚಾನಲ್ ಇದೆ ಅಗ್ರಿಪ್ಲೆಕ್ಸ್ ಇಂಡಿಯಾ ಅಂತ, ಅದಕ್ಕೂ ನೀವು ಫಾಲೋ ಮಾಡಿ. ಸೊ ಇದೇ ತರ ಒಂದು ಲೈವ್ ಇವೆಂಟ್ ಆಗಿರ್ಬೋದು, ಅಥವಾ ಮುಂದಕ್ಕೆ ಬರುವಂತ ಎಜುಕೇಶನಲ್ ವಿಡಿಯೋಸ್ ಆಗಿರ್ಬೋದು, ಒಂದು ಯಾವುದೇ ಒಂದು ಕ್ರಾಪ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಂತ ವಿಡಿಯೋಸ್ ನ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀರಿ. ಸೊ ಫೇಸ್ಬುಕ್ ಅಲ್ಲಿ ಒಂದು ಹೊಸ ಲೈವ್ ಆಗಿರ್ಬೋದು, ಅಥವಾ ಒಂದು ಹೊಸ ಪೋಸ್ಟ್ಗಳಾಗಿರ್ಬೋದು, ಯಾವ್ದಾದ್ರು ಪ್ರಾಡಕ್ಟ್ ರಿಲೀಸ್ ಆಯ್ತು ಅಥವಾ ಯಾವ್ದಕ್ಕಾದ್ರು ಒಂದು ಕ್ರಾಪ್ ರಿಲೇಟೆಡ್ ಡಿಸೀಸಸ್ ಇನ್ಫಾರ್ಮೇಶನ್ ಆಗಿರ್ಬೋದು, ಅದರಲ್ಲಿ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೀರಿ ನಿಮ್ಗೆ ಗೊತ್ತಿರೋ ಪ್ರಕಾರ. ಸೊ ಅದನ್ನ ಲೈಕ್ ಮಾಡಿ, ಫಾಲೋ ಮಾಡಿ. ಸೊ ಏನೇ ಒಂದು ಇನ್ಫಾರ್ಮೇಶನ್ ಬೇಕು ಅಂದ್ರೂ ನಿಮ್ಗೆ ಎಲ್ಲಿ ಫೋನ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಿದೆ. ಸೊ ಅದನ್ನ ಹೇಳ್ತಾ ಸೊ ಇವತ್ತಿನ ಶೋ ಎಂಡ್ ಮಾಡೋಣ. ಸೊ ನಮಸ್ತೆ ವೀಕ್ಷಕರೇ, ಧನ್ಯವಾದಗಳು. ಏನಂತಾರೆ ಥ್ಯಾಂಕ್ ಯು ಮಂಜೇಶ್ ಅವರೇ. ಥ್ಯಾಂಕ್ ಯು.